ಏನ್ ಮಾಡಿದ್ರು ಅಗ್ರಿಕಲ್ಚರ್ ಫೀಲ್ಡ್ ಆರ್ಟಿಕಲ್ ಯಾವ್ದು ಮಾಡ್ಬೇಕು ಪ್ಲೀಸ್. ಯೂಸ್ಫುಲ್ ತುಂಬಾ ಆಗೋಯ್ತು. ಅವ್ರು ನ್ಯೂ ಜೆನ್ ಫಾರ್ಮರ್ ಜಾಕ್. ಅದಕ್ಕೆ ನಾನು ಹೇಳಿದ್ದು. ಅದರ ನಂತರ ಮ್ಯಾಂಗೋ Is it live? Is it live? Live idira? Manush, it's live. Okay, let's start today's article. So, mango jagir ಬಗ್ಗೆ ಆಮೇಲೆ ನೋಡೋಣ. ಇಲ್ಲ ಆನ್ಲೈನ್ ಅಲ್ಲಿ ಯಾರು ಇಲ್ಲ. Okay, let's start. So, today we will actually dealing with two elaborate articles. The date is 28th of 2022. Okay, let's move on. The first article, you please write down the first article. So two articles which will be dealing is the first article will be dealing about school sector and the second article will be dealing about hydrogen as a future fuel. ಅರ್ಥಾಯ್ತಾ? ಎರಡು ಆರ್ಟಿಕಲ್ ಇನ್ ಎಲಾಬ್ರೇಟ್ ಡಿಸ್ಕಸ್ ಮಾಡ್ತೀವಿ. ಯಾವ್ದಾದ್ರು ಫಸ್ಟ್ ಸ್ಕೂಲ್ ಸೆಕ್ಟರ್ ಪ್ಯಾಂಡಮಿಕ್ ಆಗಿ ಹೇಗೆ ಅದು ತಾರತಮ್ಯ ಆಯ್ತು ಅದೊಂದು, ಆಮೇಲೆ ಇನ್ನೊಂದು ಸ್ಕೂಲ್ ಸೆಕ್ಟರ್ ಗೆ ಹೇಗೆ ಎಫೆಕ್ಟ್ ಆಯ್ತು ಅನ್ನೋದೊಂದು ಡೀಲ್ ಮಾಡ್ತೀವಿ. ಇನ್ನೊಂದು ಯಾವ ಡೀಲ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಯಾವ್ದ್ರಿ ಇಂಡೋನೇಷಿಯಾ ಪಾಮ್ ಆಯಿಲ್. ಇನ್ನೊಂದು ನಾವು ಡೀಲ್ ಮಾಡ್ತೀವಿ ಅಂದ್ರೆ ಅಬೌಟ್ ಹೈಡ್ರೋಜನ್. ಓಕೆ, ಆಸ್ ಎ ಫ್ಯೂಚರ್ ಫ್ಯೂಲ್. ಸೊ ಫಸ್ಟ್ ಆರ್ಟಿಕಲ್ ಪ್ಲೀಸ್ ರೈಟ್ ಡೌನ್. ಬಿಲ್ಡಿಂಗ್ ಬ್ಯಾಕ್ ಟು ಅವರ್ಟ್ a learning catastrophe. Building back to avert a learning catastrophe. So ಈ ಆರ್ಟಿಕಲ್ ಅಲ್ಲಿ ಏನು ವಾಟ್ ದ ಆರ್ಟಿಕಲ್ says is the author actually raises the question of reopening the schools in this article. So school reopening ಗೆ so ನಿಮಗೆ ಗೊತ್ತಿರೋ ಹಾಗೆ each and every part of the country have actually opened the schools. All the state have opened the schools in their own states. ಆಗಿದೆಯಾ? ಸೊ ಕೆಲವು ಕಡೆ ಆಗಿಲ್ಲ ಇನ್ನ. ಓಕೆ, ಮೆಜಾರಿಟಿ ಆಫ್ ದ ಪ್ಲೇಸಸ್ they are reopening the schools, but ಕೆಲವು ಕಡೆ ಆಗಿಲ್ಲ. ಸೊ ವೈ ಅಂತ ಹೇಳಿದ್ರೆ ರಿಓಪನ್ ಮಾಡಿದ್ರು ಸ್ಕೂಲ್ಸ್, ಬಟ್ ಏನಾಯ್ತು ಅಂತ ಹೇಳಿದ್ರೆ ಕೆಲವು ಕೋವಿಡ್ ಕೇಸಸ್ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತು ಚಿಲ್ಡ್ರನ್ಸ್ ಅಲ್ಲಿ. ಅದಕ್ಕೆ ಅವರು ಇನ್ನ ವಾಪಸ್ ಕ್ಲೋಸ್ ಮಾಡಿ ಸೊ ಅವ್ರಿಗೆ ರಜಾ ಕೊಡ್ತಾ ಇದ್ದಾರೆ. ಬಟ್ ಆ ತರ ಏನಂತಾರೆ ಅಂತ ಹೇಳಿದ್ರೆ ಈ ತರದ್ದು ಕ್ಲೋಸರ್ ಆಫ್ ಸ್ಕೂಲ್ಸ್ ಆದ್ರೆ ಹುಡುಗರಿಗೆ ಒಳ್ಳೇದು ಕೆಟ್ಟದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಒಂದು ಸ್ವಲ್ಪ ನೆಗೆಟಿವ್ ಸೈಡ್ ಅಲ್ಲಿ ಹೋಗುತ್ತೆ. ಎಂತಕ್ಕೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಒಂದ್ 2 ವರ್ಷದಿಂದ ಆನ್ಲೈನ್ ಅಲ್ಲೇ ಓದ್ತಾ ಇದ್ದಾರೆ ಯಾರು ಹುಡುಗರು. ಸೊ ಅವಾಗ ಏನಾಗಿದೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಓದಿದ್ರೆ ಅದು ಬೆಟರ್ ಪರ್ಫಾರ್ಮೆನ್ಸ್, ಇಲ್ಲಾಂದ್ರೆ ಆಫ್ಲೈನ್ ಅಲ್ಲಿ ಓದಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಇರೋದು ಆಫ್ಲೈನ್ ಬೆಟರ್. ಸಿ ಈ ಪ್ರಪಂಚದಲ್ಲಿ ಏನೇ ಇದ್ರು ಚಿಕ್ಕದು ಕ್ವಾಲಿಟಿ ಕೆಲಸ ಮಾಡೋದಕ್ಕೂ ತುಂಬಾನೇ ಟೈಮ್ ಬೇಕು ಆಕ್ಚುಲಿ, ನಿಜ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಸ್ಕೂಲ್ಗೆ ಅಂತ ಬರೋದು. ನಾವೇನ್ ಕೇಳ್ತಾ ಇದ್ವಿ ಅಂದ್ರೆ when I was studying my engineering, one person was there who was actually environmentalist. ಅವರು ತುಂಬಾ ಈ ತರದೆಲ್ಲ ಹೋರಾಟ ಎಲ್ಲ ಮಾಡ್ತಿದ್ರು. ಬಟ್ he was a professor in our college, engineering college. I was asking him, sir ಈ ತರ ನೀವು why you actually indulge in extracurricular activity ಅಂತ ಕೇಳ್ತಾ ಇದ್ದೆ. ಸೊ ಹಾಗೆ ತುಂಬಾ ಎಲ್ಲ ಕೇಳ್ತಾ ಇರ್ಬೇಕಾದ್ರೆ ಆ ತರದೊಂದು ಕ್ವಶನ್ಸ್ಗೆ I got an answer. ಬಟ್ ಇನ್ನೊಂದು ಕ್ವಶನ್ ಏನ್ ಕೇಳಿದೆ ಅಂತ ಹೇಳಿದ್ರೆ ಏಂತಕ್ಕೆ ಈ ತರದೊಂದು ಸ್ಕೂಲ್ ಕರಿಕ್ಯುಲಮ್ ಇರಬಹುದು, ಇಂಜಿನಿಯರಿಂಗ್ ಕಾಲೇಜಸ್ ಬರ್ತೀವಿ ಕುತ್ಕೊಂಡು ಓದ್ತೀವಿ, ಅಟ್ಲೀಸ್ಟ್ ವಿ ವುಡ್ ಹ್ಯಾವ್ ಸ್ಟಡಿಡ್ ಮನೇಲೆ ಅಲ್ವಾ, ಮನೇಲಿ ಓದ್ಬಿಟ್ಟು ಆರಾಮಾಗಿ ಬರ್ದ್ಬಿಡ್ಬೋದಲ್ಲ ಸರ್ ಸ್ಕೂಲ್ಸ್ ಗೆಲ್ಲ ಏಂತಕ್ಕೆ. ಓಕೆ, ಪ್ರೈಮರಿ ಲೆವೆಲ್ ಅಲ್ಲಿ ಶಿಶ್ವಾರ ಎಲ್ಲ ಹೋಗ್ತಾರಲ್ಲ, ಸ್ಕೂಲ್ ನೀಡೆಡ್. ಓಕೆ, ಒಂದು ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ತಕೊಂಡು ನೀಡೆಡ್. ವೈ ಯು ವಾಂಟ್ ಆಕ್ಚುಲಿ ಸ್ಕೂಲ್ಸ್ ಇನ್ ಕಾಲೇಜಸ್ ಅಂಡ್ ಆಲ್ ಅಂತ ಕೇಳಿದ್ರೆ ನಾನು, ನಿಮ್ಗೆ ಅನಿಸ್ತಾ ಇದೆಯಲ್ಲ ಸ್ಕೂಲ್ ಏಂತಕ್ಕೆ ಹೋಗ್ಬೇಕು, ಟೈಮ್ ವೇಸ್ಟ್ ಅಂತ ಅನ್ಸುತ್ತೆ ಅನ್ಸಲ್ವಾ? ಬಟ್ ಯಾಕೆ ಅನ್ಸಲ್ಲ ಅಂತ ಕೇಳ್ತೀನಿ ನಾನು. ಅದನ್ನೇ ಏಂತಕ್ಕೆ ಟೈಮ್ ವೇಸ್ಟ್ ಅನ್ಸಲ್ಲ ಅದು ಏಂತಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಕೇಳಿದೀವಲ್ಲ, ಎಕ್ಸಾಮ್ಗೆ ನಾನು ಒಂದ್ ವಾರ ಓದ್ದೆ ಪಾಸ್ ಆಗ್ಬಿಟ್ಟೆ. ಅರೆ ನಾಟ್ ಗೆಟಿಂಗ್ ವಾಟ್ ವಿಲ್ ಟೆಲ್, ಎಕ್ಸಾಮ್ ಒಂದ್ ವಾರ ಓದ್ದೆ ಪಾಸ್ ಆದೆ. ಸೊ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಹೇಳಿಸ್ಕೊಂಡ್ಬಿಟ್ಟು ಹಾಗೆ ಓದ್ ಪಾಸ್ ಆಗ್ಬೋದಲ್ಲ ಕಂಪ್ಲೀಟ್. ಬಟ್ ಸ್ಕೂಲೇ ಹಾಕ್ಬೇಕು ಅಂತ ನಾನು ಅವ್ರಿಗೆ ಕೇಳಿದ ಪ್ರಶ್ನೆ, ನನಗೆ ಗೊತ್ತಿರಲ್ಲ. ನಿಮಗೆ ಗೊತ್ತಿದೆ ಅಂದ್ರೆ ವೆಲ್ ಅಂಡ್ ಗುಡ್ ಹೇಳಿ. ಒಂದು ನಾರ್ಮಲ್ ಪ್ರೈವೇಟ್ ಸ್ಕೂಲ್ ಅಂದ್ರು ಯಾವ ಸ್ಕೂಲ್ ಅಂದ್ರು ಮೇನ್ ಫಸ್ಟ್ ಸೋಷಲೈಸಿಂಗ್ ಹೇಳ್ಕೊಡ್ತಾರೆ. ಇವಾಗ ಬೇರೆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಸೋಷಲೈಸಿಂಗ್. ವೆರಿ ಗುಡ್ ವೆರಿ ಗುಡ್. ಸೋಷಿಯಾಲಜಿ ಹುಡುಗರು ಇದು ತಲೆ ಇಟ್ಕೋಬೇಕು, ಸೋಷಲೈಸೇಷನ್ ಅಂತ ಹೇಳ್ತಾರೆ ಅದನ್ನ. ಆಮೇಲೆ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಇವಾಗ ಎಲ್ಲ ಮನೆಯಲ್ಲಿ ಬರುವಂತ ಊಟ ಮಾಡಕ್ಕೆ
ಸಂಪಾದಿಸಕ್ಕೆ ಇಲ್ಲ ಅಂದ್ರೆ ಮಕ್ಕಳನ್ನ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಳಿಸಿದ್ರೆ ಗೌರ್ಮೆಂಟ್. ವೆರಿ ಗುಡ್. ಅನ್ನೋದ್ ರೀಸನ್. ಇನ್ನೊಂದು ರೀಸನ್ ಏನಂತ ಹೇಳಿದ್ರೆ ಮನೇಲಿ ಆಕ್ಚುಲಿ ಅನ್ಎಂಪ್ಲಾಯ್ಮೆಂಟ್ ಇದ್ರೆ ಮನೇಲಿ ಸ್ಕೂಲ್ ಹುಡುಗರ್ನು ಎಂಪ್ಲಾಯ್ಮೆಂಟ್ ಅಲ್ಲಿ ಹಾಕೊಂಡ್ಬಿಡ್ತಾರೆ. ಅವ್ರಿಗೆ ಆಕ್ಚುಲಿ ಗೊತ್ತಲ್ವಾ, ಅದು ಫ್ಯಾಮಿಲಿ ಓನ್ ಬಿಸ್ನೆಸ್ ಅಲ್ಲಿ ಹಾಕೊಂಡ್ಬಿಡ್ತಾರೆ. ಹೋಟೆಲ್ ಬಿಸ್ನೆಸ್ ಇರ್ಬೋದು ಯಾವುದೇ. ಸೊ ಅದೊಂದು ತಾರತಮ್ಯ. ನಾನು ಹೇಳ್ತಾ ಇದೀನಿ ಅಂದ್ರೆ, ನಾನು ಹೇಳ್ತಾ ಇರೋದು ಹೈಸ್ಕೂಲ್ ತಕ್ಕ ಅಲ್ಲ, ನಾನು ಹೇಳ್ತಾ ಇರೋದು ಎಬೋ ಹೈಸ್ಕೂಲ್. ನಾನು ಹೇಳ್ತಾ ಇರೋದು ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಆಮೇಲೆ ಗ್ರಾಜುಯೇಷನ್ ಇರ್ಬೋದು. ಅವಾಗ ಸ್ಕೂಲ್ ಬೇಕು ಅಂತ ನಾನು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರೋದು ಪ್ರೀ ಪ್ರೈಮರಿ ಸ್ಕೂಲ್, ಹೈ ಸ್ಕೂಲ್, ಆಮೇಲೆ ಮಿಡ್ಲ್ ಸ್ಕೂಲ್ ಇಟ್ಸ್ ಓಕೆ. ಬಿಕಾಸ್ ಅಲ್ಲೇನಾಗುತ್ತೆ ಅಂದ್ರೆ ಸ್ಕೂಲ್ ಕಳಿಸ್ಲಿಲ್ಲ ಅಂದ್ರೆ ಚೈಲ್ಡ್ಗೆ ಅಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಹಾಕೊಂಡ್ಬಿಡ್ತಾರೆ, ಏನೋ ಪೂರ್ ಫ್ಯಾಮಿಲೀಸ್. ಅದೊಂದು I accept, but it is for lower than 10th standard. I am telling 11th, 12th and this graduation ಗೆ ಸ್ಕೂಲ್ ಎಂತಕ್ಕೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಸ್ಕೂಲ್ ಕರಿಕ್ಯುಲಮ್ ಅಂತ ಎಂತಕ್ಕೆ ಬೇಕು? ಫಾರ್ ಎಕ್ಸಾಂಪಲ್ PhD ನೇ ಇರಲಿ. ಸೊ PhD ಮುಂಚೆ ಏನ್ ಮಾಡ್ತಾ ಇದ್ರು, ಸ್ವಲ್ಪ ಲಿಬರಲ್ ಕೊಟ್ಟಿದ್ರು, ಬಟ್ ಇವಾಗ ಕ್ಲಾಸಸ್ PhD ಗೆ ಓಕೆ ನೌ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಕ್ಲಾಸಸ್. ನಾನು ಕೇಳ್ತಾ ಇರೋದು ಇತ್ತು ಕ್ಲಾಸ್ ಹಾಕ್ಬೇಕು ಅಂತ. ಪಾಯಿಂಟ್ ಏನು ಅಂತ ಹೇಳಿದ್ರೆ ಅದೇ ನೆಟ್ವರ್ಕಿಂಗ್, ಪ್ರಾಕ್ಟಿಕಲ್ ನಾಲೆಜ್, ಅಪ್ಲಿಕೇಶನ್, ಎನ್ವೈರನ್ಮೆಂಟ್ ಇರಬೇಕು ಏನೇ ಕೆಲಸ ಮಾಡೋದಕ್ಕೆ. ದಿಸ್ ಇಸ್ ದ ಆನ್ಸರ್. ಎನ್ವೈರನ್ಮೆಂಟ್ ಇರಬೇಕು. ಸೊ ಎನ್ವೈರನ್ಮೆಂಟ್ ಇಲ್ಲ ಅಂದ್ರೆ ಬೂಸ್ಟ್ ಅಪ್ ಆಗೋದೇ ಇಲ್ಲ, ಯಾವುದೋ ಒಂದು ಇಂಟ್ರೆಸ್ಟ್ ಬರೋದಿಲ್ಲ. ಆರ್ ಯು ನಾಟ್ ಗೆಟಿಂಗ್? ಸೊ ಐಸೋಲೇಷನ್ ಅಲ್ಲಿ ಮನೇಲಿ ಕೂತ್ಕೊಂಡಿದ್ರೆ ಸೊ ಹೆಲ್ ಲಾಟ್ ಆಫ್ ಥಾಟ್ಸ್. ಸೊ ಎನ್ ಐಡಿಯಲ್ ಮೈಂಡ್ ಇಸ್ ಎ ಡೆವಿಲ್ಸ್ ವರ್ಕ್ಶಾಪ್. ಓಕೆ, ಸೊ ಮನೇಲಿ ಕೂತಿದ್ರೇನೆ ಏನೇನೋ ಯೋಚನೆಗಳು ಬರ್ತವೆ. ಸೊ ಅದು ಕರೆಕ್ಟ್ ಆಗಿ ಇದಾಗೋದಿಲ್ಲ. ಅದಕ್ಕೆ ಅಂತ ಆರ್ಮಿ ಅವರು ಇರ್ಬೋದಲ್ರಿ, ಮನೇಲಿ ಕೂತ್ಕೊಂಡಿರ್ಬೋದು. ಆರ್ಮಿ ಅವ್ರ ಫೀಲ್ಡ್ ಅಲ್ಲೇ ಹೊಲದಲ್ಲೇ ಟ್ರೈನ್ ಮಾಡ್ಕೊಂಡ್ಬಿಟ್ಟು ಆರ್ಮಿ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಅದು ಪಾಸಿಬಲ್ ಅವೆಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಎನ್ವೈರನ್ಮೆಂಟ್ ಬೇಕು. ಸ್ಕೂಲು ಹಾಗೇನೆ. ಸೊ ಸ್ವಲ್ಪ ರಿಸಲ್ಟ್ಗೂ ಹ್ಯೂಜ್ ಹಾರ್ಡ್ ವರ್ಕ್ಸ್ ಇರುತ್ತೆ. ಹಾಗೇನೆ ನೀವು ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ನನಗೆ ಅನಿಸ್ತಾ ಇತ್ತು ನಾನು ಗ್ರಾಜುಯೇಷನ್ ಮಾಡ್ಬೇಕಾರೆ. ಇಷ್ಟೊಂದು 6 months ಓದ್ಬಿಟ್ಟು ನಾವು ಓದೋದು ಲಾಸ್ಟ್ 1 month ಅಷ್ಟೇ. 1 month ಇಲ್ಲ, 20 days ಓದ್ತಾ ಇದ್ವಿ. 20 days ಓದಿ ಒಳ್ಳೆ ಸ್ಕೋರೇ ತೆಗಿತಾ ಇದ್ವಿ. ಸೊ ನಮ್ ಸರಿಗೆ ನಾನು ಕೇಳಿದ್ರೆ ಅವ್ರು ಹೇಳಿದ್ರು ಅದ ಹಾಗಲ್ಲ, ನೀವು 6 ತಿಂಗಳು ಕಾಲೇಜಿಗೆ ಬಂದಿರೋದ್ರಿಂದನೇ ಇದೊಂದು 20 days ಅಲ್ಲಿ ನೀವು ಓದ್ ಬರೆಯಕ್ ಆಗಿರೋದು. ಇಟ್ ರಿಕ್ವೈರ್ಸ್ ಟೈಮ್ ಅಂತ ಹೇಳಿದ್ರು. ಇಟ್ ರಿಕ್ವೈರ್ಸ್ ಸ್ಕೂಲ್ ಟೈಮ್ ಅಂತ ಹೇಳಿದ್ರು. ಸೊ ಅದೇ ರೀತಿ ಇವಾಗ ಪ್ಯಾಂಡಮಿಕ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆಫ್ಲೈನ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿಲ್ಲ. ಸೊ ಅವ್ರದ್ದು ಕ್ವಾಲಿಟಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ. ಬಟ್ ಪ್ರಾಬ್ಲಮ್ ಏನ್ ಆತರ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ವೇದಿಕೆ ಹೇಳ್ರಿ ಏನ್ ಹೇಳ್ತಾ ಇದಾರೆ, ನನಗೆ ಗೊತ್ತು ನಿಮ್ಗೆ ಇಂಟ್ರೆಸ್ಟ್ ಕಮ್ಮಿ ಆಯ್ತು. ಹೇಳಿ ಹೇಳಿ ಎಂತಕ್ಕೆ ಇವಾಗ ಆಕ್ಚುಲಿ ಹುಡುಗರು 2 years ಗ್ಯಾಪ್ ಆಯ್ತಲ್ವಾ ಸ್ಕೂಲಲ್ಲಿ, ಇವಾಗ ನೆಕ್ಸ್ಟ್ ಬರೋದಕ್ಕೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ವೆರಿ ಗುಡ್. ಅದೊಂದು ಸೆಕೆಂಡ್ ಇಶ್ಯೂಸ್ ತಗೋಣ. ಫಸ್ಟ್ ಇಶ್ಯೂ ಏನಂತ ಹೇಳಿದ್ರೆ, ಈ ಸ್ಕೂಲ್ಸ್ಗೆ ಚಿಲ್ಡ್ರನ್ಸ್ ಬಂದಿಲ್ಲ 2 years ಅಂದ್ರೆ ಅವ್ರು ಸಡನ್ ಆಗಿ ಬಂದ್ರೆ ಅವರು ಆಕ್ಚುಲಿ ಹೊಂದ್ಕೊಂತಾರ ಬೇಗ. ಇಟ್ ರಿಕ್ವೈರ್ಸ್ ಟೈಮ್. ಓಕೆ, ಆಮೇಲೆ 2 years ಮನೆಯಲ್ಲಿ ಡ್ಯಾಡಿ ಮಮ್ಮಿ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಟೆಸ್ಟ್ ಕೂಡ ಅಷ್ಟೇ ಬರಿಬೇಕಾದ್ರೆ ಅಸಿಸ್ಟ್ ಮಾಡಿರ್ಬೋದು. ಓಕೆ, ಸೊ ಅವ್ರದ್ದು ಕ್ವಾಲಿಟಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಇನ್ನೊಂದ್ಸತಿ ಬಿಲ್ಡಪ್ ಆಗ್ಬೇಕಾಗುತ್ತೆ. 2 ವರ್ಷ ಮನೇಲಿ ಕಳೆದಿರೋದು ಇನ್ನೊಂದ್ಸತಿ ರಿಫೈನ್ಮೆಂಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಾಸ್ಟ್. ಅಂದ್ರೆ ಕಾಸ್ಟ್ ಅಂತ ಹೇಳಿದ್ರೆ ಅವ್ರ ಎಫರ್ಟ್ ಕಾಸ್ಟ್ ನಾನು ಹೇಳ್ತಾ ಇರೋದು, ದುಡ್ಡಿಂದಲ್ಲ. ಆರ್ ನಾಟ್ ಗೆಟಿಂಗ್? ಸೊ ಅದು ಎಕ್ಸ್ಟ್ರಾ ಬರ್ಡನ್ ಬಿತ್ತ ಹುಡುಗರ ಮೇಲೆ. ಸೊ ಕಾಲೇಜ್ ಅಥಾರಿಟಿ ಅಂದ್ರೆ ಸ್ಕೂಲ್ ಅಥಾರಿಟೀಸ್ ಮೇಲೂ ಎಕ್ಸ್ಟ್ರಾ ಬರ್ಡನ್ ಬರೋ ಅಷ್ಟರಲ್ಲಿ ಇಟ್ ಟೇಕ್ಸ್ ಟೈಮ್. ಸೊ ಆ ತರದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಆಥರ್ ಹೇಳ್ತಾರೆ. ಬಟ್ ಇವಾಗ ಆಥರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಆಕ್ಚುಲಿ ಕಮ್ಮಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಾರೆ ಚಿಲ್ಡ್ರನ್ಸ್ಗೆ. ಸೊ ಕೋವಿಡ್. ಸೊ when it comes to adults, so adults were actually major impact of this negative impact of this covid ಇಂದ ತುಂಬಾ ಇಂಪ್ಯಾಕ್ಟ್ ಆಯ್ತಲ್ವಾ. ತುಂಬಾ ಕೇಸಸ್ ಬಂದಿದ್ದು ಅಡಲ್ಟ್ಸ್ ಗೆ, ಚಿಲ್ಡ್ರನ್ಸ್ ಗೆ ಬಂದಿಲ್ಲ. ಓಕೆ, ಅದೃಷ್ಟ ಅದು. ಓಕೆ, ಬಂದಿಲ್ಲ, ತುಂಬಾ ಕಮ್ಮಿ ಕೇಸಸ್ ಬಂತು ಚಿಲ್ಡ್ರನ್ಸ್. ಅದಕ್ಕೋಸ್ಕರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಲ್ಲಿ ಇಲ್ಲಿ ಚಿಕ್ಕ ಕೇಸಸ್ ಎಲ್ಲ ನೋಡ್ಕೊಂಡು ಸ್ಕೂಲ್ಸ್ ಬಂದ್ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದ್ಸತಿ. ಸೊ ಲೆಟ್ ಅಸ್ ಆಕ್ಚುಲಿ ಓಪನ್ ದ ಸ್ಕೂಲ್ಸ್ ಬಿಕಾಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಲ್ರೆಡಿ ಆಗಿದೆ ಅಂತ. ಸೊ ಆಫ್ಲೈನ್ ಮೋಡ್ ಅಲ್ಲಿ ಕಲಿಬೇಕು ಹುಡುಗರು, ಆನ್ಲೈನ್ ಮೋಡ್ ಅಲ್ಲಿ ಕಲಿಯೋದು ತುಂಬಾ ತೊಂದರೆ ಆಗ್ತಿದೆ. ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾರೆ ಯಾವ್ತರು ಅಂತ ಹೇಳಿದ್ರೆ, ಆನ್ಲೈನ್ ಮೋಡ್ ಅಲ್ಲಿ ಆಕ್ಚುಲಿ ಕಲಿಯೋದಕ್ಕೆ ಎಷ್ಟು ಜನಕ್ಕೆ ತಾನೇ ಪಾಸಿಬಲ್? ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಆಕ್ಚುಲಿ ಫಾರ್ ಎಕ್ಸಾಂಪಲ್ ಶ್ರೀಮಂತರು ಮಕ್ಕಳು ಇರ್ಬೋದು. ಸೊ ಡೈರೆಕ್ಟ್ ಆಗಿ ಮಾತಾಡಂಗಿದ್ರೆ ಶ್ರೀಮಂತರ ಮಕ್ಕಳು ಪ್ರೈವೇಟ್ ಸ್ಕೂಲ್ಸ್ಗೆ ಜನರಲ್ ಆಗಿ ಕಳಿಸ್ತಾರೆ. ಅಂದ್ರೆ ಅಲ್ಲಿ ಸೌಲಭ್ಯ ಜಾಸ್ತಿ ಇರುತ್ತೆ. ಅವ್ರು ದಡ್ರಲ್ಲ ರೀ, ಯಾರು ದಡ್ರಲ್ಲ. ಹೇಳ್ತಾರೆ ಜನ ಏನೋ ದಡ್ರು, ಅವ್ರು ದಡ್ರು, ಯಾರು ದಡ್ರಲ್ಲ. ಓಕೆ, ವೈ ದೇ ಆರ್ ಡೂಯಿಂಗ್ ಸಚ್ ಥಿಂಗ್ಸ್ ಅಂತ ಹೇಳಿದ್ರೆ ಈಚ್ ಅಂಡ್ ಎವ್ರಿಬಡಿ ಹ್ಯಾಸ್ ಇಂಟೆಲಿಜೆನ್ಸ್. ಓಕೆ, ಅದನ್ನ ಒಪ್ಕೋಬೇಕು. ನಾವು ಅದನ್ನ ಬಿಟ್ಟು ಏನ್ ಮಾಡ್ತೀವಿ, ಅವ್ರು ದಡ್ರು, ಶ್ರೀಮಂತರು ದಡ್ರು, ಇವ್ರು ದಡ್ರು, ಬಡವ್ರು ದಡ್ರು, ಯಾರು ದಡ್ರಲ್ಲ. ಅವರ ಒಂದು ಸಿಚುವೇಶನ್ಸ್ ಪ್ರಕಾರ ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೋ ಅದು ಮಾಡ್ತಿರ್ತಾರೆ. ಇಟ್ ಇಸ್ ಟ್ರೂ ಓನ್ಲಿ. ಅದನ್ನ ಒಪ್ಕೊಂಡು ಅಡ್ಮಿನಿಸ್ಟ್ರೇಟರ್ ಆಗ್ತಾರಲ್ಲ ನಾಳೆ ಅದಕ್ಕೆ ಹೇಳ್ತಾ ಇರೋದು. ಸೊ ನೀವ್ ಹೆಂಗ್ ಮಾಡ್ಬೇಕು ಅಂದ್ರೆ ದೃಷ್ಟಿ ಹೇಗ್ ನೋಡ್ಬೇಕು, ಪಾಲಿಸಿ ದೃಷ್ಟಿ ಸೊಸೈಟಿಲಿ ಅಂತ ಹೇಳಿದ್ರೆ ಏನಿದೆ ಅದನ್ನ ನೋಡ್ಬೇಕು. ನಿಮ್ಗೆ ಏನ್ ಅನ್ಸುತ್ತೋ ಅದನ್ನಲ್ಲ. ಆರ್ ಯು ನಾಟ್ ಗೆಟಿಂಗ್ ವಾಟ್ ಇಸ್ ರಿಯಾಲಿಟಿ? ಹ್ಯಾವ್ ಟು ಸಿ ಅಂಡ್ ಯು ಹ್ಯಾವ್ ಟು take steps rather than your own feeling. ನನಗೆ ಅನ್ಸುತ್ತಪ್ಪ, ಫೀಲ್ ಅನ್ಸುತ್ತೆ, ನಾನು ತುಂಬಾ ಇಂಟೆಲಿಜೆಂಟ್ ಅಲ್ವಾ, ಗೊತ್ತಾಗೋದು. ಆರ್ ಯು ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? ಸೊ ನಿಮ್ಗೆ ಅನ್ಸೋದಲ್ಲ ವಾಟ್ ಇಸ್ ರಿಯಾಲಿಟಿ, ವಿ ಹ್ಯಾವ್ ಟು ಗೋ ಬೈ ದಟ್ ವೇ. ಸೊ ಆಥರ್ ಇಸ್ ಪಾಯಿಂಟಿಂಗ್ ಹೋಸ್ಟ್ ಆಫ್ ಇಶ್ಯೂಸ್ ಇಲ್ಲಿ. ಸೊ ಶ್ರೀಮಂತರ ಬಗ್ಗೆ ಏನ್ ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ಸ್ ಹೋಗ್ತಾರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಲಾಕ್ಡೌನ್ ಟೈಮಲ್ಲಿ ಎಷ್ಟೊಂದು ಜನ ಏನ್ ಮಾಡಿದ್ದಾರೆ ಅಂದ್ರೆ ಲ್ಯಾಪ್ಟಾಪ್ಸ್ ಇರುತ್ತಲ್ಲ. ಸೊ ಸ್ಕೂಲ್ ಅಥಾರಿಟೀಸ್ ಏನ್ ಮಾಡಿದ್ದಾರೆ ಅಂದ್ರೆ ಲ್ಯಾಪ್ಟಾಪ್ಸ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರಂತೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ. ಬಿಕಾಸ್ ದೇ ಹ್ಯಾವ್ ದಟ್ ಕೈಂಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಫೀಸು ಜಾಸ್ತಿ ಇರುತ್ತೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇರುತ್ತೆ. ಸೊ ರಿಸೋರ್ಸ್ ಏನ್ ಕೊರಿತಾ ಇರಲ್ಲ. ಅವ್ರಿಗೆ ಲ್ಯಾಪ್ಟಾಪ್ಸ್ ಕೂಡ ಕೊಟ್ಟಿದ್ದಾರಂತೆ. ಪ್ಯಾಂಡಮಿಕ್ ಆದ್ಮೇಲೆ ತಂದು ಕೊಡಿ ಅಂತ ಸ್ಕೂಲ್ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರಂತೆ. ಕೆಲವರ ಲ್ಯಾಪ್ಟಾಪ್ಸ್ ಅವ್ರಿಗೆ ಸ್ಕೂಲ್ ಲ್ಯಾಪ್ಟಾಪ್ಸ್ ಕೊಟ್ಟಿದ್ದಾರಂತೆ. ಸೊ ಬಂದ್. ಸೊ ಆರ್ ನಾಟ್ ಗೆಟಿಂಗ್? ಗೌರ್ಮೆಂಟ್ ಸ್ಕೂಲ್ಸ್ ಇಲ್ಲ.
ಓಕೆ. ಸೊ ಬಡ ಮಕ್ಕಳು ಏನ್ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲ್ಸ್ ಆಮೇಲೆ ತುಂಬಾ ಸ್ವಲ್ಪ ಕಮ್ಮಿ ಸ್ಟ್ಯಾಂಡರ್ಡ್ಸ್ ಇರೋ ಸ್ಕೂಲ್ಸ್, ಎಲ್ಲಿ ಕಮ್ಮಿ ಫೀಸ್ ಇದೆ ಅಲ್ಲಿ ಕಳಿಸ್ತಾರೆ. ಸೊ ಅವ್ರಿಗೆಲ್ಲ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ವಾ ಇದು ಸ್ಕೂಲ್ ಎಜುಕೇಶನ್? ಪೂರ್ತಿ ಕೋವಿಡ್ ಆನ್ಲೈನ್ ಕ್ಲಾಸ್ ನಡೆದಿಲ್ಲ ಸರ್, ನಾನು ಪರ್ಸನಲ್ ಆಗಿ ನೋಡಿದ್ದೆ. ಅವ್ರದ್ದೊಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಸೈನ್ಮೆಂಟ್ಸ್ ಹಾಕೋದು, ಇಲ್ಲ ವಿಡಿಯೋ ಹಾಕ್ತಿದ್ರು. ಆಮೇಲೆ ಇದು ಗೌರ್ಮೆಂಟ್ ಅವ್ರದ್ದು 1 ಕ್ಲಾಸ್ 1 ಚಾನಲ್ ಶುರು ಆದ್ಮೇಲೆ ಅವರಿಗೆ ಮನೇಲಿ ಕೂತ್ಕೊಂಡು ಟಿವಿ ಚಾನಲ್ ಹಾಕೊಂಡು ನೋಡ್ಕೊಂಡು ಸುಲಭ ಮಾಡಿಸಿದ್ಮೇಲೆ ಅವ್ರಿಗೆ ಎಜುಕೇಶನ್. ಓಕೆ. ಆಮೇಲೆ ಇನ್ನೊಂದು ಏನಂತ ಈ ತರದ್ದು ಒಂದು ಬಡವ್ರ ಮಕ್ಕಳಿಗೆ ಇದು ತಾರತಮ್ಯ ಆಯ್ತು. ಯಾಕಂದ್ರೆ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇರಲ್ಲ, ಅವ್ರ ಹತ್ರ ಲ್ಯಾಪ್ ಮಕ್ಕಳು, ಶ್ರೀಮಂತರು ಮಿಡಲ್ ಕ್ಲಾಸ್ ಮಕ್ಕಳು somehow they will arrange and do it. ಪೇರೆಂಟ್ಸ್ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಓಕೆ. ಬಟ್ ಅದನ್ನ ಆಕ್ಚುಲಿ ಚಿಲ್ಡ್ರನ್ಸ್ ಅರ್ಥ ಮಾಡ್ಕೊಳೋದಕ್ಕೆ ಆಗೋದಿಲ್ಲ, ಬಟ್ ದೊಡ್ಡವ್ರು ಆದ್ಮೇಲೆ ಅರ್ಥ ಮಾಡ್ಕೋಬೇಕಾಗುತ್ತೆ ಅದೆಲ್ಲ. ಓಕೆ. ನೆಟ್ವರ್ಕ್ ಇಶ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ರೂರಲ್ ಪ್ಲೇಸಸ್ ಅಲ್ಲಿ ಆಕ್ಚುಲಿ ಬ್ರಾಡ್ಬ್ಯಾಂಡ್ ಕೊಟ್ಟಿರಲ್ಲ. ಬೆಂಗಳೂರು ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಇರುವಂತಹ ಒಂದು ನೆಟ್ವರ್ಕ್ ಕನೆಕ್ಟಿವಿಟಿ ಇಂಟರ್ನೆಟ್ ತುಮಕೂರಲ್ಲಿ ಇದೆಯೇನ್ರಿ, ಕೋಲಾರಲ್ಲಿ ಇದೆಯಾ, ಮೈಸೂರಲ್ಲಿ ಇದೆಯಾ? ಇಲ್ಲ, ಇಲ್ಲಿ ಇರಷ್ಟಿಲ್ಲ. Okay, depends upon the improvement of that country they will give. Okay, bandwidth alla, are you not getting? So highest bandwidth idu ee article bit innondu vishಯಕ್ಕೆ ಹೋಗ್ತೀನಿ. ಅವರೇ ಇಟ್ಕೊಂತಾರೆ. ಆರ್ ಯು ನಾಟ್ ಗೆಟಿಂಗ್? ಇದು ಇಂಟರ್ನಲ್ ಸೆಕ್ಯೂರಿಟಿ ವಿಷಯದಲ್ಲಿ ಬರುತ್ತೆ. ಸೊ ಹೈಯೆಸ್ಟ್ ಬ್ಯಾಂಡ್ ಬಿಡ್ತು ಟೆಲಿಕಾಂ ಸೆಕ್ಟರ್ ಅಲ್ಲಿ ದ ಗವರ್ಮೆಂಟ್ ಗಿವ್ಸ್ ದೆಮ್ಸೆಲ್ಫ್. ಎಲ್ಲಾದ್ರೂ ಕೊಟ್ರು ಅಂತ ಹೇಳಿದ್ರೆ ಹೋಯ್ತು ಅಂತ ಅರ್ಥ. ಏನ್ ಹೋಯ್ತು ಅಂತ? ದೇ ಕ್ಯಾನಾಟ್ ರೂಲ್ ಅಂತ ಅರ್ಥ. ಓಕೆ. ಹೈಯೆಸ್ಟ್ ಬ್ಯಾಂಡ್ ಬಿಡ್ತು ರಿಲಯನ್ಸ್ ಹತ್ರ ಇಲ್ಲ, ಹೈಯೆಸ್ಟ್ ಬ್ಯಾಂಡ್ ಬಿಡ್ತು ಏರ್ಟೆಲ್ ಹತ್ರ ಇಲ್ಲ. ಹೈಯೆಸ್ಟ್ ಬ್ಯಾಂಡ್ ಬಿಡ್ತು ಇಸ್ ವಿತ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಓಕೆ. ಸೊ ಹೈಯೆಸ್ಟ್ ಬ್ಯಾಂಡ್ ಬಿಡ್ತು ಅವ್ರ ಹತ್ರ ಇರುತ್ತೆ, ಬೇರೆ ಬ್ಯಾಂಡ್ ಬಿಡ್ಸ್ ಎಲ್ಲ ಅದಕ್ಕಿಂತ ಕಮ್ಮಿ ಬ್ಯಾಂಡ್ ಬಿಡ್ಸ್ ಎಲ್ಲ ಇವ್ರಿಗೆ ಕೊಡ್ತಾರೆ. ಎಂತಕ್ಕೆ ಅಂತ ಹೇಳಿದ್ರೆ ದೇ ಶುಡ್ ಬಿ ಆಕ್ಚುಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಅವ್ರು ಇರಬೇಕು. ಏನೇ ಒಂದು ತಾರತಮ್ಯ ಆದ್ರೆ ಗವರ್ಮೆಂಟ್ ಏಜೆನ್ಸೀಸ್ ವಿಲ್ ಬಿ ಎಂಪವರ್ಡ್ ಟು ಆಕ್ಚುಲಿ ಟ್ರ್ಯಾಕ್ ಥಿಂಗ್ಸ್. ಕಂಪನಿ ಅವ್ರಿಗೂ ಇರಲ್ಲ ಅಷ್ಟೊಂದು. Are you not getting? So Reliance, Airtel, ಇವರೇ ದೊಡ್ಡವರಲ್ಲ. Are you not getting? Government of India, it is not only in India, in global level ಅಲ್ಲೂ ಅಷ್ಟೇ. Okay, the people who are ruling with them, it will be the highest bandwidths. Okay. So ಆಮೇಲೆ ಇನ್ನೊಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, so these are the issues. ಆಮೇಲೆ ಇನ್ನೊಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಟೀಚರ್ಸ್ ಅಷ್ಟೇ ಪ್ರಾಬ್ಲಮ್ ಆಯ್ತು. ಸೊ ನಮ್ಮ ಟೀಚರ್ಸ್ ಏನಂತ ಹೇಳಿದ್ರೆ ಅವ್ರಿಗೆಲ್ಲ B.Ed ಕಳ್ಸಿರ್ತಾರೆ, ಅದು ಇದು ಕಳ್ಸಿರ್ತಾರೆ. ಪಾಪ ಅವ್ರಿಗೆಲ್ಲ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ ಜಾಸ್ತಿ ಅವರೇ ಇಂಜಿನಿಯರ್ಸ್ ಓದಿರೋರು. ಸೊ ದೇ ವಿಲ್ ಸ್ಟಡಿ ಸಮ್ BA, ಆಮೇಲೆ MA ಓದ್ತಾರೆ, ಆಮೇಲೆ B.Ed ಮಾಡ್ಬಿಟ್ಟು ಪಾಪ ಅವ್ರದ್ದೇನ್ ತಪ್ಪಿದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಝೂಮ್ ಕ್ಲಾಸಸ್, ಕಮಾನ್ ಕಂಡಕ್ಟ್ ಝೂಮ್ ಕ್ಲಾಸಸ್ ಅಂತ ಹೇಳಿದ್ರೆ ಅದೆಂತ ಕಾಮಿಡಿ ಆಗಿದೆ, ನೀವೇ ನೋಡಿದೀರಾ. Are you not getting? ಲೆಕ್ಚರ್ ಸೊ ಪಾಪ ಅವ್ರದ್ದು ತಪ್ಪಲ್ಲ, ಅವ್ರಿಗೆ ಬರ್ತಲ್ಲ ಅದು ಯೂಸ್ ಮಾಡೋದಕ್ಕೆ. ಸೊ ನನಗೇನೆ ಎಷ್ಟೊಂದ್ ಸತಿ ಝೂಮ್ ಕ್ಲಾಸಸ್ ಟಿಲ್ ನೌ ಐ ಹ್ಯಾವ್ ನಾಟ್ ಯೂಸ್ಡ್ ಪ್ರಾಪರ್ಲಿ ಝೂಮ್ ಕ್ಲಾಸ್. ಓಕೆ, ಕಲ್ತ್ಕೊಳಕ್ಕೆ ಇಷ್ಟನೂ ಇಲ್ಲ, ಯಾಕಂದ್ರೆ ನಾನು ಇಲ್ವಲ್ಲ ಅದರಲ್ಲಿ. ಸೊ ನೌ ಡೇಸ್ ಸಮ್ ಝೂಮ್ ಕ್ಲಾಸಸ್ ಇಸ್ ಗೋಯಿಂಗ್ ಆನ್ ಹಿಯರ್. ಆರ್ ಯು ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? ಸೊ ಝೂಮ್ ಕ್ಲಾಸಸ್ ನಾವು ಕಂಪ್ಯೂಟರ್ ಸೈನ್ಸ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ನಾನು. ಸೊ ನಾನು ತಲೆ ಸ್ಕ್ರಾಚ್ ಮಾಡ್ಕೊಂಡಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಏನಂತ ಹೇಳಿದ್ರೆ ಅವ್ರಿಗೂ BA MA ಮಾಡಿರೋರ್ಗೆ ಹೋಗ್ಬಿಟ್ಟು ಇದಕ್ಕಿದ್ದಂಗೆ ನೀವು ಝೂಮ್ ಕ್ಲಾಸ್ ಮಾಡಿ ಅಂತ ಹೇಳಿದ್ರೆ ಎಂತ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ನಿಮಗೆ ಗೊತ್ತು, ಆಲ್ರೆಡಿ ಆಗಿದೆ. ಸೊ ಅದೊಂದು ತಾರತಮ್ಯ. ಸೊ ಅದಕ್ಕೋಸ್ಕರ ಆತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೊಂದು ಮಾಸ್ಟರ್ ಎಕ್ಸ್ಪರ್ಟ್ ಇನ್ವೆಸ್ಟ್ ಇರ್ತಾನೆ, ಅದರಲ್ಲಿ ಒಬ್ಬನಿಗೆ ಅಲಾಕೇಟ್ ಮಾಡಬೇಕು ಅಂತ ಡೆಲ್ಲಿ ಗವರ್ಮೆಂಟ್ ಮಾಡಿದೆ. ಓಕೆ. ಆರ್ ಯು ನಾಟ್ ಗೆಟಿಂಗ್? ಸೊ ಇದನ್ನ ಕರೆಕ್ಟ್ ಆಗಿ ಟ್ಯಾಕಲ್ ಮಾಡೋದು ಡೆಲ್ಲಿ ಗವರ್ಮೆಂಟ್. ಇಲ್ಲೂ ಗವರ್ಮೆಂಟ್ ಅವ್ರು ಮಾಡಿಲ್ಲ ಸರ್, ಆದ್ರೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ಸ್ ಆರ್ ಓಕೆ, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಗವರ್ಮೆಂಟ್ ಹಿಯರ್. ಸೊ ಏನಾಗಿದೆ ಅಂತ ಹೇಳಿದ್ರೆ ಡೆಲ್ಲಿಲಿ 15 to 20 ಟೀಚರ್ಸ್ಗೆ ಒಬ್ಬ ಎಕ್ಸ್ಪರ್ಟ್ ಮೆಂಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಆ ಮೆಂಟರ್ ಏನ್ ಮಾಡ್ತಾರೆ ಅಂದ್ರೆ ಆ ಟೀಚರ್ಸ್ಗೆ ಯಾವ್ದಾವ್ದು ಲ್ಯಾಕ್ ಇದೆ, ಝೂಮ್ ಮಾಡಕ್ ಬರ್ತಾ ಇಲ್ವಾ, ಸೊ ಅವ್ರಿಗೆ ಸಪರೇಟ್ ಆಗಿ ಕರೆದ್ಬಿಟ್ಟು ಅವ್ರಿಗೆ ಸ್ವಲ್ಪ ಕೋಚಿಂಗ್ ಕೊಡ್ತಾರೆ. ಝೂಮ್ ಕ್ಲಾಸಸ್ ಹೀಗೆ ಕಂಡಕ್ಟ್ ಮಾಡೋದು. ಸೊ ಆನ್ಲೈನ್ ಅಲ್ಲಿ ಬೇರೆ ತರ ಇರುತ್ತೆ ಇಂಟರಾಕ್ಷನ್, ಸ್ಟೂಡೆಂಟ್ಸ್ ಆಫ್ಲೈನ್ ಬೇರೆ ತರ ಇರುತ್ತೆ ಇಂಟರಾಕ್ಷನ್ಸ್, ಯಾಕಂದ್ರೆ ಇರುತ್ತೆ. ಸೊ ನೀವು ನೋಡಿರ್ಬೋದು ಒಂದು ಸ್ಲೈಡ್ ಇಟ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಈ ಫೀಲ್ಡ್ ಅಲ್ಲ ಬೇರೆ ಫೀಲ್ಡ್ ಅಲ್ಲಿ ನೋಡಿರ್ಬೋದು ಒಂದು ಸ್ಲೈಡ್ ಇಟ್ಬಿಟ್ಟು ಅಲ್ಲೆಲ್ಲ ವರ್ಡಿಂಗ್ಸ್ ಇರುತ್ತೆ, ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ಪಾಠ ಮಾಡೋದು ನಾನು ಮಾಡ್ತೀನಿ. ಆರ್ ಯು ನಾಟ್ ಗೆಟಿಂಗ್? ಅದು ಟೀಚರ್ ಅಲ್ವೇ ಅಲ್ಲ. ಎ ಟೀಚರ್ ಇಸ್ ದ ಪರ್ಸನ್ ಹೂ ಆಕ್ಚುಲಿ ಡೆಲಿವರ್ಸ್ ದ ಥಿಂಗ್ಸ್ ಇನ್ ವಿತ್ ಹಿಸ್ ಬ್ರೈನ್. ಆರ್ ಯು ನಾಟ್ ಗೆಟಿಂಗ್? ಅಲ್ಲಿ PPT ಅಲ್ಲಿ ಇರೋದನ್ನ ಅಂಡರ್ಲೈನ್ ಮಾಡಿ ಹೇಳೋದಕ್ಕೆ ಅವರೇ ಬೇಕೇನ್ರಿ? Many of the platforms are like that. So online mode of teaching is different, offline mode of teaching is different. So offline is very much effective. Online effective ನೇ, ಬಟ್ ಆತರ ಸ್ಲೈಡ್ಸ್ ಮಾಡ್ಕೊಂಡು ಹೇಳಿದ್ರಲ್ಲ. ಓಕೆ. ಬಟ್ ಓವರ್ ಆಲ್ ಸ್ಪೀಕಿಂಗ್ ಆಫ್ಲೈನ್ ಇಸ್ ವೆರಿ ಎಫೆಕ್ಟಿವ್. ಸೊ ಅದಕ್ಕೋಸ್ಕರ ಅದು ಆಕ್ಚುಲಿ ಹೆಲ್ಪ್ ಆಯ್ತು. ಸೊ ಡೆಲ್ಲಿ ಗವರ್ಮೆಂಟ್ ನೋಡಿ ಬೇರೆ ಅಂದ್ರೆ ಡೆಲ್ಲಿ ಸ್ಟೇಟ್, ಸೊ ಪೊಲಿಟಿಕಲ್ ವ್ಯೂಸ್ ಅಲ್ಲ ಇಲ್ಲಿ. ಸೊ ಆ ಸ್ಟೇಟ್ ನೋಡಿ ಬೇರೆ ಸ್ಟೇಟ್ ಅವರು ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ ಅಲ್ವಾ? ಸೊ ಅಳವಡಿಸ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ಬೇರೆ ಎಕ್ಸಾಂಪಲ್ಸ್ ಹೇಳಿ. ಒಂದು ಸ್ಟೇಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದು ಯಾವ್ದಾದ್ರು ಸೋಷಿಯಲ್ ಸೆಕ್ಟರ್ ಫೀಲ್ಡ್, ಇನ್ನೊಂದು ಸ್ಟೇಟ್ ಕಾಪಿ ಮಾಡ್ಕೊಂಡಿರೋದು ಆಲ್ರೆಡಿ ಮೊನ್ನೆ ಹೇಳಿದೆ. ಹೇಳಿ ನೋಡೋಣ, ಯಾವ್ದಾದ್ರು ಫೀಲ್ಡ್, ಎಜುಕೇಶನ್ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ KSRTC ಇನ್ ಬೆಂಗಳೂರು, ವಾಟ್ ಇಟ್ ಇಸ್ ದೇರ್, ಇಟ್ ಇಸ್ ಎಕ್ಸಾಕ್ಟ್ಲಿ ಕಾಪಿಡ್ ಇನ್ ಆಂಧ್ರ ಪ್ರದೇಶ್. ಓಕೆ, ಎಲಾಬ್ರೇಟಿವ್. ಏನ್ ತಪ್ಪಿದೆ? ಸೊ ಆಂಧ್ರದಲ್ಲಿ ಇತ್ತಲ್ಲ ಅದು ಆಂಬ್ಯುಲೆನ್ಸ್, ಅದು 101 ಏನೋ ಇದೆಯಲ್ಲ, ಅದು 1011 ಏನೋ, ಬಟ್ ಆ ಕಾನ್ಸೆಪ್ಟ್ ಇಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಏನಿದೆ ಅದ್ರಲ್ಲಿ ಕಾಪಿ ಮಾಡೋದ್ರಲ್ಲಿ? ಆರ್ ಯು ನಾಟ್ ಗೆಟಿಂಗ್? ಸೊ ಅದಕ್ಕೆ ನಾನೇನ್ ಹೇಳ್ತಿದ್ದೇನೆ ಅಂದ್ರೆ ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಈ ಸ್ಕೂಲ್ ಸೆಕ್ಟರ್ಸ್ ಅಲ್ಲಿ, ಅದು ಬೇರೆ ಸ್ಟೇಟ್ ಅವರು ಕಾಪಿ ಮಾಡ್ಕೊಳೋದ್ರಲ್ಲಿ ತಪ್ಪೇನು ಇಲ್ಲ.
ಸೊ ಆ ತರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಆ ತರದೊಂದು ಮಾಡಲ್ ಬೇರೆ ಸ್ಟೇಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರೋದು, ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ ಆ ತರ. ಸೊ ಇಷ್ಟು ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಆಮೇಲೆ ಆ ತರ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮನೀಶ್ ಒಂದು ಪಾಯಿಂಟ್ ಹೇಳಿದ್ರು, ವೆರಿ ಗುಡ್, ಮೈಟ್ ಬಿ ಹ್ಯಾವ್ ಸ್ಟಡಿಡ್ ಯೆಸ್ಟರ್ಡೇ ನ್ಯೂಸ್ ಪೇಪರ್ ಐ ಥಿಂಕ್ ಸೊ. ಸೊ ಏನಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಪಾಯಿಂಟ್ ಹೇಳಿದ್ದಾರೆ. ಸೊ ಮೆಂಟಲ್ ಹೆಲ್ತ್ ನಾನು ಆಲ್ರೆಡಿ ನಿಮ್ಗೆ ಕ್ಲಾಸ್ಗಳಲ್ಲಿ ಹೇಳ್ತಾ ಅಲ್ಲ. ಸೊ ಯು ಪೀಪಲ್ ವೇರ್ ಥಿಂಕಿಂಗ್ ದಟ್ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಇಶ್ಯೂಸ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮನೇಲೆ ಕೂತ್ಕೊಂಡಿರೋದಕ್ಕಾಗಲ್ಲ. ಹ್ಯಾವ್ ಯು ಅಬ್ಸರ್ವ್? ನೀವು ಗ್ರಾಜುಯೇಷನ್ಸ್ ಎಲ್ಲ ಮುಗೀತು, ಓಕೆ, ಮನೇಲಿ ಒಂದು 2 ತಿಂಗಳಾದ್ರೂ ಮನೇಲಿ ಇದ್ರಿ ಅಂತ ಅನ್ಸುತ್ತೆ ಜನರಲಿ ಇಫ್ ಐ ಸ್ಪೀಕ್. ಸೊ 2 months ಹೆಂಗ್ ಅನ್ಸಿದೆ ನಿಮ್ಗೆ? ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೇ. ಒಬ್ಬ ಮನುಷ್ಯನಿಗೆ ಹಿಂಸೆ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಿಲ್ಲ, ಅವ್ನಿಗೆ ಎತ್ತಾಕೊಂಡು ಹೋಗಿ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ರೆ ಮುಗಿದೋಯ್ತು, ಸತ್ತ ಅವನು ಅಂತ ಅರ್ಥ. ಆರ್ ಯು ನಾಟ್ ಗೆಟಿಂಗ್? ಸೊ ಅದು ಆ ರೀತಿ, ಬಿಕಾಸ್ ಹ್ಯೂಮನ್ ಬೀಯಿಂಗ್ ಇಸ್ ಎ ಸೋಷಿಯಲ್ ಅನಿಮಲ್. ಸೊ ಜೈಲಲ್ಲಿ ಅದಕ್ಕೆ ಹಾಕೋದು ಕ್ರೈ. ಕೋವಿಡ್ ಬಂದಾಗ So this one experiment I will tell you should not actually follow this one. ನಾನೇನ್ ಮಾಡಿದೆ ಗೊತ್ತಾ, ಸಿವಿಲ್ ಸರ್ವಿಸ್ when I was doing my graduation, when I was studying my 8th semester I think so. So civil service exam ತುಂಬಾ ಹತ್ರ ಇತ್ತು, ಎಲ್ಲ ಕೆಲಸ ಬಂದ್ ಮಾಡ್ಬಿಟ್ಟು 15 days ಒಂದು ರೂಮ್ ಅಲ್ಲಿ ಲಾಕ್ ಆಗಿದ್ದೆ ನಾನು. 15 days 50 days ಇಟ್ಸ್ ನಾಟ್ ಪಾಸಿಬಲ್ ನೋಡಿ. ಸೊ 15 days ಒಂದು ರೂಮ್ ಅಲ್ಲಿ ಲಾಕ್ ಆಗಿದ್ದೆ. ಲಾಕ್ ಅಂತ ಏನ್ ಹೇಳಿದ್ರೆ ಅಂದ್ರೆ ಯಾರ ಹತ್ರ ಮಾತಾಡಲ್ಲ, ಮೊಬೈಲ್ ಫುಲ್ ಸ್ವಿಚ್ ಆಫ್, ಆಮೇಲೆ ಬರೀ ಓದೋಣ ಅಂತ ಸ್ಕೆಚ್ ಆಗಿದೆ. ಅಟ್ಟರ್ ಫ್ಲಾಪ್ ಆಗಿತ್ತು ಅದು ಪ್ಲಾನ್. ಆರ್ ಯು ನಾಟ್ ಗೆಟಿಂಗ್? ಆಮೇಲೆ ಸ್ವಲ್ಪ ಮನೆಯಿಂದ ಚಪಾತಿ ಎಲ್ಲ ಮಾಡಿಸ್ಕೊಂಡು, ಸ್ವಲ್ಪ ರೊಟ್ಟಿ ಇರುತ್ತಲ್ವಿ, ಅದು ನಾರ್ತ್ ಕರ್ನಾಟಕ ಅದೆಲ್ಲ ತಿನ್ನಕ್ ಬರ್ತಿರಲ್ಲ ನನಗೆ, ಬಟ್ ಆದ್ರೂ ಅದನ್ನೆಲ್ಲ ತಂದೆ ನನ್ನ ಫ್ರೆಂಡ್ಸ್ ಇದ್ರು ಕೆಲವರೆಲ್ಲ ಗುಲ್ಬರ್ಗದವರು. ಸೊ ಅವರಿಂದ ತರಿಸ್ಕೊಂಡು ಎಲ್ಲ ಸರ್ಕಸ್ ಮಾಡಿದೆ. ಅದೊಂದು ದೊಡ್ಡ ಫ್ಲಾಪ್ ಆಗಿತ್ತು. ಒಂದು 15 days ಆದ್ಮೇಲೆ ಆಚೆ ಕಡೆ ಬಂದು ಸರಿಯಾಗಿ ಮಾತಾಡೋದಕ್ಕೂ ಬರ್ತಾ ಇರಲ್ಲ ನನಗೆ. ಆರ್ ಯು ನಾಟ್ ಗೆಟಿಂಗ್? ಸ್ವಲ್ಪ ದಿವಸ ಡೇಸ್ ಆಯ್ತು ಕರೆಕ್ಟ್ ಫ್ಲೋ ಬರೋದಕ್ಕೆ ನಂಗೆ ಮತ್ತು. ಓಕೆ, ಆ ತರದೊಂದು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿ ನ್ಯಾಚುರಲ್ ಅಬ್ನಾರ್ಮಲ್ ಇಸ್ ಅಬ್ನಾರ್ಮಲ್ ಓನ್ಲಿ. ಆರ್ ಯು ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? ಸೊ ಆ ರೀತಿ ಐಸೋಲೇಷನ್ಸ್ ಅಲ್ಲಿ ಇದ್ರೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಆಗ್ಬಿಡುತ್ತೆ. ಓಕೆ, ಸೊ ನನಗಾಗಿಲ್ಲ, ಬಟ್ ಹೇಳಿದ್ದು ನಾನು ಹೇಳ್ತಾ ಇರೋದು. ಸೊ ಮೆಂಟಲ್ ಹೆಲ್ತ್ ಇಶ್ಯೂ ಏಂತಕ್ಕೆ ಆಗಿರುತ್ತೆ? ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂದ್ರೆ ಇಂಟರಾಕ್ಷನ್ಸ್ ಇರಲ್ಲ, ಬಿಕಾಸ್ ಹ್ಯೂಮನ್ ಬೀಯಿಂಗ್ ಇಸ್ ಅ ಸೋಷಿಯಲ್ ಬೀಯಿಂಗ್. ಸೊ ಫ್ರೆಂಡ್ಸ್ ಹತ್ರ ಮಾತಾಡ್ತೀರಾ, ನಿಮ್ದೊಂದು ಅದು ಥಾಟ್ಸ್ ಏನಿರುತ್ತೆ ಅದು ರಿಫ್ರೆಶ್ಮೆಂಟ್ ಆಗ್ತಾನೆ ಇರಬೇಕು. ಸೊ ಅವಾಗ್ಲೇನೆ ನಿಮ್ಗೆ ಪಾಠ ತಲೆಯಲ್ಲಿ ಹೋಗೋದು, ಅವಾಗ್ಲೇನೆ ನ್ಯಾಚುರಲ್ ಥಿಂಕಿಂಗ್ ಮಾಡಕ್ಕಾಗೋದು, ಅವಾಗ್ಲೇನೆ ಮನಸ್ಸು ತುಂಬಾ ಹದವಾಗಿ ಹೆಲ್ತಿ ಆಗಿರೋದು. ಇಲ್ಲ ಅಂತ ಹೇಳಿದ್ರೆ ಸ್ಕೂಲ್ ಹುಡುಗರಿಗೆ ಮನೇಲಿ ಹಾಕೊಂಡು ಪಾಠ ಮಾಡಿ ಅಂತಲ್ಲ. ಇವಾಗ PM e-ವಿದ್ಯಾ ಅಂತ ಬಿಟ್ಟಿರೋದು ಒಂದು ಆಪ್, ಇದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಪೂರ್ತಿ ಪ್ಲಸ್ ಮುಂದಕ್ಕೂ ಅದೇಂತಕ್ಕೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್ ಎಸ್ ವೆರಿ ಗುಡ್. ಅದೇಂತಕ್ಕೆ ಮಾಡಿದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ IITs ಅವರು ಎಷ್ಟೊಂದು ಇನಿಷಿಯೇಟಿವ್ ಮಾಡಿದಾರೆ ಆ ತರದ್ದು ಆನ್ಲೈನ್ ಅಲ್ಲಿ ಸಿಗೋಂಥದ್ದು. ಓಕೆ, ಏಂತಕ್ಕೆ ನಾನು ಇದೆ ಅಂತ ಹೇಳಿದೆ ಅಂದ್ರೆ, when I was actually teaching for post graduate ಅವ್ರಿಗೆ ನಾನು ಅವಾಗ ಪಾಠ ಮಾಡ್ತಿದ್ದೆ ತುಂಬಾ ವರ್ಷದ ಹಿಂದೆ. ಸೊ ಅವಾಗ ಏನಂತ ಹೇಳಿದ್ರೆ ಕಲ್ತ್ಕೊಂತ ಏನ್ ತಪ್ಪಿದೆ ಅದರಲ್ಲಿ? ನಾನು ಟೀಚರೇ, ಇನ್ನೊಬ್ಬ ಟೀಚರ್ ಅಂತ ಕಲ್ತ್ಕೊಂಡ್ರಲ್ಲಿ ಏನ್ ತಪ್ಪಿದೆ? ಕ್ಲಿಯರ್ ಆಗಿ ಸ್ಪೀಚ್ ಅಲ್ಲಿ ಹೇಳಿರೋದೇ ಗವರ್ನಮೆಂಟ್ ಸ್ಕೂಲ್ ಬರಕ್ ತೊಂದರೆ ಆಗಿ ಇಲ್ಲ ಕೋವಿಡ್ ಇದ್ರೆ ಅದೊಂದು ಇನಿಷಿಯೇಟಿವ್. ಸೊ ಅದೊಂದು ಡಿಜಿಟೈಸೇಷನ್ ಪ್ರಮೋಟ್ ಮಾಡಿ ಅದೊಂದು ಇನಿಷಿಯೇಟಿವ್. ಓಕೆ, ಲೆಟ್ ಇಟ್ ಬಿ ವೆರಿ ಗುಡ್, ಲೆಟ್ ಇಟ್ ಬಿ ಅಲ್ಲೇ ಇರಲಿ ಅದು. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಮೆಂಟಲ್ ಹೆಲ್ತ್ ಇಶ್ಯೂಸ್ ಆದಾಗ ಏನಾಗುತ್ತೆ, ಯಾವ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ ರೀ ಮನುಷ್ಯ? ಮೆಂಟಲ್ ಇಶ್ಯೂಸ್ ಆದಾಗ ಆಂಗ್ಸೈಟಿ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ. ಸೊ ಇದರಿಂದ ಎಲ್ಲ ಆಚೆ ಬರ್ಬೇಕು ಅಂತ ಹೇಳಿದ್ರೆ, ಡೆಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ 20 ಕ್ಲಿನಿಕ್ ತೆಗ್ದವ್ರು. ಆ ತರದ್ದು ಗವರ್ಮೆಂಟ್ ಇದೆಯಲ್ಲ, ಅವರು 20 ಕ್ಲಿನಿಕಲ್ ಸ್ಕೂಲ್ಸ್ ಅಂತಾನೆ ತೆಗ್ದಿದ್ದಾರೆ ಅದಕ್ಕೆ ಅಂತ. ಸೊ ದ ಪೀಪಲ್ಸ್ ಹೂ ಆರ್ ಸಫರಿಂಗ್ ಫ್ರಮ್ ದಿಸ್ ಕೈಂಡ್ ಆಫ್ ಮೆಂಟಲ್ ಇಲ್ನೆಸ್ ಅಂದ್ರೆ ಡಿಪ್ರೆಷನ್, ಆಂಗ್ಸೈಟಿ, ಇದು ಜನರಲ್ ಆಗಿ ಬಂದ್ಬಿಡುತ್ತೆ. ತುಂಬಾ ದಿವಸ ಐಸೋಲೇಷನ್ ಅಲ್ಲಿ ಇದ್ದು, ತುಂಬಾ ದಿವಸ ಫ್ರೆಂಡ್ಸ್ ಹತ್ರ ಇಂಟರಾಕ್ಷನ್ಸ್ ಆಗಿಲ್ಲ, ಕ್ಲಾಸಿಗೆ ಬಂದಿಲ್ಲ, ಪಿಯರ್ ಫ್ರೆಂಡ್ಸ್ ಜೊತೆ ಮಾತಾಡಿಲ್ಲ, ಟೀಚರ್ಸ್ ಜೊತೆ ಇಂಟರಾಕ್ಷನ್ಸ್ ಇಲ್ಲ, ಅವ್ರು ಸ್ವಲ್ಪ ಮಂಕ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಏನ್ ಮಾಡಿರ್ತಾರೆ, ಸೊ ಡೆಲ್ಲಿ ಗವರ್ಮೆಂಟ್ ಹ್ಯಾವ್ ಆಕ್ಚುಲಿ ಲಾಂಚ್ ದರ್ ಸ್ಕೂಲ್ಸ್, 20 ಸ್ಕೂಲ್ಸ್ ಲಾಂಚ್ ಮಾಡಿದ್ದಾರೆ. ಸೊ ಅಲ್ಲಿ ಹುಡುಗರನ್ನ ಆಕ್ಚುಲಿ ಸ್ವಲ್ಪ ಕ್ಲಿನಿಕಲ್ ಕೌನ್ಸಿಲಿಂಗ್ ಮಾಡ್ಬಿಟ್ಟು so those things. So ಇದೆಲ್ಲ ತುಂಬಾ ಹುಷಾರಾಗಿರ್ಬೇಕು. ಸೊ ಮೆಂಟಲ್ ಹೆಲ್ತ್ ಅಂತ ಬಂದಾಗ, ಅಪಾರ್ಟ್ ಫ್ರಮ್ ದಿಸ್ ಆರ್ಟಿಕಲ್, ದಿಸ್ ಗೇಮ್ಸ್ ಆರ್ ವೆರಿ ಡೇಂಜರಸ್, ಬಿ ವೆರಿ ಕೇರ್ಫುಲ್. ಓಕೆ, ಗೇಮ್ಸ್ ಅವೆಲ್ಲ ಇದೆಯಲ್ಲ, ಓಕೆ, ಸೊ ಆಲ್ಟರ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಪಬ್ಜಿ ಇವೆಲ್ಲ ಹೈ ಲೆವೆಲ್ ಆಫ್ ಅಡಿಕ್ಷನ್ಸ್ ಆಗ್ಬಿಟ್ರೆ ಆಲ್ಟರ್ ಆಗ್ಬಿಡ್ತಾವೆ ಕೆಲವು ಥಿಂಕಿಂಗ್ ಪ್ರೊಸೆಸ್. ಇಟ್ ವೆರಿ ಡಿಫಿಕಲ್ಟ್. ಕಟ್ ಮಾಡ್ಕೊಂಡಿದ್ರ, ವೆರಿ ಡೇಂಜರಸ್. ಆಮೇಲೆ ನಾನು ಎಲ್ಲ ನೋಡಿದೆ, ಅವ್ನು ಯಾರ ಮೇಲ್ಗಡೆ ಹೋಗಿ ಎಗಿರ್ಬಿಟ್ಟಿದ್ದಾನಂತೆ. ನಿಜನೇನ್ರಿ ಅದು? ಏನ್ರಿ ಅದು ಕತೆ? ಏನೋ ತಗೊಳಕ್ ಕಾಸು ಕೊಟ್ಟಿಲ್ಲ ಅಂತ ಅಮ್ಮ ಅಪ್ಪನೆಲ್ಲ ಮರ್ಡರ್ ಮಾಡಿ. ಯಪ್ಪ, ಎಂತೆಂತ ಕೇಸಸ್ ಇದೆ ನೋಡಿ. ಸೊ ಅಡಿಕ್ಷನ್ಸ್ ತುಂಬಾ. ಆಮೇಲೆ ಇನ್ನೊಂದು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾಟ್ ಎವ್ರಿಬಡಿ ಇಸ್ ಈಕ್ವಲಿ ಸಸೆಪ್ಟಬಲ್ ಟು ಅಡಿಕ್ಷನ್.
ಇದೊಂದು ತಿಳ್ಕೊಳ್ಳಿ, ಲಿಸನ್ ಹಿಯರ್, ನಾಟ್ ಎವ್ರಿಬಡಿ ಈಸ್ ಈಕ್ವಲಿ ಸಸೆಪ್ಟಬಲ್ ಟು ಅಡಿಕ್ಷನ್. ಇದು ಬಿಯಾಂಡ್ ದ ಆರ್ಟಿಕಲ್ ಹೇಳ್ತಾ ಇರೋದು. ಅಡಿಕ್ಷನ್ ಎಲ್ಲರದು ಮೈಂಡ್ ಒಂದೇ ತರ ಇರಲ್ಲ. ಕೆಲವರು ಬೇಗ ಅಡಿಕ್ಟ್ ಆಗ್ತಾರೆ, ಕೆಲವರು ಕಮ್ಮಿ ಅಡಿಕ್ಟ್ ಆಗ್ತಾರೆ. ಆಲ್ಕೋಹಾಲಿಸಮ್ಗೂ ಅಷ್ಟೇ, ಕೆಲವ್ರಿಗೆ ಅಂಟ್ಕೊಂಡ್ಬಿಡುತ್ತೆ, ಇನ್ ಕೆಲವ್ರಿಗೆ ಲೈಟ್ ಆಗಿ ಅಂಟ್ಕೊಳ್ಳಲ್ಲ, ಬಟ್ ಲೇಟರ್ ಟರ್ಮ್ಸ್ ಅಲ್ಲಿ ಅಂಟ್ಕೊಳುತ್ತೆ. ಕೆಲವ್ರಿಗೆ ಬೇಗ, ಕೆಲವ್ರಿಗೆ ಲೇಟ್, ಬಟ್ ಅಂಟ್ಕೊಳುತ್ತೆ. ಆಲ್ಕೋಹಾಲಿಸಮ್ ಇಟ್ಸ್ ಆಲ್ಸೋ ಅನ್ ಅಡಿಕ್ಷನ್. ಅದೇ ರೀತಿ ಈ ತರ ಗೇಮ್ಸ್ ಇಸ್ ಆಲ್ಸೋ ಅನ್ ಅಡಿಕ್ಷನ್. ಕೆಲವ್ರಿಗೆ ಬೇಗ ಅಂಟ್ಕೊಳುತ್ತೆ, ಕೆಲವ್ರಿಗೆ ಲೇಟ್ ಆಗಿ. ನಾಟ್ ಎವ್ರಿಬಡಿಸ್ ಬ್ರೈನ್ ಇಸ್ ಹ್ಯಾವಿಂಗ್ ಈಕ್ವಲ್ ಟೈಪ್. ಎಲ್ಲರ ಬ್ರೈನ್ ಈಕ್ವಲ್ ಟೈಪ್ ಅಲ್ಲ, ಬಟ್ ಥಿಂಕಿಂಗ್ ಪ್ರಾಸೆಸ್ ಈಕ್ವಲ್, ಬಟ್ ಟೈಪ್ ಸ್ವಲ್ಪ ಡಿಫರೆನ್ಸಸ್ ಇರುತ್ತೆ. ಕೆಲವರು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ, ಕೆಲವರು ಬೇಗ ಇನ್ಫ್ಲೂಯೆನ್ಸ್ ಆಗಲ್ಲ. ಅದೇ ನೋಡಿ ಇಂಪಾರ್ಟೆಂಟ್. ಸೊ ಬರ್ಕೊಳ್ಳಿ ಸ್ವಲ್ಪ ಪಾಯಿಂಟ್ಸ್. ಅಡಿಕ್ಷನ್ ಅನ್ನೋದು ಪರ್ಸ್ಪೆಕ್ಟಿವ್ ಅನ್ನೋದು ರೆಗ್ಯುಲೇಷನ್ ಮತ್ತೆ ಅವ್ರ ಮೆಚುರಿಟಿ ಇದ್ರೆ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗಲ್ಲ ಅಂತ ನನ್ನ ಪಾಯಿಂಟ್. ಅದೇ ಅವ್ರ ಥಿಂಕಿಂಗ್ ಪ್ರಾಸೆಸ್ ಮೇಲೆ. ಅದೇ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಏನ್ ಹೇಳ್ತೀರ ಅಂದ್ರೆ, ಈಗ ಅವನಿಗೆ ಒಂದು 12ನೇ ಕ್ಲಾಸಿಂದಾನೆ ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಅಲ್ಲಿ ಸ್ಕೂಲ್ಗೆ ಹೋಗಕ್ಕೂ ಬಿಟ್ಟಿದ್ದಾರೆ, ಒಂದು 11th ಫಸ್ಟ್ ಪಿ ಯು ಸಿಂದ ಓದ್ತಿದ್ದೆ, ತರಕಾರಿ ಮಾರಕ್ ಕಳ್ಸ್ಬಿಟ್ರು ಡ್ಯಾಡಿ ರೋಡಲ್ಲಿ. ಅವನು ಡೆಫಿನೆಟ್ಲಿ ಅವ್ನ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಇರುತ್ತೆ, ಬೇಗ ಬ್ರೈನ್ ವಾಶ್ ಆಗಲ್ಲ. ಓಕೆ, ಅದೇ ಪಾಪ ತುಂಬಾ ಪ್ಯಾಂಪರ್ ಮಾಡಿ ಮೆಡಿಕಲ್ ಓದಿಸ್ಬಿಟ್ರು ಹುಡುಗನ್ನ. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಬ್ರೈನ್ ವಾಶ್ ಆಗ್ಬಿಟ್ಟಿದೆ. ಆರ್ ಹೈಲಿ ಇಂಟೆಲಿಜೆಂಟ್ ಬ್ರೈನ್ ವಾಶ್ಡ್. Okay, see, intelligence, emotions are different. Okay, emotions wins when it comes to intelligence. Emotions ಗೆಲ್ಲುತ್ತೆ when it comes to intelligence. ಅದಕ್ಕೆ ಹುಡುಗರ ತೂಕಡೆ ಜಾಸ್ತಿ. Okay, 10th ಲೆವೆಲ್ ಎಲ್ಲ ಫೇಲ್ ಆಗದೆ ಅಂತ ಕ್ರೇ ಏನೋ ಬೈಕ್ ಕೊಟ್ಟಿರ್ತಾರೆ, ಓಡಾಡ್ತಾರೆ. ವೆರಿ ಗುಡ್, ನಿಮ್ಗೆ ಗೊತ್ತಾಗ್ಲಿಲ್ಲ, ಬರ್ಕೊಳ್ಳಿ. This article ಅಂದ್ರೆ ಎಮೋಷನ್, so it will actually overcome intelligence. ಅದಕ್ಕೆ ಎಷ್ಟೊಂದು ಜನ ನೋಟಿಸ್ ಏಜೆನ್ಸಿ ಅವರು, ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅವರಿಗೆಲ್ಲ ಇಂಥವೆಲ್ಲ ಬಾರಿ ಮಾಡ್ತಾರೆ. ಸೊ ಟಾಪ್ ಪ್ಲೇಯರ್ ಇರ್ತಾರಲ್ಲ ಗವರ್ಮೆಂಟ್ ಪೋಸ್ಟ್ ಅಲ್ಲಿ, ಅವ್ರನ್ನೆಲ್ಲ ಟ್ಯಾಕಲ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಏಜೆನ್ಸಿ ಅವರು ಹನಿ ಟ್ರಾಪಿಂಗ್ ಅದೊಂದು ಆಯುಧ ಅವ್ರಿಗೆ. ಸೊ ಹನಿ ಟ್ರಾಪಿಂಗ್ ಅಲ್ಲಿ ಯಾರಪ್ಪ ತುಂಬಾ ಬೇಗ ಬಿದ್ದು ಬಿಡ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಎಮೋಷನ್ಸ್. ಬಿಕಾಸ್ ಎಮೋಷನ್ಸ್ ವಿನ್ಸ್ ಇಂಟೆಲಿಜೆನ್ಸ್. ಬರ್ಕೊಳ್ಳಿ, ಯಾಕೆ ನಗ್ತಾ ಇದ್ದೀರಾ? ಬರ್ಕೊಳ್ಳಿ. ದಿಸ್ ಆರ್ಟಿಕಲ್ ಡೀಲ್ಸ್ ಅಬೌಟ್ ಇದೇನ್ರಿ ಇದು? ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್. ವಾಟ್ ಇಸ್ ದಿಸ್? ಎನಿಥಿಂಗ್ ಬಟ್ ಇಟ್ಸ್ ಗುಡ್, ಹೆಲ್ತಿಯಾ? ಆಂಧ್ರ Shall I eat this? ಗವರ್ಮೆಂಟ್ ಪೀನಟ್ ಚಿಕ್ಕಿ ನಮ್ಮ ಅಣ್ಣನ ಫೋಟೋ. Okay, please take it. This article deals about the negative. This article deals about the negative impact happened on schools. Negative impact happened on schools due to its closure. Because of this article deals about the negative impact happened on schools due to its closure because of COVID-19 pandemic. Because of COVID-19 pandemic. Next line. The author says that in India, schools have been closed around. The author says that in India, schools have been. The author says that in India, schools have been closed around 600 days. 570 to 600 days. 570 to 600 days. Continue. This has negatively affected. This has negatively affected poor students. This has negatively affected poor students who can't afford tablets, smartphones, etc. This Kelly. Tabs ಎಲ್ಲ ಗವರ್ಮೆಂಟ್ ಫ್ರೀಯಾಗಿ ಕೊಟ್ಟಿದ್ರು ಕೂಡ ಅವ್ರಿಗೆ ಇಂಟರ್ನೆಟ್ ಕನೆಕ್ಷನ್ ತಗೊಳಕ್ ಹೌದು, ಏನ್ ಮಾಡೋದಕ್ಕಾಗುತ್ತೆ? ಸೊ ಇಂಟರ್ನೆಟ್ ರಿಯಾಲಿಟಿ ಅಂದ್ರೆ ಟ್ಯಾಬ್ಸ್ ಕೊಟ್ರು, ಆಲ್ರೆಡಿ ಅವ್ರು ಕೋವಿಡ್ ಅಲ್ಲಿ ಎಂಪ್ಲಾಯ್ಮೆಂಟ್ ಇಲ್ಲ, ಟ್ಯಾಬ್ ಅನ್ನು ಮಾರ್ಕೊಂಡು ಮನೆ ಸೆಲ್ ಮಾಡ್ತಾ ಇದ್ದಾರೆ. ಸೆಲ್ ಮಾಡಿ ಅವ್ರು ದುಡ್ಡು ಮಾಡ್ಕೊಂತ ಇದಾರ ಅಂದ್ರೆ ಬಿಕಾಸ್ ಆಫ್ ನೆಸೆಸಿಟಿ. ಮನೆ ನಡ್ಸಕ್ಕೆ ಕಾಸಿಲ್ಲ, ಟ್ಯಾಬ್ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಮನೆ ಮಾಡ್ಕೊಳ್ಳೋದು ಟ್ಯಾಬ್ ಸೆಲ್ ಮಾಡಿ
Okay. So this has negatively affected poor students who cannot afford tablets, smartphone, etc. Next paragraph. In early December 2021, the joint report released by the joint report released by UNESCO, UNICEF, and the World Bank. Joint report released by UNESCO, UNICEF, and the World Bank. The state of global education crisis report ಹೆಸರು the state of global education crisis article ಅಲ್ಲಿ ಇದೆ ನೋಡಿ ಅಲ್ಲಿ the state of global education crisis a path to recovery. The state of global education crisis, a path to recovery. Please stop. This gave the global picture of education sector which is being suffered. This gave a clear global picture. Andre ee report, this report gave a global clear picture of education sector being suffered. Next line. The author says that COVID-19 have affected all. The author says that COVID-19 have affected all, but children were at little better side. Full stop. So author says that we should not wait, but children were at little better side. Full stop. So author says that we should not wait for zero COVID cases. So author says that we should not wait for zero COVID cases situation, and we should start opening. So author says that we should not wait for zero COVID case situation, and we should start opening up the schools. Other psychological, ನೋಡ್ಬೇಕಲ್ಲ ಪೇರೆಂಟ್ಸ್ ಎಲ್ಲ ಸ್ಕೂಲ್ ಓಪನ್ ಮಾಡಿದ್ರು ಅವ್ರು ಕಳಿಸ್ತಾರ ಇಲ್ವಾ ಅನ್ನೋದು ಡೌಟ್ ಆಗುತ್ತೆ. ಅದು ಒಂದು ಕ್ರೈಟೀರಿಯಾ ಇದೆ. ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಗೆ, ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ಸ್ ಅಂತ ಹೇಳಿದ್ರೆ ಡಿಸಿಷನ್ಸ್ ಬರುತ್ತೆ ಪೇರೆಂಟ್ಸ್. ಸೊ ಪೇರೆಂಟ್ಸ್ ಆರ್ ವರಿಡ್ ವೆದರ್ ದಟ್ ಕೈಂಡ್ ಆಫ್ ಕೋವಿಡ್ ಅಂಟ್ಕೊಳ್ತೋ ಏನೋ ಅಂತ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಅದಕ್ಕೆ ಅಥಾರಿಟೀಸ್ ಆಕ್ಚುಲಿ ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡಬೇಕು. ಯಾರು ಸ್ಕೂಲ್ ಅಥಾರಿಟೀಸ್ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಬೇಕು. ಆಮೇಲೆ ಇನ್ನೊಂದೇನಾಗ್ತಿದೆ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಸ್ಕೂಲ್ ಓಪನ್ ಆಯ್ತು, ಸ್ಕೂಲ್ಸ್ಗೆಲ್ಲ ಚಿಲ್ಡ್ರನ್ಸ್ ಹೋದ್ರು. ಸೊ ಅಲ್ಲಿ ಯಾವ್ದೋ ಒಂದು ಕೋವಿಡ್ ಕೇಸಸ್ ಬಂತು ಅಂಟ್ಕೊಂತು ಅಂತ ಅಂದ್ಕೊಳ್ಳಿ, ಅವಾಗ ಸ್ಕೂಲ್ನೇ ಬ್ಲೇಮ್ ಮಾಡ್ಬಿಡೋದು. ಸ್ಕೂಲ್ಗೆ ಹೋದ ನಮ್ಮ ಹುಡುಗಿ ಸ್ಕೂಲ್ಗೆ ಹೋದ್ಲು, ಅಲ್ಲಿ ಕೋವಿಡ್ ಬಂದ್ಬಿಡ್ತು, ಸ್ಕೂಲ್ ನ ಬ್ಲೇಮ್ ಮಾಡೋದು. ಸೊ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಈ ತರ ಒಂದು ಕೇಸಸ್ ಆಗಿದ್ದು. ಮೆಡಿಕಲ್ ಸ್ಟೂಡೆಂಟ್ ನೇಣ್ ಹಾಕೊಂಡ್ಬಿಟ್ಟಿದ್ದ. ಆರ್ ನಾಟ್ ಗೆಟಿಂಗ್? ಆ ನೇಣ್ ಹಾಕೊಂಡಿದ ತಕ್ಷಣ ಅವನು ಆಕ್ಚುಲಿ BC ಕ್ಯಾಂಡಿಡೇಟ್, ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ ಅವನು. ಸೊ ಅಲ್ಲೇನಾಯ್ತು, ಆ ಕಾಲೇಜ್ ಹೆಡ್ ಆಗಿದ್ದು ಫಾರ್ವರ್ಡ್ ಕ್ಯಾಸ್ಟ್ ಅವ್ರದ್ದು. ಸೊ ಅಲ್ಲೇನಾಯ್ತು ಅಂತ ಹೇಳಿದ್ರೆ ಹುಡುಗರು ಆಕ್ಚುಲಿ ಗುಂಪಾಗ್ಬಿಟ್ಟು ದಂಗೆದ್ ಬಿಟ್ರು. ಆಕ್ಚುಲಿ ಎಲ್ಲ ಎವ್ರಿಬಡಿ ಜಾಯಿನ್ ಅಂಡ್ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಅವರು ಫೀಸ್ ಕಟ್ಟಿಲ್ಲ ಅಂತ ಅವನಿಗೆ ಬೈದ್ರು. ಲೋ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು, ಲೋ ಕ್ಯಾಸ್ಟ್ ಅಂತ ಹೇಳಿ ಬೈದಿಲ್ಲ, ಅವನು ಲೇಬಲ್ ಹಾಕ್ಬಿಟ್ರು ಅಲ್ಲಿ. ಲೋ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಬೈದ್ರು. ಸೊ ಹೈಯರ್ ಕ್ಯಾಸ್ಟ್ ಇವರು ಲೋ ಕ್ಯಾಸ್ಟ್ ಅಂತ ಬೈದ್ರು. ಸೊ ಅವನು ಮನ್ಸಿಗೆ ಹಚ್ಕೊಂಡು ಮೆಡಿಕಲ್ ಕಾಲೇಜಲ್ಲಿ ಆಗಿದ್ದು. ಸೊ ಅವನು ಮೇಲ್ಗಡೆ ಹೋಗಿ ನೇಣ್ ಹಾಕೊಂಡಿದ್ದಾನೆ. ಓಕೆ, ಅವಾಗ ಅದು ತಲೆ ಕೆಟ್ಟೋಗಿ ಅದು ತುಂಬಾ ಜಾಸ್ತಿ ಆಗೋಯ್ತು ಗಲಾಟೆ. ಅದು MLA ಲೆವೆಲ್ಗೆ ಬಂದ್ಬಿಡ್ತು. ಸೊ MLA ವಾಟ್ ಹಿ ಟೋಲ್ಡ್, ಹಿ ಕಾಲ್ಡ್ ದಿ ಅಡ್ಮಿನಿಸ್ಟ್ರೇಟರ್. DC ಕರೆದ್ಬಿಟ್ಟು ಐ ವಾಂಟ್ ದಿ ಸೊಲ್ಯೂಷನ್ ಇನ್ 72 hours ಅಂತ ಹೇಳಿ. ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಗೊತ್ತಾ ಅಲ್ಲಿಂದ DC. ವಾಟ್ ಹಿ ಹಸ್ ಡನ್ ಅಂದ್ರೆ, ಹಿ ಹಸ್ ಆಕ್ಚುಲಿ ಟೇಕನ್ ಬ್ಯಾಕ್ ಹಿಸ್ಟ್ರಿ ಆಫ್ ದಿ ಮೆಡಿಕಲ್ ಸ್ಟೂಡೆಂಟ್. ಸೊ ಅವ್ನು ಆಲ್ರೆಡಿ ಒಂದ್ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ.
ಯಾವಾಗ PUC ಇದ್ದಾಗ ಒಂದ್ಸತಿ suicide ಅಟೆಂಪ್ಟ್ ಮಾಡಿದ್ದಾನೆ. ಸೊ ದಟ್ ವಾಸ್ ದಿ ರೀಸನ್ ಟು ಕಮಿಟ್ ದಿ ಸುಸೈಡ್ ಅಗೇನ್. ನಾಟ್ ದಿ ಪ್ರಿನ್ಸಿಪಾಲ್, ಇಟ್ಸ್ ಎ ಟ್ರಿಗರಿಂಗ್ ಪಾಯಿಂಟ್, ಬಟ್ ಅವನಲ್ಲ ಟ್ರಿಗರಿಂಗ್ ಪಾಯಿಂಟ್ ಅಲ್ಲ, ಅದೊಂದು ರೀಸನ್ ಇಟ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸೊ ಅವಾಗ ಸಾಲ್ವ್ ಆಯ್ತು. ಆಕ್ಚುಲಿ ಪ್ರಿನ್ಸಿಪಾಲ್ ವಾಸ್ ನಾಟ್ ರೆಸ್ಪಾನ್ಸಿಬಲ್. ನೋಡಿದ್ರ ಹೇಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಹೇಗಿರುತ್ತೆ, ರಿಯಾಲಿಟಿ ಹೇಗಿರುತ್ತೆ ಅಂತ. ಸೊ ರಿಯಾಲಿಟಿ ಏನು, ಅವ್ನು ಆಲ್ರೆಡಿ ಡಿಪ್ರೆಷನ್ ಯಾವ್ದೋ ಒಂದು ಕಾಯಿಲೆಯಲ್ಲಿ ಇದ್ದಾನೆ, ಸೈಕ್ಯಾಟ್ರಿಕ್ ಡಿಸಾರ್ಡರ್ ಅಲ್ಲಿ ಇದ್ದಾನೆ. ಸೊ ಅವ್ನು ಏನ್ ಮಾಡಿದಾನೆ, PUC ಆಲ್ರೆಡಿ ಅಟೆಂಪ್ಟ್ ಮಾಡಿದ್ದಾನೆ. ಯಾವ್ದು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಸುಸೈಡ್ ಅಟೆಂಪ್ಟ್ ಮಾಡಿ ಬದುಕೊಂಡಿದ್ದಾನೆ, ಅದು ಆಲ್ರೆಡಿ ರೆಕಾರ್ಡೆಡ್ ಇದೆ. ಓಕೆ, ಸೊ ಇವನು ಇನ್ನೊಂದ್ಸತಿ ಮೆಡಿಕಲ್ ಬಂದ್ಬಿಟ್ಟು ಅವರು ಪ್ರಿನ್ಸಿಪಾಲ್ ಏನೋ ಬೈದ್ರು ಅಂದ್ಬಿಟ್ಟು ಹೋಗಿ ನೆಣ ಹಾಕೊಂಡಿದ್ದಾನೆ ಅಂದ್ರೆ ಪ್ರಿನ್ಸಿಪಲ್ ತಪ್ಪಲ್ಲ, ಅದು ಇವ್ನು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್. ಅದು ಗ್ರೇಟ್ ಜಾಬ್ ಮಾಡ್ತಾರೆ. ದೇ ಗೋ ಬೈ ಎವಿಡೆನ್ಸಸ್, ನಾಟ್ ಬೈ ಫಾಲ್ತು ಥಿಂಗ್ಸ್. ಓಕೆ, ಸುಮ್ಮನೆ ಗಾಸಿಪ್ ಕೇಳ್ಬಿಟ್ಟು ಹೋಗೋದಿಲ್ಲ ಅವರು DC ಅವರೆಲ್ಲ. ಓಕೆ, ಸೊ ದೇ ಗೇವ್ ಬೈ ಎವಿಡೆನ್ಸಸ್, ರಿಪೋರ್ಟ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡಿ ದ ಕೇಸ್ ವಾಸ್ ಸಾಲ್ವ್ಡ್. ಓಕೆ, ಸೊ ಜನರಿಗೆಲ್ಲ ಹೇಳಿ ಎವ್ರಿಬಡಿ ಆಕ್ಚುಲಿ ಅಕ್ಸೆಪ್ಟೆಡ್ ಇಟ್. ಅಂಡ್ ಇದು ಅವರೆಲ್ಲಾದ್ರೂ ಆತರ ಮಾಡಿರಲ್ಲ ಅಂತ ಹೇಳಿದ್ರೆ, ಅವ್ನು ಲೋ ಕ್ಯಾಸ್ಟ್ ಇದ್ದ ಅದಕ್ಕೆ ಬೈದ್ರು ಹಿಂಗಾಗಿತ್ತು ಅಂತ ಪ್ರಿನ್ಸಿಪಲ್ಗೆ ಆಮೇಲೆ ಜೈಲ್ ಒಳಗೆ ಕಳ್ಸೆಲ್ಲ ಅಧ್ವಾನ ಮಾಡಕ್ ಬಯಸು. ಪಾಪ ಅವ್ನು ಆತರದ್ದೇನು ಪಾಯಿಂಟ್ ಔಟೇ ಮಾಡಿಲ್ ಬಂತೆ. ಆರ್ ಯು ನಾಟ್ ಗೆಟಿಂಗ್? ಸೊ ಈ ರೀತಿ ಟರ್ನ್ ಆಗ್ಬಿಡುತ್ತೆ. ರಿಯಾಲಿಟಿ ಏನು, ಊಹಾಪೋಹ ಏನು, ತುಂಬಾ ಹುಷಾರಾಗಿರ್ಬೇಕು. ಸೊ ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೋಶಿಯಾಲಜಿ ಅಂಡ್ ಕಾಮನ್ ಸೆನ್ಸ್. ಅದೊಂದು ಸಬ್ಜೆಕ್ಟ್ ಇದೆ, ಟಾಪಿಕ್ ಇದೆ. ಕಾಮನ್ ಸೆನ್ಸ್ ಇದು. ಸೋಶಿಯಾಲಜಿ ಅಂದ್ರೆ ಕೋವಿಡ್ ಕೇಸಸ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ರೆಗ್ಯುಲೇಷನ್ಸ್ ಎಲ್ಲ ಕಡಿಮೆ ಇರುತ್ತೆ. ಅಲ್ಲಿ ಬೇಗ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಸ್ಪ್ರೆಡಿಂಗ್ ಬೇಗ ಇರುತ್ತೆ. ಅದಕ್ಕೆ ಪೇರೆಂಟ್ಸ್ ಫಿಯರ್ ಆಗೋದು ಸರ್. ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಇದ್ರೆ ಅವ್ರು ಕಳ್ಸೋದಕ್ಕೆ ರೆಡಿ ಇರ್ತಾರೆ. ಲೈಕ್ ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲ ಫೆಸಿಲಿಟಿ ಕಡಿಮೆ ಅಲ್ಲಲ್ಲ. ಪ್ರೈವೇಟ್ ಸ್ಕೂಲ್ಸ್ ಕಳಿಸ್ತಾ ಇದ್ದಾರೆ. ನಾನು ಏನ್ ಹೇಳಕ್ ಹೋದೆ ಅಂತ ಹೇಳಿದ್ರೆ, ಹುಡುಗ ಸ್ಕೂಲಿಂದಾನೇ ತಗೊಂಡ್ಬಂದಿದ್ದಾನೆ ರೋಗ ಅನ್ನೋದಕ್ಕೆ ಕಾರಣ ಏನು? ಅವ್ನು ಮಾರ್ಕೆಟಿಗೆ ಹೋಗಿರ್ಬೋದು, ಸ್ಕೂಲ್ ಆದ್ಮೇಲೆ ಸ್ಕೂಲ್ ಹೋಗ್ತಾನೆ, ಬರೀ ಸ್ಕೂಲ್ಗೆ ಹೋಗ್ತಾನ. ಸ್ಕೂಲ್ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೇಲಿ ಪೇರೆಂಟ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಸ್ಕೂಲ್ ಟ್ರಾನ್ಸ್ಪೋರ್ಟ್ ನಂಬ್ಕೊಂಡು ಮತ್ತೆ ಟ್ರಾನ್ಸ್ಪೋರ್ಟ್ ಇಂದ ಬರ್ಬೋದು, ಡ್ರೈವರ್ ಇಂದ ಬರ್ಬೋದು, ಇಲ್ಲ ಸ್ಕೂಲಿಂದ ಅವ್ನು ವಾಪಸ್ ಮನೆಗೆ ನಡ್ಕೊಂಬ ಅಂದ್ರೆ ಅಲ್ಲಿಂದ ಹೋಗ್ತಾನೆ. ಜಿಲೇಬಿ ತಿಂತೀನಿ ಅಂತ ಹೋಗ್ತಾನೆ, ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಜಿಲೇಬಿ ತಿಂತಾನೆ. ಜಿಲೇಬಿ ಅವನಿಗೆ ಇತ್ತಪ್ಪ, ಕೋವಿಡ್ ಬಂತು. ಆಮೇಲೆ ಯಾರಿಗ್ ಬೈತಾರೆ ಪೇರೆಂಟ್ಸ್? ಸ್ಕೂಲ್ ಅವ್ರಿಗೆ ಬೈತಾರೆ. ಸ್ಕೂಲ್ಗೆ ಹೋದ ಬಂತು. ಇನ್ ಮಧ್ಯದಲ್ಲಿ ಏನ್ ಮಾಡ, ಅದು ನಾನು ಹೇಳಿದ ಆರ್ಟಿಕಲ್ ಇದೆ, ಡಿಕ್ಟೇಟ್ ಮಾಡ್ತೀನಿ. ಓಕೆ, ಆಥರ್ ಹ್ಯಾಸ್ ಟೆಲ್ಲಿಂಗ್ ಲೈಕ್ ದಟ್. ಓಕೆ, ಯು ಶುಡ್ ನಾಟ್ ಬ್ಲೇಮ್ ಓನ್ಲಿ ಸ್ಕೂಲ್ಸ್ ಅಂಡ್ ಸ್ಕೂಲ್ ಅಥಾರಿಟೀಸ್. ಇನ್ಸ್ಟೆಡ್ ದ ಕ್ಯಾಂಡಿಡೇಟ್ ಅಂದ್ರೆ ಸ್ಟೂಡೆಂಟ್, ಹಿ ಮೈಟ್ ಆಕ್ಚುಲಿ ಗಾನ್ ಟು ಮಾರ್ಕೆಟ್ ಪ್ಲೇಸಸ್. ಒಂದು ಫಿಲ್ಮ್ ಹೋಗಿದ್ದಾನೆ, ಬಂಕ್ ಆಗ್ದ ಫಿಲ್ಮ್ ಹೋದ, ಮಾಲಲ್ಲಿ ಕುತ್ಕೊಂಡು ಅಲ್ಲೆಲ್ಲ ಅಂಟಿಸ್ಕೊಂಡ್ ಬಂದ. ಬೈಯದವ್ರಿಗೆ ಸ್ಕೂಲ್ ಅವ್ರಿಗೆ. ಆರ್ ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್? ಬರ್ಕೊಳ್ಳಿ. ಅಂದ್ರೆ ಸ್ಕೂಲ್ ಅವರು ಸ್ವಲ್ಪ ರೆಗ್ಯುಲೇಷನ್ಸ್ ಮಾಡಬೇಕು. ಕಂಪಲ್ಸರಿ ಪಿಕಪ್, ಕಂಪಲ್ಸರಿ ಡ್ರಾಪ್ ಎಲ್ಲ ಮಾಡಿದ್ರೆ ಯಾಕೆ? ಪ್ರೈವೇಟ್ ಸ್ಕೂಲ್ಸ್ ಅಲ್ಲ ಗೌರ್ಮೆಂಟ್ ಸ್ಕೂಲ್ಸ್? ನಾಟ್ ಇನ್ ಸ್ಕೂಲ್ ಸೆಕ್ಟರ್ಸ್. ಜನರಲಿ ಸ್ಪೀಕಿಂಗ್ ಬೇರೆ ಸೆಕ್ಟರ್ಸ್ ಅಲ್ಲೂ ನೀವು ನೋಡಿದ್ರೆ, ಲಾಕ್ ಡೌನ್ ಆಗಿ ಲಾಸ್ ಆಗಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಲಾಸ್ ನ ರಿಕವರ್ ಮಾಡೋದಕ್ಕೆ ನೋಡ್ತಾರೆ. ರೀ ಎಲ್ಲಾರು ರಿಕವರ್ ಮಾಡೋದಕ್ಕೆ ಹೋದ್ರೆ ಎಲ್ಲಿಂದ ಬರುತ್ತೆ? ನೋಡಿದ್ರ, ಲಾಸ್ ಆಯ್ತಪ್ಪ ನನಗೆ, ಒಂದ್ ವರ್ಷ ನಜಿನ ಬಡಿ 5 ಕೋಟಿ ಹೋಗ್ಬಿಟ್ಟಿದೆ, ಸೊ 5 ಕೋಟಿ ಬರ್ಬೇಕು ನನಗೆ ಅಂತ ಅನ್ಕೊಂತಾರೆ. ಎಲ್ಲಿಂದ ಬರುತ್ತೆ? ಬಿಗ್ ಬಿಸ್ನೆಸ್ ಮ್ಯಾನ್ ಹಂಗೆ ಯೋಚನೆ ಮಾಡೋದು. 5 ಕೋಟಿ ಹೋಯ್ತು ನಂಗೆ ಒಂದ್ ವರ್ಷ, ನೆಕ್ಸ್ಟ್ ವರ್ಷದಲ್ಲಿ 5 ಕೋಟಿ ಬರ್ಬೇಕು ಅಂತ ಎಲ್ಲಿ ಬರುತ್ತೆ? ಅಲ್ಲಿ ಡಬಲ್ 5 ಕೋಟಿ ಪ್ಲಸ್ 5 ಕೋಟಿ ಬರ್ಬೇಕು ಅಂತ ಎಲ್ಲಿ ಬರುತ್ತೆ ಅದು? ಬಟ್ ಆದ್ರೂ ಟ್ರೈ ಮಾಡ್ತಾರೆ, ಏನೇನೋ ಮೀನ್ಸ್ ಟ್ರೈ ಮಾಡ್ತಾರೆ. ಲಾಸ್ಟಿಗೆ ಅದಾಗ್ಲಿ ಅಂತ ಸೈಲೆಂಟ್ ಆಗ್ತಾರೆ. ನೀನೇನ್ ಮಾಡಕ್ಕಾಗುತ್ತೆ? ಸೈಲೆಂಟ್ ಆಗ್ತಾರೆ, ಬೇರೆ ತನ ಮಾಡಕ್ಕಾಗುತ್ತಾ? ಓಕೆ, ಬರ್ಕೊಳ್ಳಿ ನೆಕ್ಸ್ಟ್. ಸೊ ಎಲ್ಲಿ ತಕ ಇತ್ತು ರೀ ಅದು? ಓಪನಿಂಗ್ ಆಫ್ ದ ಸ್ಕೂಲ್ಸ್ ಆಯ್ತಾ? ಸೊ ನೆಕ್ಸ್ಟ್, ಸೊ ಎ ನ್ಯೂ ಪ್ರೈವೇಟ್ ಸ್ಕೂಲ್ ಹ್ಯಾನ್ ಈವನ್ ಮೂಡ್. ಸೊ ಎ ನ್ಯೂ ಪ್ರೈವೇಟ್ ಸ್ಕೂಲ್ಸ್ ಹ್ಯಾವ್ even moved to the hybrid mode. So a new private school has even been moved to the hybrid mode. Okay, ಏನಂತ ಹೇಳಿದ್ರೆ ಹೈಬ್ರಿಡ್ ಸ್ಕೂಲ್ಸ್ ಅಂತ ಏನಂತ ಹೇಳಿದ್ರೆ, ಅವ್ರಿಗೆ ಆಪ್ಷನ್ ಕೊಡ್ತಾರೆ. ನೋಡಿ, ನೀವು ಆಫ್ಲೈನ್ ಅಟೆಂಡ್ ಮಾಡಂಗಿರ ಆಫ್ಲೈನ್ ಅಟೆಂಡ್ ಮಾಡಿ. ನೋಡಿ, ಅಡ್ಮಿಷನ್ಸ್ ಕಮ್ಮಿ ಆಗ್ಬಿಡ್ಬಾರ್ದು. ಆಮೇಲೆ ಸ್ಕೂಲ್ಸ್ಗೆ ಹುಡುಗರು ಆಕ್ಚುಲಿ ಅಟೆಂಡ್ ಆಗ್ಬೇಕು. ಸೊ ಕೆಲವ್ರು ಏನಂತಾರೆ ಅಂದ್ರೆ, ಕೆಲವು ಪೇರೆಂಟ್ಸ್ ನಮ್ಗೇನ್ ಭಯ ಇಲ್ಲ, ಕೋವಿಡ್ ಕೇಸಸ್ ಕಮ್ಮಿ ಆಗಿದೆ, ಆಫ್ಲೈನ್ ಕಳಿಸ್ತೀವಿ ಅಂತಾರೆ. ಕೆಲವರು ಭಯ ಪಡ್ತಾರೆ. ಸೊ ಲೆಟ್ ದೆಮ್ ಟೇಕ್ ವಾಟ್ ಎವರ್ ದೇ ವಾಂಟ್. ಯಾವುದು? ಇವಾಗ
4 ಸ್ಟೂಡೆಂಟ್ಸ್ ಒಂದ್ 3 ಬ್ಯಾಚ್ ಮಾಡ್ತಾರೆ. ಮಂಡೇ ಟ್ಯೂಸ್ಡೇ ಒಂದ್ ಬ್ಯಾಚ್ ಆಫ್ಲೈನ್, ಟ್ಯೂಸ್ಡೇ ವೆಡ್ನೆಸ್ಡೇ ಇನ್ನೊಂದ್ ಬ್ಯಾಚ್. Depends on the school, okay, how they plan. Okay, the next one. So a new private school have even moved to a hybrid mode where student can opt online or offline, where students can opt online or offline, where students can opt online or offline. Okay, where students can opt online or offline. What is that? Display picture. Okay. But this hybrid mode is not a scientifically supported model. But this hybrid mode is not a scientifically supported model. Is not a scientifically supported model. Next line, the author says to blame the schools and authority is not a scientifically supported model. Is not a scientifically supported model. Aita. Next line, the author says to blame the schools and authorities for COVID cases. The author says, to blame the schools and authorities of schools for COVID cases. Authorities of schools for COVID cases is not good. Is not good because student might have catched COVID from, because student might have catched COVID from other places as well, like because student might have catched COVID from other places such as marketplaces, shopping malls, etc. Marketplaces, shopping malls, cinema halls, etc. All together, next line. Asymptotic aga irutte. Okay, this is a very good ವೆರಿ ಗುಡ್. ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ತರದೊಂದು ಬೇರೆ ಇದೆಲ್ಲ ಆಕ್ಚುಲಿ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತಾರೆ, ಅವ್ರು ಹೇಳ್ದಂಗೆ ಅಸಿಂಪ್ಟೋಟಿಕ್ ಡಿಸೀಸಸ್ ಇರ್ತವೆ ತುಂಬಾ. ಸೊ ಗೌರ್ಮೆಂಟ್ ಅಸಿಂಪ್ಟೋಟಿಕ್ ಅಂತ ಹೇಳಿದ್ರೆ ದೇ ವಿಲ್ ನಾಟ್ ಶೋ ಸಿಂಪ್ಟಮ್ಸ್. ಸೊ ಏನಂತ ಹೇಳಿದ್ರೆ ಬೇರೆ ಡಿಸೀಸಸ್ ಈ ಪಬ್ಲಿಕ್ ಅಲ್ಲಿ, ಜನರಲ್ ಪಬ್ಲಿಕ್ ಅಲ್ಲಿ, ಮೇಜರ್ಲಿ ಸ್ಟೂಡೆಂಟ್ಸ್ ಫೀಲ್ಡ್ ಅಲ್ಲಿ ಪಾಸ್ ಆಗೋ ಡಿಸೀಸಸ್ ತುಂಬಾ ಇರುತ್ತೆ. ಸೊ ಅದನ್ನೆಲ್ಲ ಆಕ್ಚುಲಿ ಗೌರ್ಮೆಂಟ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಡಬೇಕು ಅಂತ ನನ್ನ ಒಂದು ಲೆಕ್ಕಾಚಾರ. ಓಕೆ, ಮೆಂಟಲ್ ಹೆಲ್ತ್ ಜೊತೆಗೆ ದಿ ಅವಾಯ್ಡಬಲ್ ಡಿಸೀಸಸ್ ಅಂತ ಒಂದು ಸ್ವಲ್ಪ ಲೆಕ್ಚರ್ ಕೊಡಬೇಕು. ಅಂದ್ರೆ ಸೆಕ್ಷುವಲ್ ಡಿಸೀಸಸ್ ಇರಬಹುದು. ಓಕೆ, ಸ್ಕೂಲ್ ಲೆವೆಲ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಓಕೆ, ಎಂತಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಆಕ್ಚುಲಿ ದಟ್ ಮಚ್ ಓಪನ್ ಇನ್ ಸ್ಕೂಲ್ಸ್. ಅಲ್ಲಿ ಸ್ವಲ್ಪ ಇವಾಗ ಇದೆಯಾ, ಸೆಕ್ಷುವಲ್ ಎಜುಕೇಶನ್ಸ್ ಎಲ್ಲ ಇದೆಯಾ? ವೆರಿ ಗುಡ್. ಡಿಸೀಸಸ್ ಬಗ್ಗೆ ನಾನು ಹೇಳ್ತಾ ಇರೋದು, ಇದೆಯಾ? ವೆರಿ ಗುಡ್, ದೇ ಹ್ಯಾವ್ ಇನ್ಕ್ಲೂಡೆಡ್ ಅಂದ್ರೆ ಇಟ್ಸ್ ವೆರಿ ಗುಡ್. ಬಟ್ ಮೆಂಟಲ್ ಹೆಲ್ತ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರಬೇಕು. ನೆಕ್ಸ್ಟ್, ಯಾವುದೇ ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ತಿದ್ರೆ ಸೊಸೈಟಿಲಿ ಅದ್ರ ಬಗ್ಗೆ ಚಾಪ್ಟರ್ ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ನಿಜ ಮಾಡಿಲ್ವಾ ನೀನು? ನಾಟ್ ಸ್ಲೆಪ್ಟ್ ಎಸ್ಟರ್ಡೇ. ಓಕೆ, ನಾಟ್ ಯು. ಸೊ ಬರ್ಕೊಳ್ಳಿ. ದ ಆಥರ್ ಸೇಸ್ ಆಯ್ತಲ್ವಾ ಅದು? ನೆಕ್ಸ್ಟ್ ಲೈನ್, ಆಲ್ ಟುಗೆದರ್ ನೆಕ್ಸ್ಟ್ ಲೈನ್. ದಿ ಆರ್ಟಿಕಲ್ ಸೇಸ್ ದಟ್ ಕೋಪಿಂಗ್ ವಿತ್ ಆಲ್ ಟುಗೆದರ್ ಅಂತ ಇಲ್ಲ, ದ ಆರ್ಟಿಕಲ್ ಸೇಸ್ ದಟ್. ಓಕೆ, ಅದನ್ನ ಹಾಗೆ ಕರೆಕ್ಷನ್ ಮಾಡ್ಕೊಂತಾ ಇರಬೇಕು. ದಿ ಆರ್ಟಿಕಲ್ ಸೇಸ್ ದಟ್ ಕೋಪಿಂಗ್ ವಿತ್ ಆಲ್ ವೇಟ್ ರೀ, ಅದ ನಿಮ್ ವರ್ಡ್ಸ್ ಅಲ್ಲಿ ಬರ್ಕೊಳ್ಳಿ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು 2 years ಇಂದ, ಸೊ ಐ ಡೋಂಟ್ ವಾಂಟ್ ಆಕ್ಚುಲಿ ಗೋ ಬೈ ದಿ ವರ್ಡ್ಸ್ ದೇರ್. ಓಕೆ, ವಾಟ್ ಐ ವಾಂಟ್ ಟು ಟೆಲ್ ಇಸ್, ಒಂದು 2 years ಇಂದ ಲಾಕ್ ಡೌನ್ ಇತ್ತಲ್ವಾ, ಒಂದು 2 years ಇಂದ ಆಕ್ಚುಲಿ ರಜಾ ಇತ್ತಲ್ವಾ ಹುಡುಗರಿಗೆ. ಅಂದ್ರೆ ರಜಾ ಅಂದ್ರೆ ಆನ್ಲೈನ್ ಮೋಡಲ್ ನೋಡ್ತಾ ಇದ್ರಲ್ವಾ, ಅದರಿಂದ 2 years ಆದ್ಮೇಲೆ ಸ್ಕೂಲ್ಸ್ಗೆ ಬಂದ್ರೆ ಆ ಸ್ಕೂಲ್ಸ್ ಅಲ್ಲಿ ಆಕ್ಚುಲಿ ಟು ಕೋಪ್ ಅಪ್ ವಿತ್ ದ ಬಿಫೋರ್ ಸ್ಟ್ಯಾಂಡರ್ಡ್ಸ್ ಡಿಫಿಕಲ್ಟ್ ಆಗೋ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಅದನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ಆಕ್ಚುಲಿ ಗೌರ್ಮೆಂಟ್
ಥಿಂಕ್ ಮಾಡಬೇಕು ಅಂತ. 2 ವರ್ಷ ಗ್ಯಾಪ್ ಆಯ್ತಲ್ವ ಹುಡುಗರಿಗೆ, ಇನ್ನೊಂದ್ಸತಿ ಬಂದ್ರೆ ಹಳೆ ಸ್ಟ್ಯಾಂಡರ್ಡ್ಸ್ ನ ಕೋಪ್ ಅಪ್ ಮಾಡೋದು ಸ್ಕೂಲ್ಸ್ಗೆ ಸ್ವಲ್ಪ ಡಿಫಿಕಲ್ಟ್. ಬಟ್ ಗೌರ್ಮೆಂಟ್ ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡಬೇಕು, ಸ್ವಲ್ಪ ಫಂಡ್ ರೈಸ್ ಮಾಡಬೇಕು. ಸ್ವಲ್ಪ ಫಂಡ್ ಏನು ಫ್ಲಾಗ್ನೆಸ್ ಇರುತ್ತೆ. ಓಕೆ, ಅದನ್ನ ನಿಮ್ಮ ಓಟ್ಸ್ ಅಲ್ಲಿ ಬರ್ಕೊಳ್ಳಿ. ನಾನು ಹೇಳಿ ಇನ್ನೊಂದ್ಸತಿ ಹೇಳು ಅಂದ್ರೆ ಹೇಳ್ತೀನಿ, ಬೇಡವಾ? ಬರ್ಕೊಳ್ಳಿ. ನೆಕ್ಸ್ಟ್ ಲೈನ್, ಆಥರ್ ಗಿವ್ಸ್ ಎಕ್ಸಾಂಪಲ್ ಆಫ್, ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ, ಶಾರ್ಟ್ ಆಗಿ ಬರ್ಕೊಳ್ರಿ, ಎಲಾಬ್ರೇಟ್ ಆಗಿ ಬೇಡ. ಓಕೆ, ಅರ್ಥ ಆಗಿದೆಯಲ್ಲ, ಅದಕ್ಕೆ ಶಾರ್ಟ್ ಆಗಿ ಬರ್ಕೊಂಡ್ರೆ ಅದು ಫ್ಲಾಶ್ ಆಗುತ್ತೆ. ಬಟ್ ತೀರಾ ಶಾರ್ಟ್ ಅಲ್ಲ, ಫ್ಲಾಶ್ ಆಗದಲ್ಲೇ ಇರೋ ರೀತಿ ಶಾರ್ಟ್ ಅಲ್ಲ. ಓಕೆ, ಆಯ್ತಾ? The article says that, wait, not like that. The author gives example of Delhi government mentor teacher initiative. The author gives example of Delhi government's mentor teacher initiative, where a mentor teacher is selected who will coordinate 15 to 20 teachers under him. Author gives example of Delhi government's mentor teacher initiative, where a mentor is selected who will coordinate 15 to 20 teachers in problem related issues like technical issue. Who will coordinate 15 to 20 teachers in solving problems like technical issues, etc. Okay, next one. The Delhi government's initiative should be an example for other states. The Delhi government initiative should be an example for other states as well. Next line. The problem is not really much in private sector or private schools and the barrier. The problem is not much in private schools because they have good infrastructure. On to the next paragraph. To solve all these, altogether a next paragraph. To solve all these issues, it requires more government spending to solve all these issues, comma. It requires ನೋಡ್ರಿ, ಎಕ್ಸಾಮ್ ಅಲ್ಲಿ ನೀವು ಆನ್ಸರ್ಸ್ ಬರೀತಾ ಇರ್ಬೇಕಾದ್ರೆ ಕಾಮ ಎಲ್ಲ ಹಾಕ್ಬೇಕು ಅಂತ ಗೊತ್ತಿರ್ಬೇಕು. ಎಷ್ಟೊಂದು ಜನ ಕಂಟಿನ್ಯೂಸ್ ಆಗಿ ಬರೀತಾರೆ, ಐ ಡೋಂಟ್ ನೋ ವೈ. ಗ್ರಾಮೆಟಿಕಲ್ಸ್ ಎಸ್ ಎಲ್ ಅಂತೂ ಕಿತ್ಕೊಂಡು ಬಿಡುತ್ತೆ ಮಾರ್ಕ್ಸ್, ಹೇಳಿದೀನಿ. ಓಕೆ, ಎಸ್ ಎಲ್ ಆಕ್ಚುಲಿ ನೀವು ಎಲ್ಲಿ ಗ್ರಾಮರ್ ತುಂಬಾ ನೋಡ್ತಾರೆ. ಎಸ್ ಎಲ್ ಯು ಪೀಪಲ್ ಥಿಂಕ್ ದಟ್ ಓನ್ಲಿ ಎಸ್ ಎಲ್ ಫ್ಲವರಿ ಲ್ಯಾಂಗ್ವೇಜ್ ಬರಬೇಕು ಅಂತ. ನೋವೇ, ಗ್ರಾಮರ್ ತುಂಬಾ ಚೆಕ್ ಮಾಡ್ತಾರೆ ಎಸ್ ಎಲ್. ಸೊ ನಾನು ಏನ್ ಹೇಳ್ತಾ ಇದೀನಿ ಅಂತಾರೆ, ಕಾಮ ಎಲ್ಲ ಹಾಕ್ಬೇಕು. ವೇದಿಕೆ ಟೆಲ್ ಮಿ. ಓಕೆ, ನಾನು ಆನ್ಸರ್ಸ್ ಎವ್ಯಾಲ್ಯೂಯೇಟ್ ಮಾಡ್ಬೇಕಾದ್ರೆ ತುಂಬಾ ಇಂಟೆಲಿಜೆನ್ಸ್ ಹುಡುಗರು ಅದರ್ ಇನ್ಸ್ಟಿಟ್ಯೂಟ್ ಐ ವಾಸ್ ಆಕ್ಚುಲಿ ಎವ್ಯಾಲ್ಯೂಯೇಟಿಂಗ್ ಆನ್ಸರ್ಸ್, ಮೈ ಓನ್ ಇನ್ಸ್ಟಿಟ್ಯೂಟ್ ಆಲ್ಸೋ ಐ ವಾಸ್ ಎವ್ಯಾಲ್ಯೂಯೇಟಿಂಗ್ ಆನ್ಸರ್. ಅದ್ರಲ್ಲಿ ತುಂಬಾ ಹುಡುಗರು ಕಂಟಿನ್ಯೂಸ್ ಆಗಿ ಬರೀತಾರೆ, ಮೀನಿಂಗೇ ಇಲ್ಲ ಅದಕ್ಕೆ. ಓಕೆ, ಅವ್ರ ಮನ್ಸಲ್ಲಿ ಅನ್ಕೊಂತಾರೆ ಇದು ಮೀನಿಂಗ್ ಅಂತ, ನಮ್ಗೆ ಅರ್ಥ ಆಗ್ಬೇಕಲ್ವಾ ಎವ್ಯಾಲ್ಯೂಯೇಟರ್ಸ್ಗೆ. ಸೊ ಕಾಮ ಕರೆಕ್ಟ್ ಆಗಿ ಹಾಕೋದು ಗೊತ್ತಿಲ್ಲ. ಇಟ್ ರಿಕ್ವೈರ್ಸ್ ಮೋರ್ ಗವರ್ಮೆಂಟ್ ಸ್ಪೆಂಡಿಂಗ್ ಆನ್ ಎಜುಕೇಶನ್. Government spending on education.
ರಿಸಲ್ಟ್ ಕೂಡ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ಪೋರ್ಟ್ಸ್ ಯಾಕೆ ಅಂತಂದ್ರೆ ಆನ್ಲೈನ್ ಮಕ್ಕಳನ್ನ ಮೊಬೈಲ್ ಲ್ಯಾಕ್ ಆಫ್ ಸ್ಕಿಲ್ಸ್. ಎಸ್, ವೆರಿ ಗುಡ್. ಅದೊಂದು ಪಾಯಿಂಟ್. ಏನಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಮರ್ಕೋತಿ ಆಟ ಆಡ್ತಿಲ್ಲ ಯಾರು. Are you not getting what I'm telling? Okay, I will come to those points also. So ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಜನ ಆಕ್ಚುಲಿ ದೇ ಆರ್ ನಾಟ್ ಗೋಯಿಂಗ್ ಅಂಡ್ ಪ್ಲೇಯಿಂಗ್ ಇನ್ ಫೀಲ್ಡ್ಸ್ ಅಂಡ್ ಆಲ್. ತುಂಬಾ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಬೈ. ನೀವು ಗೇಮ್ಸ್ ಆಡಲ್ವೇನ್ರಿ ಬೆಳೆದಿರೋದು? ನೀವು ಇಲ್ವಾ? ಮರ್ಕೋತಿ ಆಡಿದ್ರಲ್ಲ, ಗೇಮ್ಸ್ ಆಡಿದ್ರ ಆನ್ಲೈನ್? ಓಕೆ, ಎಲ್ಲ ಆಡಿರ್ಬೇಕು, ಕಬಡ್ಡಿ ಗಿಬಡಿ ಎಲ್ಲ ಆಡಿ ಇದ್ದಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಅದ್ ಬಿಟ್ಬಿಟ್ಟು ಆನ್ಲೈನ್ ಅಲ್ಲಿ ಕೂತ್ಕೊಂಡು ಮನೇಲಿ ಕ್ರಿಕೆಟ್ ಆಡ್ಕೊಂಡು, ಓಕೆ, ಸಮಥಿಂಗ್ ಪಬ್ಜಿ ಆಡ್ಕೊಂಡು, ಓಕೆ, ದೇ ಆರ್ ರಿಯಲಿ ನಾಟ್ ಗುಡ್. ಆಮೇಲೆ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಕಮ್ಮಿ ಆಗ್ತಿದೆ. ಆಮೇಲೆ ಇನ್ನು ಸ್ಕೂಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಕೂಲ್ಸ್ ಲೆವೆಲ್ ಅಲ್ಲಿ ನೀವು ನೋಡಿ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಕೂಲ್ಸ್ ಅಲ್ಲಿ ದೇ ವಿಲ್ ಸೆಂಡ್ ಟು ಡಿಸ್ಟ್ರಿಕ್ಟ್ ಲೆವೆಲ್. ಹೋಬ್ಳಿ ಹೋಗ್ತಾನೆ, ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತಾನೆ, ಸ್ಟೇಟ್ ಲೆವೆಲ್ ಹೋಗ್ತಾನೆ, ಅಥ್ಲೆಟಿಕ್ಸ್ ಅಲ್ಲಿ ಇರ್ಬೋದು ಯಾರೇ, ಇನ್ಕ್ಲೂಡಿಂಗ್ ಮೀ. ಓಕೆ, ಎಲ್ಲ ಕಡೆ ಹೋಗ್ತಾರೆ. ಬಟ್ ಮಿಡ್ಲ್ ಸ್ಕೂಲ್ ಅಲ್ಲಿ ಹೋಗ್ತಾರೆ. ಹೈಸ್ಕೂಲ್ ಅಲ್ಲಿ ಬಂದ ತಕ್ಷಣ ಡೌನ್. ಯಾಕಂದ್ರೆ 10th ಇದೆ. 10th ಅಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಇದೆ. 10th ಅಲ್ಲಿ ಆಕ್ಚುಲಿ ಸ್ಕೋರ್ ಜಾಸ್ತಿ ಮಾಡಿದ್ರೆ ಮೆಡಿಕಲ್ ಸಿಗುತ್ತಾ, ಇಂಜಿನಿಯರಿಂಗ್ ಸಿಗುತ್ತಾ, ಇಲ್ಲ ಆರ್ಟ್ಸ್ ಹೋಗ್ಬೇಕಾ, ಓಕೆ, ಆ ಪ್ಲಾನ್ಸ್ ಇರುತ್ತೆ. ಸೊ ಡಿಗ್ರಿಲಿ ಅಂತೂ ಕೇಳಲೇಬೇಡಿ, ದೇ ಡೋಂಟ್ ಗೋ ಓನ್ಲಿ. ಆರ್ ನಾಟ್ ಗೆಟಿಂಗ್ ವಾಟ್ ಐ ಆಮ್. ಅವ್ರೇನಂತಾರೆ, ಸ್ಪೋರ್ಟ್ಸ್ ಆಡೋದ್ರಿಂದ ದುಡ್ಡು ಎಲ್ಲಿ ಬರುತ್ತೆ, ಕೆರಿಯರ್ ಸೆಟಲ್ ಮಾಡ್ಕೊಳ್ಳೋಣ, ದುಡ್ಡು ಬರುತ್ತೆ, ಜೀವನ ಮಾಡಬಹುದು. ಸೊ ಇದು ಎಲ್ಲ ಮೆಂಟಾಲಿಟಿ ಹೋಗ್ಬೇಕು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಈ ಹೈಸ್ಕೂಲ್ ಅಲ್ಲಿ ಆಕ್ಚುಲಿ ಸ್ಪೋರ್ಟ್ಸ್ಗೆ ಅಂದ್ರೆ ಇನ್ನೇನ್ ಬಂದು ಹೋಬ್ಳಿ ಲೆವೆಲ್, ಇನ್ನೇನ್ ಬಂದು ಡಿಸ್ಟ್ರಿಕ್ಟ್ ಲೆವೆಲ್, ಅವಾಗ ಹುಡುಗರನ್ನ ಹಂಟ್ ಮಾಡೋದು ಅಲ್ಲಿ ಹೋಗ್ಬಿಟ್ಟು. ಓಕೆ, ಸಡನ್ ಆಗಿ ಟ್ರೈ ಮಾಡೋಕೆ ಹೋಗೋದು. ಅವ್ನು ಕ್ಲಾಸ್ ಅಟೆಂಡ್ ಎಲ್ಲ ಬಂಕ್ ಹಾಕಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಜಾವ್ಲಿಂಗ್ ಥ್ರೋ ಇರ್ಬೋದು, ಜಾವ್ಲಿಂಗ್ ಥ್ರೋ. ಸೊ ಜಾವ್ಲಿಂಗ್ ಥ್ರೋ ಇರ್ಬೋದು, ಎಲ್ಲಾದ್ರಲ್ಲೂ ಅದು ಮಾಡ್ತಿರ್ತಾರೆ. ಮನುಷ್ಯ ನೀವ್ ಅದ್ರಲ್ಲಿ ಇದ್ರಿ? ಗುಡ್, ವೆರಿ ಗುಡ್. ಓಕೆ, ಸ್ವಿಮ್ಮಿಂಗ್ ಇಸ್ ವೆರಿ ಗುಡ್. ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತರದ್ದು ಒಂದು ಆಕ್ಟಿವಿಟಿ ಮಾಡ್ಬೇಕು ಅಂದ್ರೆ ಅದು ಕನ್ಸಿಸ್ಟೆಂಟ್ ಆಗಿರ್ಬೇಕಲ್ವಾ ಹೈಸ್ಕೂಲ್ ಅಲ್ಲಿ. ಅವಾಗ ಹುಡುಗಂಗೆ ಆಕ್ಚುಲಿ ಅದು ಎಕ್ಸಾಮ್ ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗಲ್ಲ. ವಾಟ್ ಯು ಗಿವನ್ ಇದ್ರಲ್ಲಿ ಏನ್ರಿ ಒಂಥರ ಇದು ಬರ್ತಾ ಐತೆ. ಓಕೆ, ಲೆಟ್ ಇಟ್ ಬಿ, ಇಟ್ ವಾಸ್ ವೆರಿ ಗುಡ್. ಹ್ಞೂ ರೀ, ಇದೇನು ಯಾರು ಕೊಟ್ಟಿದ್ ನನ್ಗಿದು? ಓಕೆ, ಬಟ್ ಇಟ್ ಇಸ್ ವೆರಿ ಗುಡ್. ಬಟ್ ಏನಂತ ಹೇಳಿದ್ರೆ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅದು ಕಡಲೆ ಬೀಜ ಅಲ್ವಾ, ಅದು ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ, ನಾಟ್ ಬಿಕಾಸ್ ಆಫ್ ದಿಸ್ ಮ್ಯಾನ್, ವಾಟ್ ಯು ಹ್ಯಾವ್ ಇಸ್ ಗುಡ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಆಕ್ಚುಲಿ ಪೀರಿಯಾಡಿಕಲಿ ಅವ್ರಿಗೆ ಟ್ರೈನ್ ಮಾಡೋ ಬಂದು ಇಂಡೆಂಟಲ್ಲಿ ಕರ್ಕೊಂಡು ಅವ್ರನ್ನ ಟ್ರೈನ್ ಮಾಡಕ್ ಹೋಗಿ ಆಕ್ಚುಲಿ ಅವ್ರದ್ದು ಎಕ್ಸಾಮ್ ನು ಹಾಳು ಮಾಡ್ಬಿಡ್ತಾರೆ. ಆರ್ ಯು ನಾಟ್ ಗೆಟಿಂಗ್? ಸೊ ಅದೊಂದು ಸ್ವಲ್ಪ ಮಾಡಿಫಿಕೇಶನ್ಸ್ ತರಬೇಕು. ನಮ್ಮ ಮನೇಲಿ ಕಳಿಸ್ಲೇ ಇಲ್ಲ. ಓಕೆ, ಸ್ಟೇಟ್ ಲೆವೆಲ್ ದೇ ಡಿಡ್ ನಾಟ್ ಸೆಂಡ್ ಓನ್ಲಿ ಫಾರ್. ಓಕೆ, ಸೊ ದಿಸ್ ಥಿಂಗ್ಸ್ ಹ್ಯಾಪನ್ಸ್. ಏನಕ್ಕೆ ಅಂತ ಹೇಳಿದ್ರೆ, ಏನ್ ಮಾಡ್ತಾನಲ್ಲೋಗಿ ಅಂತ. ಕ್ರಿಕೆಟ್ ಅಷ್ಟೇ, ಐ ವಿಲ್ ನಾಟ್ ಸೀನ್. ಅದು ಆಕ್ಚುಲಿ ಗ್ರಾಜುಯಲ್ ಪ್ರಾಕ್ಟೀಸ್ ಇದ್ರೆ ಅದು ಸ್ಟಡೀಸ್ಗೆ ಎಫೆಕ್ಟ್ ಆಗಲ್ಲ. ಇದಕ್ಕಿದ್ದಂಗೆ ರಣಜಿಗೆ ಹೋಗೋದು, ಅಂಡರ್ 19 ಮಾಡೋದಕ್ಕೆ ಹೋಗೋದು. ಸೊ ಅಲ್ಲೂ ಕಟ್ ಮಾಡ್ಬಿಡ್ತಾರೆ ಬಾಲ ಮನೇಲಿ. ಎಂತಕ್ಕೆ ಅಂತ ಹೇಳಿದ್ರೆ, ಇವ್ನು ಕ್ರಿಕೆಟ್ ಪ್ಲೇಯರ್ ಆಗ್ಬಿಟ್ಟು ನಾಳೆ ಏನ್ ಮಾಡ್ತಾನೆ, ಲೆಟ್ ಹಿಮ್ ಆಕ್ಚುಲಿ ಟೇಕ್ ಸಮ್ ಜಾಬ್ಸ್ ಅಂತ. ಸಿವಿಲ್ ಸರ್ವಿಸ್ಗೂ ಅಷ್ಟೇ, ಯು ಮೈಟ್ ಹ್ಯಾವ್ ಸೀನ್. ಓಕೆ, ಪೂರ್ ಫ್ಯಾಮಿಲೀಸ್ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ? ಅಂದ್ರೆ ಪೂರ್ ಫ್ಯಾಮಿಲೀಸ್ ಅಲ್ಲ, ನನ್ನ ಪ್ರಕಾರ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಲ್ಲಿ ತುಂಬಾ ಕಷ್ಟ ಸಿವಿಲ್ ಸರ್ವಿಸ್ ಮಾಡೋದು. ಪೂರ್ ಫ್ಯಾಮಿಲೀಸ್ ಏನ್ ಮಾಡ್ತಾರೆ ಅಂದ್ರೆ, ಏನೋ ಒಂದು ಆಗ್ಬಿಡ್ಲಿ ಅಂತ ದೇ ವಿಲ್ ಟ್ರೈ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಂಬಾ ಹೆದರ್ತಾರೆ ಏನೇ ಮಾಡೋದಕ್ಕೂ, ನಾಟ್ ಓನ್ಲಿ ಸಿವಿಲ್ ಸರ್ವಿಸ್, ಏನೇ ಮಾಡೋಕೆ ಹೆದರ್ತಾರೆ. ರಿಚ್ ಫ್ಯಾಮಿಲೀಸ್ ದೇ ಆರ್ ಓಕೆ, ಯಾಕಂದ್ರೆ ಏನಾದ್ರೂ ದೇ ವಿಲ್ ತಡ್ಕೊಂತಾರೆ. ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನ್ ಮಾಡ್ತಾರೆ ಅಂದ್ರೆ, ಸಿವಿಲ್ ಸರ್ವಿಸ್ ಏನ್ ಮಾಡ್ತೀಯಾ, ಓಕೆ, ಒಂದು 25,000 30,000 ಸ್ಯಾಲರಿ ನೋಡ್ಕೊಂಡು ಆರಾಮಾಗಿ ಮದ್ವೆ ಹಾಕೊಂಡಿರೋ, ವೈ ಯು ವಾಂಟ್ ಟು ಟೇಕ್ ರಿಸ್ಕ್ ಅಂಡ್ ಆಲ್. ಓಕೆ, ಬಟ್ ಅಷ್ಟು ಅವ್ನು ಏನ್ ಮಾಡಿರ್ತಾನೆ, ಸಿವಿಲ್ ಸರ್ವಿಸ್ ಮಾಡೋರೆಲ್ಲ ಆಕ್ಚುಲಿ ಅವ್ರದೇ ಓನ್ ಲಾಜಿಕ್ ಇರುತ್ತೆ, ಅವ್ರದೇ ಒಂದು ಲೈಕಿಂಗ್ ಇರುತ್ತೆ, ಅದಕ್ಕೆ ಮಾಡ್ತಾರೆ. ಸೊ ಬರ್ಕೊಳ್ಳಿ ನೆಕ್ಸ್ಟ್ ಲೈನ್. ಟು ಸಾಲ್ವ್ ಆಲ್ ದಿಸ್ ಅದಾಯ್ತಾ, ಇಟ್ ರಿಕ್ವೈರ್ಸ್ ನೌ, ಆಸ್ ಆಫ್ ನೌ 3% of the GDP, as of now 3% of the GDP government is spending on education sector, but it is very less. As of now government is spending around 3% of the GDP on education sector, but it is very less. Next line. Also the government should look towards a mental health issue. Also the government should look towards a mental health issue because of the isolation caused to students due to pandemic. Because ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ. Also the government should look towards a mental health issue because of the isolation caused by the pandemic. The related mental issues are depression, anxiety. ಇನ್ನೊಂದ್ಸತಿ ಹೇಳ, ಓನ್ ಆಗಿ ಹೇಳ್ತಾ ಇರ್ತೀನಿ, ಇಲ್ಲಿ ಬರ್ದಿಲ್ಲ ಅದು, ಸುಮ್ಮನೆ ಪಾಯಿಂಟ್ಸ್ ಬಿಡ್ದಿರ್ತೀನಿ, ಓನ್ ಆಗಿ ಹೇಳೋದು. ಸೊ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ಕೊಳ್ಳಿ. ಆಲ್ಸೋ ಗೌರ್ಮೆಂಟ್ ಶುಡ್ ಲುಕ್ ಟುವರ್ಡ್ಸ್ ಮೆಂಟಲ್ ಹೆಲ್ತ್ ಇಶ್ಯೂಸ್. ಆಮೇಲೆ ಏನ್ ಹೇಳಿದೆ, ಕಾಸ್ಡ್ ಬೈ ಐಸೋಲೇಷನ್ ಡ್ಯೂ ಟು ದಿ ಪ್ಯಾಂಡಮಿಕ್.
The related mental health issues are depression, anxiety, etc. In this regard, continue ಮಾಡಿ. In this regard, the Delhi government, have opened 20 school health clinics. In this regard, the Delhi government have opened 20 school health clinics. 20 ಸ್ಕೂಲ್ ಹೆಲ್ತ್ ಕ್ಲಿನಿಕ್ಸ್. ಸೊ ನೋಡಿದ್ರೆ ಆಕ್ಚುಲಿ ಡೆಲ್ಲಿ ಗವರ್ಮೆಂಟ್ ಅವರು ಸ್ವಲ್ಪ ಇನ್ನೋವೇಟಿವ್ ಥಿಂಗ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಲ್ಲ, ಲೈಟ್ ಆಗಿ ನಂಗೆ ಅನಿಸ್ತಾ ಇದೆಯಪ್ಪ. ಓಕೆ, ಅರವಿಂದ್ ಕೇಜ್ರಿವಾಲ್ ಸೊ ವೆರಿ ನೈಸ್ ಪರ್ಸನಾಲಿಟಿ ಅಂತ ನನಗನ್ಸುತ್ತೆ. ಸಿವಿಲ್ ಸರ್ವೆಂಟ್, ಐ ಥಿಂಕ್ he is a mechanical engineer from IIT, I think so. IIT, then he was IRS officer. Okay, so ನನ್ನ ಪ್ರಕಾರ actually the work what is done by him, it's so good only. Okay, as a personality I like him. I even like Modi ji, I even like him. Okay, so ಹೇಳಿದ್ದು ಯಾಕಂದ್ರೆ ಪೊಲಿಟಿಕಲ್ ನ್ಯೂಟ್ರಲಿಟಿ ಇರಬೇಕು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಆಥರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಹೇಳ್ತಾರದನ್ನ ಹೇಳ್ತಾ ಇದೀನಿ, ಟೀನೇಜ್ ಅಲ್ಲಿ ಆಕ್ಚುಲಿ ಮೆಂಟಲ್ ಡಿಸೀಸಸ್ ಅಂತ ಇರ್ತಾವಲ್ಲ. ಫಾರ್ ಎಕ್ಸಾಂಪಲ್ ಡಿಪ್ರೆಷನ್, ಆಂಗ್ಸೈಟಿನೇ ದೊಡ್ಡ ಮೆಂಟಲ್ ಡಿಸೀಸ್. ದೇ ವಿಲ್ ಕನ್ವರ್ಟ್ ಇಂಟು ಒನ್ ಅನದರ್. ಆಂಗ್ಸೈಟಿ ಇದ್ದದ್ದು ಡಿಪ್ರೆಷನ್ ಹೋಗ್ತಾ, ಬಟ್ ದೇ ಆರ್ ಸಪರೇಟ್. ಆಂಗ್ಸೈಟಿ ಬೇರೆದು, ಡಿಪ್ರೆಷನ್ ಬೇರೆದು, ಬಟ್ ಆಲ್ಮೋಸ್ಟ್ ದೇ ಆರ್ ಸಿಮಿಲರ್ ಒಂಥರ. ಆರ್ ಯು ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್? ಅದು ಸೈಕ್ಯಾಟ್ರಿಕ್ ಪೀಪಲ್ ಗೆ ಗೊತ್ತು, ನನಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಮೇಲೆಗಡೆ ಹೇಳ್ತೀನಿ. ಸೊ ಇದೇನಂತ ಹೇಳಿದ್ರೆ, ಯಾವುದೇ ಈ ತರದ ಡಿಸೀಸ್ ಬರಬೇಕು ಅಂದ್ರೆ ಚೈಲ್ಡ್ಹುಡ್ ಕಾರಣ ಇರ್ತವೆ ತುಂಬಾ ಸತಿ. ಅದಕ್ಕೇನೆ ಸ್ಕೂಲ್ಗಳಲ್ಲಿ ಹೊಡೆಯೋದಕ್ಕೆಲ್ಲ ಬಿಡಲ್ಲ ಇವಾಗ. ಆರ್ ಯು ನಾಟ್ ಗೆಟಿಂಗ್? ಸ್ಕೂಲ್ಗಳಲ್ಲಿ ಹೆಗಮೆಗೆ ಎಲ್ಲ ಹೊಡೆಯೋದಕ್ಕೆ ಬಿಡಲ್ಲ, ಆಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ರೆ ಹೋಯ್ತು ಕೆಲಸ ಒಂದು. ಓಕೆ, ಎಸ್. ಆಮೇಲೆ ನೀವು ಹೇಳ್ತಾ ಇರ್ತಾರೆ ತುಂಬಾ ಹಿಂಸೆ ಕೊಡಬಾರ್ದು ಸ್ಟೂಡೆಂಟ್ಸ್ ಗೆ, ತುಂಬಾ ಕಿರುಕುಲಮ್ ಎಲ್ಲ ಹಾಕಿ. ಸ್ಟೂಡೆಂಟ್ಸ್ ಟೀಚರ್ಸ್ ಹೊಡೆಯೋದು ನನಗೆ ಗೊತ್ತಿಲ್ಲಪ್ಪ, ಹೌದಾ? ಇಂಕ್ ಹಾಕ್ತಾರ? ಇಲ್ಲ ಸರ್, ಏನಪ್ಪ ಪ್ರಿನ್ಸಿಪಲ್ ಗಾಡಿ ಹೋಗ್ಲೇಕ ನಂಗೆ ಗೊತ್ತಿಲ್ಲ ಏನ್ ಕೊಟ್ಟಿದ್ದಾರೆ ಅವ್ರಿಗೆ, ಏನ್ ಬರ್ತದೆ? ಐ ಡೋಂಟ್ ನೋ. ಸಾರಿ, ಪಂಚವರ್ಗು ಹೋಗಿರ್ತಾರೆ ಸರ್, ಇಲ್ಲ ಹೋಗ್ಲೇಕ ಹಾಕಿರ್ತಾರೆ. ನನಗೆ ಗೊತ್ತಿರೋ ಒಂದ್ ಇಶ್ಯೂ ಏನಿತ್ತು ಅಂದ್ರೆ, ವೆನ್ ಐ ವಾಸ್ ಡೂಯಿಂಗ್ ಮೈ ಆಕ್ಚುಲಿ ಗ್ರಾಜುಯೇಷನ್, ಓಕೆ, ವೆನ್ ಐ ವಾಸ್ ಡೂಯಿಂಗ್ ಇಂಜಿನಿಯರಿಂಗ್, ನಮ್ಮ ಪ್ಲೇಸ್ ನಾನು ಎಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೆ ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ಗೆ ಆಕ್ಚುಲಿ ಒಂದು ಲೆಕ್ಚರರ್ಗೆ ಹುಡುಗರು ಹೊಡೆದ್ರು. ಎಂತಕ್ಕೆ ಅಂತ ನನಗೂ ಕನ್ಫ್ಯೂಸ್ ಆಗ್ಬಿಟ್ಟು ಆಮೇಲೆ ಕೇಳಿದೆ, ಅದೇನೋ ವಿಚಿತ್ರನೇ ಸ್ಟೋರಿ ಇತ್ತು ಅದು ಏನೇನೋ. ಸೊ ಈ ತರದ್ದು ಕೇಸಸ್ ಆಗ್ತವೆ, ಬಟ್ ತುಂಬಾ ಮೈನರು. ಆತರ ಎಲ್ಲ ನೋ, ಆತರ ಎಲ್ಲ ಆಗಿದ್ಯಾ? ನಾನು ನಿಮಗೆ ಕೇಳ್ತಾ ಇದ್ದೆ. ನಾಟ್ ಫಾರ್ ಟೀಚಿಂಗ್, ಅವ್ರದೇನೋ ಸೈಕ್ಯಾಟ್ರಿಕ್ ಪರ್ಸನಲ್ ರಿವೆಂಜ್ ಇರ್ಬೋದು, ಏನೋ ಐ ಡೋಂಟ್ ನೋ, ಮೇ ಬಿ ಸಮಥಿಂಗ್ ಇಶ್ಯೂಸ್ ಇರ್ಬೋದು. ಸೊ ಬರ್ಕೊಳ್ಳಿ. ಯಾಕೆ ರಿವೆಂಜ್ ಆಗುತ್ತೆ ಈಗ? ಫಾರ್ ಎಕ್ಸಾಂಪಲ್ ನೋಡ್ರಿ, ಅದು ಅವ್ರದ್ದೇನೋ ಪ್ರಾಬ್ಲಮ್, ಅಷ್ಟೊಂದು ಹಾರ್ಡ್ ಅಂಡ್ ಪ್ರಾಬ್ಲಮ್ ಏನೋ ಇರ್ಬೋದೇನೋ, ಯಾರಿಗ ಗೊತ್ತು? ಅಂದ್ರೆ ಟೀಚರ್ದು ಮೇ ಬಿ ಅವ್ರು ಸೈಕ್ಯಾಟ್ರಿಕಲಿ ಪ್ರಾಬ್ಲಮ್ ಇರ್ಬೋದು, ಅವನು ಫುಲ್ ಟಾರ್ಗೆಟ್ ಮಾಡಿ ಫುಲ್ ಟಾರ್ಚರ್ ಕೊಡ್ತಾ ಇರ್ಬೋದು. ವಿ ಡೋಂಟ್ ನೋ ಅದಲ್ಲ, ವೈ ದೇ ವಾಂಟ್ ಟು ಗೋ ಅಂಡ್ ಬೀಟ್. ಹಾಗೆಲ್ಲ ಇರಲ್ಲ ಅನ್ಸುತ್ತಪ್ಪ. ಓಕೆ, ಯಾವುದೇ ಒಂದು ಮ್ಯಾನ್ ಹ್ಯಾಂಡಲ್ ಮಾಡಬಾರ್ದು. ಓಕೆ, ಯು ಶುಡ್ ಗೋ ಅಂಡ್ ಗಿವ್ ಸಮ್ ಕಂಪ್ಲೇಂಟ್ಸ್. ಏನ್ ವಾಟ್ ಇಸ್ ಕರಿಂಗ್ ವೆಹಿಕಲ್ ಹ್ಯಾಂಡಲ್ ಅಂದ್ರೆ ಸೀಟ್ ಕವರ್ ಕುಯ್ದು ಬಿಡೋದು ಆ ತರದ, ಮತ್ತೆ ಪಂಚರ್ ಮಾಡೋದ, ಮತ್ತೆ ಇನ್ನೇನು ವೆಹಿಕಲ್ ಓಎಲ್ಎಕ್ಸ್ ಅಲ್ಲಿ ಹಾಕದ? ಓಕೆ ಪ್ಲೀಸ್. ಏನ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಹುಡುಗರಿಗೆ ಆಕ್ಚುಲಿ ವೇಟ್ ಲಿಸನ್ ಹಿಯರ್, ವಾಟ್ ದೇ ಫೀಲ್ ವೆನ್ ದೇ ಆರ್ ಅಡೋಲೆಸೆಂಟ್ ಅಂಡ್ ವಾಟ್ ದೇ ಫೀಲ್ ವೆನ್ ದೇ ಆರ್ ಚಿಲ್ಡ್ರನ್ಸ್, ಇಟ್ ಇಸ್ ಹ್ಯಾವಿಂಗ್ ಎ ಹ್ಯೂಜ್ ಇಂಪ್ಯಾಕ್ಟ್. ಓಕೆ, ದೊಡ್ಡವ್ರ ಆದ್ಮೇಲೆ ಅದು ಸೈಕ್ಯಾಟ್ರಿಕ್ ಡಿಸೀಸ್ ಕನ್ವರ್ಟ್ ಆಗುತ್ತೆ. ಎಷ್ಟೊಂದು ಡಿಪ್ರೆಷನ್, ಎಷ್ಟೊಂದು ಆಂಗ್ಸೈಟಿ ದೊಡ್ಡವ್ರ ಆದ್ಮೇಲೆ ಬರುತ್ತೆ. ಅದಕ್ಕೆ ಕಾರಣ ಏನಿರುತ್ತೆ ಗೊತ್ತಾ? ಅವ್ನ ಚೈಲ್ಡ್ಹುಡ್ ಇಲ್ಲ ಅವ್ಳ ಚೈಲ್ಡ್ಹುಡ್ ಫೇಸ್ ಅಲ್ಲಿ ಅದು ಅನುಭವಿಸಿರೋ ಕಾರಣಗಳಿರ್ತವೆ. ಓಕೆ, ಅದಕ್ಕೆ ಅಂತಾನೆ ಸ್ಕೂಲ್ಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಇವಾಗೆಲ್ಲ. ಪನಿಷ್ಮೆಂಟ್ ಎಲ್ಲ ಹಂಗೆಲ್ಲ ಕೊಡಂಗೆ ಇಲ್ಲ. ಓಕೆ, ಎಂತಕ್ಕಂದ್ರೆ ಅದು ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ಅವರು ಕೌನ್ಸಿಲಿಂಗ್ ಸೆಂಟರ್ಸ್ ಅಲ್ಲಿ ಹೇಳಿರ್ತಾರೆ, ಅವರು ದೊಡ್ಡವರಾಗಿರ್ತಾರೆ, ಆಲ್ರೆಡಿ ಡಿಗ್ರಿಗೆ ಹೋಗ್ತಿರ್ತಾನೆ, ಅವ್ನು ಯಾವ್ದೋ ಡಿಪ್ರೆಷನ್ಗೆ ಹೋಗಿ ಸೈಕ್ಯಾಟ್ರಿಕ್ ಸೆಂಟರ್ ಅಲ್ಲಿ ಕೂತಿರ್ತಾನೆ. ಸೊ ಅಲ್ಲಿ ಹೇಳಿಸ್ತಾರೆ, ಕಮಾನ್ ಹೇಳಮ್ಮ ನೀನು ಏನಾಯ್ತು ಅಂತ. ಅವ್ನು ಹೇಳ್ತಾನೆ, ಓಕೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹಿಂಗಾಯ್ತು, ಸೆಕೆಂಡ್ ಸ್ಟ್ಯಾಂಡರ್ಡ್.
ರಿಯಲ್ ರೇ ಐ ಆಮ್ ನಾಟ್ ಟೆಲಿಂಗ್ ಫಾಲ್ಸ್ ಥಿಂಗ್ಸ್. ಅಲ್ಲಿ ಹೇಳ್ತಾನೆ 5th ಸ್ಟ್ಯಾಂಡರ್ಡ್ ಹಿಂಗಾಯ್ತು, 5th ಸ್ಟ್ಯಾಂಡರ್ಡ್ ನಮ್ ಮೇಡಮ್ ಇದ್ರು, ಎಲ್ಲಾರ ಮುಂದೆ ಕರೆದ್ಬಿಟ್ಟು ಕಪಾಳೆ ಕೊಡಿದ್ರು, ಅದು ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು, ಈ ತರದ ಹೇಳಿರ್ತಾರೆ, ಸುಳ್ಳು ಹೇಳ್ತಿಲ್ಲ. ಅವಾಗ ಏನ್ ಮಾಡ್ತಾರೆ, ಅದು ಸರ್ವೆ ತಗೊಂತಾರೆ ಗೌರ್ಮೆಂಟ್, ಬಿಕಾಸ್ ಓನ್ಲಿ ಗೌರ್ಮೆಂಟ್ ಅಥಾರಿಟೀಸ್ ಆರ್ ಆಕ್ಚುಲಿ ಕೇಪಬಲ್ ಆಫ್ ಟೇಕಿಂಗ್ ದಟ್ ಸರ್ವೇಸ್ ತಗೊಂಡ್ಬಿಟ್ಟು ಅವಾಗ ದೇ ವಿಲ್ ಮೇಕ್ ಎ ರೂಲ್ ದಟ್ ಯಾವ ಸ್ಟೂಡೆಂಟ್ಸ್ಗೂ ಹೊಡೆಯಂಗಿಲ್ಲ ಅಂತ. ಬಟ್ ಜನ ಏನ್ ಅನ್ಕೊಂತಾರೆ, ಅದನ್ನ ನೋಡಿ 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 ಹಳೆ ಕಾಲದಲ್ಲಿ ನಮ್ಗೆಲ್ಲ ಸರಿಯಾಗಿ ಬಗ್ಸಿ ಎರಡು ಬಿಡೋರು, ಸ್ಟೂಡೆಂಟ್ಸ್ ಗೆಲ್ಲ ತುಂಬಾ ಇಂಪ್ಲಿಮೆಂಟ್, ಅವ್ರಿಗೆ ಏನ್ರಿ ಗೊತ್ತು, ಅದು ಕಾಮನ್ ಸೆನ್ಸ್. ಬಟ್ ರಿಯಾಲಿಟಿ ಏನು, ಹೊಡಿಬಾರ್ದು. ಬಿಕಾಸ್ ಏಂತಕ್ಕೆ ರಿಪೋರ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಆಕ್ಚುಲಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಿದೆ ಅಂತ ಅರ್ಥ, ಕನೆಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ ಅರ್ಥ. ಬರ್ಕೊಳ್ಳಿ, ಆಯ್ತು ಮುಗಿದು ಲಾಸ್ಟ್ ಲೈನ್ ರೀ, ಡಿಸ್ಕಷನ್ ಜಾಸ್ತಿ ಆಗ್ತಿದೆ ಅದಕ್ಕೆ ಹೇಳಿ. ಲಾಸ್ಟ್ ಕ್ವಶನ್ಸ್ ಕೇಳ್ಬಿಡೋಣ. ರೈಟಿಂಗ್ ಜಾಸ್ತಿ ಆಯ್ತಾ ಸರ್? ರೈಟಿಂಗ್ ಬಿಟ್ಟಾಕಿ ಸರ್ ಅಂದ್ರೆ ಹೋಗ್ಬೋದು, ಬಟ್ ಬರ್ಕೊಳ್ಳಿ ಲಾಸ್ಟ್ ಟೈಮ್, ಅದು ಇಂಪಾರ್ಟೆಂಟ್. ಅದಕ್ಕೆ ನೆಕ್ಸ್ಟ್ ಮ್ಯಾಂಡೇಟರಿ ಇಲ್ಲ, ದ ಪೀಪಲ್ಸ್ ಹೂ ಸಫರ್ ಅವ್ರಿಗೆ ಮಾತ್ರ ಕ್ಲಿನಿಕಲ್ ಸ್ಕೂಲ್ಸ್ ಇರೋದು ಡೆಲ್ಲಿ. ಓಕೆ, ಅವ್ರು ಹೋಗಿ ರಿಪೋರ್ಟ್ ಮಾಡ್ಬೇಕು. ಈಗ ನಂಗೆ ಏನೋ ಕಾಯಿಲೆ ಇದೆ, ಓಕೆ, ಅದ್ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲ. ಆದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಕೈ ಇದೆ, ಇಲ್ಲಿ ಏನೋ ಏಟ್ ಆಗಿದೆ, ಸೊ ಕೈ ಬ್ಯಾಂಡೇಜ್ ಹಾಕೊಂಡ್ಬಿಡ್ತೀನಿ, ಕೈ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಇಲ್ಲಿ ವೂಂಡ್ ಆಗಿರೋದು ಗೊತ್ತಾಗುತ್ತೆ. ಮೆಂಟಲ್ ಹೆಲ್ತ್ ಹೇಗೆ ಗೊತ್ತಾ, ಅವ್ರಿಗೆ ಡಿಪ್ರೆಷನ್ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಕಾಣೋದಿಲ್ವಲ್ಲ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಪಾಯಿಂಟ್, ತುಂಬಾ ಡಿಸ್ಕಷನ್ ಆಯ್ತು, ಬರ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಸೊ ಮಿಡ್ ಡೇ ಮೀಲ್ ಸ್ಕೂಲ್ ಇದು ಪಾಯಿಂಟ್ ಹೀಗೆ ಹೇಳ್ತೀನಿ, ಬರ್ಕೊಳ್ಳಿ. ಮಿಡ್ ಡೇ ಮೀಲ್ ಸ್ಕೂಲ್ ಅಂತ ಇತ್ತಲ್ಲ, ಅದು ಆಕ್ಚುಲಿ ಪ್ಯಾಂಡಮಿಕ್ ಗಿಂತ ಮುಂಚೆ ತುಂಬಾ ಹೆಲ್ಪ್ ಆಯ್ತು, ಯಾಕಂದ್ರೆ ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಮಾಡ್ತು. ಬಟ್ ಪ್ಯಾಂಡಮಿಕ್ ಬಂದಾಗ ಮಿಡ್ ಡೇ ಮೀಲ್ ಸ್ಕೂಲ್ಸ್ ಸಫರ್ ಆಯ್ತು, ಯಾಕಂದ್ರೆ ನಿಲ್ಲಿಸ್ಬಿಟ್ಟಿದ್ದಾರೆ ಮಿಡ್ ಡೇ ಮೀಲ್ ಸ್ಕೂಲ್ ಸ್ಕೀಮ್. ಸೊ ನ್ಯೂಟ್ರಿಷನ್ ಲೆವೆಲ್ಸ್ ಇನ್ನ ಕಮ್ಮಿ ಆಗಿದೆ ಚಿಲ್ಡ್ರನ್ಸ್. ಇದು ಫೈನಲ್ ಪಾಯಿಂಟ್, ಬರ್ಕೊಳ್ಳಿ. ಮಿಡ್ ಡೇ ಮೀಲ್ ಸ್ಕೂಲ್ಸ್ ಫಾರ್ ಸ್ಟಾಪ್ ಇನ್ ಕೋವಿಡ್ for children disadvantaged food nutrition food if you make a malnutrition study after the next article hydrogen ಅದು ಇದ್ರಲ್ಲೇ ಅದು ಇಂಡೋನೇಷಿಯಾ ಫಾರ್ಮ್ ಆಯಿಲ್ ಯಾವುದು ಇದೆಯಲ್ಲ ಇಂಪಾರ್ಟೆಂಟ್, ನಾಳೆ ಮಾಡೋಣ, ಅದು ಇಂಪಾರ್ಟೆಂಟ್ ಅಷ್ಟೊಂದು ಇದ್ರೆ. ಓಕೆ, ಸೊ ಬರ್ಕೊಳ್ಳಿ. ಎನರ್ಜಿ ಇಂಡಿಪೆಂಡೆನ್ಸ್ ಥ್ರೂ ಹೈಡ್ರೋಜನ್. ಸೊ ಇದನ್ನು ಪದೇ ಪದೇ ಬರ್ತಾ ಇದೆ ಅಲ್ವಾ, ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್, ದಿಸ್ ಕಾನ್ಸೆಪ್ಟ್ ಪದೇ ಪದೇ ಬರ್ತಾ ಇದೆ. ಸೊ ಇದನ್ನೆಲ್ಲ ಎಕ್ಸಾಮ್ಸ್ ಅಲ್ಲಿ 100% ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮೇನ್ಸ್ ಅಲ್ಲಿ. ಓಕೆ, ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಫ್ಯೂಚರ್ ಫಿಯರ್ ಕಾನ್ಸೆಪ್ಟ್. ಓಕೆ, ಸೊ ಬರ್ಕೊಳ್ಳಿ. This article talks about hydrogen as a future energy fuel. This article talks about hydrogen, use of hydrogen anta barkoli. This article talks about use of hydrogen as the future energy fuel. The author in this article says that energy independence can be achieved by India. The author in this article says that energy independence can be achieved by India through the use of hydrogen, and this leads to multiple greater benefits. The author in this article says that the energy independence can be achieved in India through the use of hydrogen, and this leads to multiple greater benefits in the future. ಸೊ ಇವಾಗ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಹೇಳಿದೀನಿ. ಸೊ ಹೈಡ್ರೋಜನ್ ಹೇಗಪ್ಪ ಬರುತ್ತೆ ಅಂದ್ರೆ, ಡ್ಯೂ ಟು ಎಲೆಕ್ಟ್ರಾಲಿಸಿಸ್ ಆಫ್ water. So hydrogen and oxygen. So oxygen they will leave and they will take hydrogen, which is in the very pure form and which is used for generation of energy. Specifically it is used for generation of energy only. In vehicle sector alli use ಮಾಡೋದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ.
ಮಾಡ್ತಾರೆ ಇಲ್ಲಿ, ಬಟ್ ವೆಹಿಕಲ್ ಸೆಕ್ಟರ್ಸ್ ಅಲ್ಲಿ ಮಾತ್ರನಾ, ಬೇರೆ ಸೆಕ್ಟರ್ಸ್ ಅಲ್ಲಿ ಯಾವ್ದ್ರಲ್ಲೂ ಇಲ್ವಾ? ಇದೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ, ಅಲ್ಯೂಮಿನಿಯಂ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ, ಓಕೆ, ಬೇರೆ ಬೇರೆ ಮೆಟಲ್ ಇಂಡಸ್ಟ್ರಿ ಯೂಸ್ ಮಾಡ್ತಾರೆ. ಯಾವ್ದು? ಹೈಡ್ರೋಜನ್ ಯೂಸ್ ಮಾಡ್ತಾರೆ. ಎನರ್ಜಿ ಎಲ್ಲಿ ಉಳಿಸಬೇಕು ಅಲ್ಲ ಯೂಸ್ ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ ಇದು ಹೈಡ್ರೋಜನ್ ಇದೆಯಲ್ಲ, ಇದು ಆಕ್ಚುಲಿ ಈಗ ಇವಿ ಮಿಷಿನ್ಸ್ ಅಂತ ಬಂದಿದೆ, ಗೊತ್ತಿಲ್ವಾ? ಎಲ್ಲ ಇವಿ ಬಸ್ಸಸ್ ಎಲ್ಲ ಓಡಾಡ್ತಾ ಇದೆ ಅಲ್ವಾ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ. ಸೊ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂದ ಎಲೆಕ್ಟ್ರಿಸಿಟಿ ನಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅದನ್ನ ಮಿನಿಮೈಸ್ ಮಾಡೋದಕ್ಕೆ ಹೈಡ್ರೋಜನ್ ಆಸ್ ಎ ಫ್ಯೂಚರ್ ಫ್ಯೂಲ್ ಯೂಸ್ ಮಾಡಿದ್ರೆ ಅದು ಒಳ್ಳೇದಾ? ಇಲ್ಲಾಂದ್ರೆ ಇವಾಗ ಇವಿ ಇದೆಯಲ್ಲ, ಎಲೆಕ್ಟ್ರಿಸಿಟಿ ಮೇಲೆ ಜನರೇಟ್ ಆಗ್ತಿದೆಯಲ್ಲ ಮೋಟರ್ ವೆಹಿಕಲ್ಸ್, ಅದು ಒಳ್ಳೇದಾ ಇಲ್ಲಾಂದ್ರೆ ಹೈಡ್ರೋಜನ್ ಆಸ್ ಎ ಫ್ಯೂಲ್ ಒಳ್ಳೇದಾ ಅಂತ? ಹೈಡ್ರೋಜನ್ ಆಸ್ ಎ ಫ್ಯೂಲ್ ಏನು ಅಡ್ವಾಂಟೇಜ್ ಇರ್ಬೋದು ಹೈಡ್ರೋಜನ್ ಆಸ್ ಎ ಫ್ಯೂಲ್? ಹೌದು, ಯಾಕಂದ್ರೆ ಎಲೆಕ್ಟ್ರಿಸಿಟಿಗಿಂತ ಹೈಡ್ರೋಜನ್ ಅಬಂಡೆಂಟ್ ಇದೆ. ಸ್ಪೆಸಿಫಿಕಲಿ ಇಂಡಿಯಾ ಹೇಗಿದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಪ್ರೊಡಕ್ಷನ್ ಗೆ ಸೂಟಬಲ್ ಪ್ಲೇಸ್ ಇಂಡಿಯಾ. ನ್ಯಾಚುರಲ್ ರಿಸೋರ್ಸಸ್ ಆ ರೀತಿ ಇದೆ ನಮ್ಮಲ್ಲಿ. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗೆ ಪೊಲ್ಯೂಷನ್ ಹೇಗಾಗುತ್ತೆ? ಹೈಡ್ರೋ ಎಲೆಕ್ಟ್ರಿಸಿಟಿ ಮಾಡ್ಬೇಕಂದ್ರೆ ನೀರೊಳಗಡೆ ಟರ್ಬೈನ್ ಇಟ್ಟು ವಾಟರ್ ಪೊಲ್ಯೂಷನ್. ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಇದೆ, ಅದೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಚಾರ್ಜ್ ಮಾಡ್ಕೊಂಡು ಓಡಿಸ್ತೀವಿ. ಓಕೆ, ನಾನು ಹೋಗ್ತೀನಪ್ಪ, ನಾನು ಇಲ್ಲಿಂದ ಜಮ್ಮು ಅಂಡ್ ಕಾಶ್ಮೀರ್ ಹೋಗ್ತೀನಿ. ಓಕೆ, ತುಂಬಾ ಕ್ರೇಜ್ ಇದೆ, ಒಳ್ಳೆ ಬೈಕ್ ತಗೊಂಡೆ, ಲಿಸನ್ ಇಯರ್, ಒಳ್ಳೆ ದೊಡ್ಡ ಬೈಕ್ ತಗೊಂಡೆ ಹೋದೆ. ಅವರು ಸದ್ಗುರು ಯಾವ್ದೋ ಯೂಸ್ ಮಾಡ್ತಾರಲ್ಲ, ಯಾವ್ದದು ಬೈಕ್ ಅವ್ರೇನೋ ಮಾಡ್ತಾರ, ವೆರಿ ನೈಸ್ ಬೈಕ್. ಓಕೆ, ಸೊ ಆ ತರದ ಬೈಕ್ ತಗೊಂಡು ನಾನು ಬಿಟ್ಟಿದ್ದೀನಿ, ಅದೊಂದು ದೊಡ್ಡ ತಲೆನೋವಲ್ವಾ? ಸೊ ಆ ತರದೆಲ್ಲ ತಲೆನೋವು ಕಮ್ಮಿ ಆಗುತ್ತೆ ಹೈಡ್ರೋಜನ್ ಆಸ್ ಎ ಫ್ಯೂಲ್ ಯೂಸ್ ಮಾಡಿದ್ರೆ. ಏತಕ್ಕೆ ಇಟ್ ಇಸ್ ವೆರಿ ಲಾಂಗ್ ಲಾಸ್ಟಿಂಗ್. ಇವಾಗ ಎಲೆಕ್ಟ್ರಿಸಿಟಿಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲೇಬೇಕು. ಅದಕ್ಕೆ ಪೆಟ್ರೋಲ್ ಬ್ಯಾಂಕ್ಸ್ ಇದೆಯಲ್ರಿ, ಪೆಟ್ರೋಲ್ ಬ್ಯಾಂಕ್ಸ್ ತರ ಎಲೆಕ್ಟ್ರಿಸಿಟಿ ಬ್ಯಾಂಕ್ಸ್ ಮಾಡ್ತಾರೆ ಇವಾಗ. ಓಕೆ, ಇದನ್ನ ನನಗೆ 5 years ಬ್ಯಾಕ್ ಒಬ್ರು ಕರೆದಿದ್ರು, ಮಹಾನ್ ಭಾವರು ಕರೆದ್ಬಿಟ್ಟು, ಕಮಾನ್ ಟೀಚರ್ ಇಲ್ಲಿ ಬನ್ನಿ, ಇಲ್ಲಿ ಒಂದು ಇನಿಷಿಯೇಟಿವ್ ಇದೆ, ಇದು ಹಾಗೆ ಹೀಗೆ ಅಂತ ತಲೆ ತಿಂತಿದ್ರು. ಅವಾಗಲೇ ಗೊತ್ತಿತ್ತು ನನಗೆ 5 years ಬ್ಯಾಕ್. ಸೊ ಏನ್ ಪ್ಲಾನ್ ಇದೆ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಈ ಪೆಟ್ರೋಲ್ ಬ್ಯಾಂಕ್ಸ್ ಇದೆಯಲ್ಲ, ದೇ ವಿಲ್ ಆಲ್ ಬಿ ರಿಪ್ಲೇಸ್ಡ್ ಆರ್ ಅದನ್ನ ಶಟ್ ಡೌನ್ ಮಾಡ್ಬಿಟ್ಟು ಎಲೆಕ್ಟ್ರಿಕ್ ಸ್ಟೇಷನ್ಸ್ ಮಾಡ್ತಾರೆ. ಆಟೋದವ್ರು ಹೋಗೋದು ಒಂದು 5 minutes ಅಲ್ಲ, ಹಿಂಗ್ ನಿಂತ್ಕೊಂತಾರೆ, 2 minutes ಅಲ್ಲಿ ರೀಚಾರ್ಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ IAS ಎಲ್ಲ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಡೀತಾ ಇತ್ತು. ಪ್ರಾಜೆಕ್ಟ್ ಅಲ್ವಾ, ಟೆಕ್ನಿಕ್. ಓಕೆ, ಆಮೇಲೆ ತುಂಬಾ ಹೊತ್ತು ಸ್ಟೋರ್ ಆಗ್ಬೇಕು ಅದು ಎನರ್ಜಿ, ಆ ಟೆಕ್ನಿಕ್. ಆ ತರದೊಂದು ಬಂದ್ಬಿಟ್ರೆ ಬ್ಯಾಟರಿ ಸೂಪರ್ ಡೂಪರ್ ಲಾಟ್ರಿ ರೀ ಅವನಿಗೆ, ಒಳ್ಳೆ ದುಡ್ಡು. ಓಕೆ, ಹೌದಾ? ಓಕೆ, ಸೊ ಆ ರೀತಿ. ಆಮೇಲೆ ಇನ್ನೊಂದು ಏನಂದ್ರೆ, ಎನರ್ಜಿ ಆಸ್ ಎ ಫ್ಯೂಲ್ ಯೂಸ್ ಮಾಡಿದ್ರೆ ಅದು ಸ್ಟೋರ್ ತುಂಬಾ ಹೊತ್ತು ಮಾಡಬಹುದು, ಎನರ್ಜಿ ಡಿಸಿಪೇಟ್ ಬೇಗ ಆಗಲ್ಲ, ಆಮೇಲೆ ಲಾಂಗ್ ಲಾಸ್ಟಿಂಗ್ ಇಟ್ ಇಸ್. ಆಮೇಲೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆನ್ ವೈಡ್ ವೆರೈಟಿ ಆಫ್ ವೆಹಿಕಲ್ಸ್. ಯಾವುದು? ಹೈಡ್ರೋಜನ್ ಆಸ್ ಎ ಫ್ಯೂಲ್. ಓಕೆ, ಇದೊಂದು ಪಟ್ಕೊಳ್ಳಿ. ಹೇಗೆ? ರೆಸ್ಟೋರೆಂಟ್ಸ್ ಅಲ್ಲಿ ಕೂಡ ಚಾರ್ಜಿಂಗ್ ಸ್ಟೇಷನ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಊಟ ಮಾಡೋ ಅಷ್ಟರಲ್ಲಿ ಚಾರ್ಜ್ ಆಗಿರುತ್ತೆ. ವೆರಿ ಗುಡ್, ವೆರಿ ಗುಡ್. ಆ ತರದೊಂದು ಕಾನ್ಸೆಪ್ಟ್, ಆ ತರದೊಂದು ಇನ್ನೋವೇಟಿವ್ ಇದ್ರೆ ವೆರಿ ಗುಡ್. ಈಗ ಜನ ಫಾರ್ ಎಕ್ಸಾಂಪಲ್ ಹೇಳಿ, ಇಂಡಿಯನ್ ಎಕಾನಮಿ ನಮ್ದು ಡಿಪೆಂಡೆನ್ಸಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಎಕ್ಸ್ಪೋರ್ಟ್ ಮಾಡ್ಕೊಂಡು ನಾವು ಎಕಾನಮಿ ಮೇಂಟೈನ್ ಮಾಡ್ತೀವಿ. ಮೇನ್ ಪಾರ್ಟ್ ಆಫ್ ಅವರ್ ಎಕಾನಮಿ ಇಸ್ ಆಯಿಲ್. ಇವಾಗ ಹೈಡ್ರೋಜನ್ ಫ್ಯೂಯಲ್ ನಾವು ಕಂಡಿಡಿದ್ರೆ ನಮ್ಗೆ ಅಡ್ವಾಂಟೇಜ್, ನಾವು ಗ್ಲೋಬಲಿ ಒಂದು ಒಳ್ಳೆ. ಬೇರೆ ಯಾರಾದ್ರೂ ಕಂಡಿಡಿದ್ರೆ ಆಯಿಲ್ ಮೇಲೆ ಇರೋ ಡಿಪೆಂಡೆನ್ಸಿನ ನಮ್ಮ ಎಕಾನಮಿಗೆ ಏನೋ ಅಫೆಕ್ಟ್ ಆಗುತ್ತೆ. ನಿಧಾನ ಕೇಳಿ ಇನ್ನೊಂದ್ಸಲಿ. ಪಾಯಿಂಟ್ ಇದೆ ಬಟ್ ಕರೆಕ್ಟ್ ಆಗಿ ಕೇಳಿಲ್ಲ. ಎಕಾನಮಿ ನಮ್ದು ಆಯಿಲ್ ಮೇಲೆ ಡಿಪೆಂಡೆನ್ಸಿ. ಇವಾಗ ಹೈಡ್ರೋಜನ್ ಫ್ಯೂಯಲ್ ನಾವು ಕಂಡಿಡಿದ್ರೆ ನಾವು ಬೇರೆ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಕಾಸು ಮಾಡ್ಕೊಳ್ತೀವಿ. ಇವಾಗ ಅಕಸ್ಮಾತ್ ವೆಸ್ಟರ್ನ್ ಕಂಟ್ರೀಸ್ ನಮ್ಗಿಂತ ಫಾರ್ವರ್ಡ್ ಇದ್ದಾರೆ ಹೈಡ್ರೋಜನ್ ಕಂಡಿಡಿಯೋದ್ರಲ್ಲಿ. ನಮ್ ಸಡನ್ ಆಗಿ ಆಯಿಲ್ ಮೇಲೆ ಡಿಪೆಂಡೆನ್ಸಿ, ಯಾರು ಆಯಿಲ್ ತಗೊಂಡಿಲ್ಲ ಅಂದ್ರೆ ನಮ್ದು ಎಕಾನಮಿ ಅಫೆಕ್ಟ್ ಆಗುತ್ತೆ. ಇಲ್ಲ ಇಲ್ಲ, ಎಕಾನಮಿ ಮೇನ್ ಆಗಿ ಆಯಿಲ್ ಮೇಲೆ ಡಿಪೆಂಡ್ ಆಗಿಲ್ಲ, ಡೈವರ್ಸಿಫೈ ಮಾಡಿಲ್ಲ. ಆರ್ಟಿಕಲ್ ಅಲ್ಲಿ ಅಂದ್ರೆ ಎಕ್ಸ್ಪೋರ್ಟ್ 40% ಆಯಿಲ್. ನೆಕ್ಸ್ಟ್ ಪಾಯಿಂಟ್ ಅದೇ ಸರ್ ಹೇಳಿ, ಏನ್ ಹೇಳಿ? ಸಿ ವಾಟ್ ಹಿ ಇಸ್ ಟೆಲಿಂಗ್ ಇಸ್, ಸಿ ನಾನು ಎಕ್ಸಾಕ್ಟ್ ಆಗಿ ಹೇಳ್ತೀನಿ ಅಂತ ಕೇಳ್ತಿಲ್ಲ ಅದಂತೆ. ಸೊ ವಾಟ್ ಹಿ ಇಸ್ ಟೆಲಿಂಗ್ ಇಸ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವಿ ಆರ್ ಆಕ್ಚುಲಿ ಇಂಪೋರ್ಟಿಂಗ್ ಆಯಿಲ್ ಫ್ರಮ್ ಸಮ್ ಕಂಟ್ರೀಸ್ ಅಂಡ್ ವಿ ಆರ್ ಡೈವರ್ಸಿಫೈಂಗ್ ದಟ್ ಆಯಿಲ್ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್. ಆ ತರದ್ ಬಂದಾಗ ಹೈಡ್ರೋಜನ್ ನಾವ್ ಯಾವಾಗಾದ್ರೂ ಡೆವಲಪ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಬೇರೆ ಕಂಟ್ರೀಸ್ ಆಲ್ರೆಡಿ ಡೆವಲಪ್ ಮಾಡಿದ್ರೆ ಅವ್ರಿಗೆ ಸೆಲ್ಫ್ ಸಫಿಶಿಯಂಟ್ ಇರುತ್ತೆ ಹೈಡ್ರೋಜನ್. ಸೊ ಇಲ್ಲಿನ ಎಕ್ಸ್ಪೋರ್ಟ್ ನಾವು ಮಾಡೇ ಇಲ್ಲ ಇನ್ನ, ಬಟ್ ಆ ಪಾಯಿಂಟ್ ಇಲ್ಲಿಂದ ಬಂತು ಅಂತ ನನಗೆ ಬಂದಿತ್ತು. ನಾವ್ ಇಲ್ಲಿ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಿ ಇನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಚಾನ್ಸ್ ಇಲ್ಲ, ಮಾಡಿಲ್ಲ. ಸೊ ಅವಾಗ ಅವ್ರ ಇಂಪೋರ್ಟ್ಸ್, ಆಯಿಲ್ ಇಂಪೋರ್ಟ್ಸ್ ಕಮ್ಮಿ ಆದ್ರೆ ಅದು ಪ್ರಾಬ್ಲಮ್ ಇಲ್ಲ ಆಯ್ತು ಅಂತ. 8% import dependence on crude oil, 45.3% for natural gas. Okay. ಇವಾಗ ಆಯಿಲೇ ಇಲ್ಲ ಪಿಕ್ಚರ್ ಅಲ್ಲಿ, ಹೈಡ್ರೋಜನ್ ಬೇಕು, ಎಲ್ಲಾ ಕಂಟ್ರಿಗೂ ಹೈಡ್ರೋಜನ್ ಬೇಕು. They will actually shift their policy strategies ಅಷ್ಟೇ. ನಾವು ಕಂಡಿಡಿದಿರಲ್ವಲ್ಲ, ಯಾವುದು 82% ನಾವು ಆಯಿಲ್ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ರೆ, ನಾವು ಹೈಡ್ರೋಜನ್ ನಾವೇ ಬೇರೆಯವ್ರ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೊಳ್ತೀವಿ, ಇಂಪೋರ್ಟ್ ಮಾಡಿಸ್ಕೊಳ್ತೀವಿ.
ನಾವ್ ಎಕ್ಸ್ಪೋರ್ಟ್ ಮಾಡೋದೇನ್ ಇರತ್ತ ಹೌದಾ? ಇರಲ್ಲ, ಇರಲ್ಲ, ಅವಾಗ ಲಾಸ್ ಆಗತ್ತಲ್ಲ ನಮ್ಗೆ. ಲಾಸ್ ಆಗುತ್ತೆ. ನಾನ್ ಯಾವಾಗ ಇಲ್ಲ ಅಂತ ಹೇಳ್ದೆ? ಅವಾಗ ಸಿ ಅದೆಲ್ಲ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ರೀ. ನಿಮ್ಗೊಂದು ಥಾಟ್ ಈಗ ನಾನು ಹೇಳ್ತೀನಿ. ಈಗ ನೋಡಪ್ಪ, ನಾನು ಆಕ್ಚುಲಿ ಇಲ್ಲಿ ಹೇಳ್ತೀನಿ ಕೇಳಿ. ಅವ್ರು ಕೇಳಿದ್ ಹೇಗಿತ್ತು ಗೊತ್ತಾ? ಈಗ ನಾನು ಕೆಜಿ ಆರ್ ಯು ನಾಟ್ ಗೆಟಿಂಗ್? ಅವ್ರು ಕೇಳಿದ್ರು ರಿಲೆವೆಂಟ್ ಆಗಿದೆ, ಬಟ್ ಅದ್ ಇಟ್ಸ್ ನಾಟ್ ಎ ಪಾಯಿಂಟ್ ಟು ಡಿಸ್ಕಸ್. ಬರ್ಕೊಳ್ಳಿ. ಎಲ್ಲಿದ್ರಿ ಅದು? ಬೆನಿಫಿಟ್ಸ್ ಇದೆಯಲ್ಲ, ಅಲ್ಲಿ ಬರ್ಕೊಳ್ಳಿ. ಬೆನಿಫಿಟ್ಸ್ ಆಫ್ ದಿ ಫ್ಯೂಚರ್. ಸೊ ಫಸ್ಟ್ ಪಾಯಿಂಟ್, ಬೆನಿಫಿಟ್ಸ್ ಆಫ್ ದಿ ಫ್ಯೂಚರ್. ಬೆನಿಫಿಟ್ಸ್ ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಇಟ್ ವಿಲ್ ರೆಡ್ಯೂಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಇದೇ ಕ್ವಶನ್ ಇಂಟರ್ವ್ಯೂ ಕೇಳಿದ್ರೆ ಇದೇ ಕ್ವಶನ್ ಇಂಟರ್ವ್ಯೂ ಕೇಳಿದ್ರೆ ನಿಮ್ಗೆ ಏನ್ ಮೈಂಡಿಗೆ ಬರುತ್ತೋ ಅದು ಹೇಳಿರಿ. ಅದು ನಿಮಗೆ ಬಂದಿರೋದು ನ್ಯಾಚುರಲ್ ಆನ್ಸರ್, ಅದು ಅದ್ರ ಡಿಸ್ಕಷನ್ಸ್ ಇಲ್ಲ. ಸೊ ವೆನ್ ಎವರ್ ದೇರ್ ಇಸ್ ಆಕ್ಚುಲಿ ಹ್ಯೂಜ್ ಪ್ರೊಡಕ್ಷನ್ ಆಫ್ ದಿ ಹೈಡ್ರೋಜನ್ ಆಲ್ ಓವರ್ ವರ್ಲ್ಡ್, ಸೊ ಇಂಡಿಯಾ ಕ್ರೂಡ್ ಆಯಿಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡೂ ಮಾಡ್ತಿದೆ. ಅದು ಬ್ಯಾಲೆನ್ಸ್ ಆಗಲ್ಲ, ಸ್ವಲ್ಪ ಲಾಸ್ ಆಗುತ್ತೆ ಇಂಡಿಯಾಗೆ. ಹೌದು, ಹೌದು, ಲಾಸ್ ಆಗುತ್ತೆ. ಹೌದು, ಅವಾಗ ಏನ್ ಮಾಡ್ತಾರೆ ಅಂದ್ರೆ ದೇ ಆಕ್ಚುಲಿ ಚೇಂಜ್ ಅದರ್ ಬ್ಯಾಲೆನ್ಸಸ್ ಬೇರೆ ಬೇರೆ ಕಂಟ್ರಿ ಜೊತೆ. ಇವಾಗಲಿಂದ ಚೇಂಜ್ ಮಾಡಿದ್ರೆ ಅದು ಒಳ್ಳೆ ಮೂವ್ ಅಂತ ಹೇಳ್ಬೋದು, ಬಟ್ ಅದನ್ನ ಕನ್ಫರ್ಮ್ ಆಗಿಲ್ವಲ್ಲ. ಕನ್ಫರ್ಮ್ ಆಗಿದ್ರೆ ಡೆಫಿನೆಟ್ಲಿ ಚೇಂಜ್ ಮಾಡ್ತಾರೆ. ಅದು ಲಾಸ್ ಆಗುತ್ತೆ ಇಂಡಿಯಾದ. ಹೌದು ಅಂತ ಹೇಳ್ಬೇಕು ಇಂಟರ್ವ್ಯೂಲಿ. ಇಲ್ಲ ನಿಮ್ಮ ಒಪಿನಿಯನ್ ಹೇಳಿ ಇಂಟರ್ವ್ಯೂ ಬೋರ್ಡ್ ಅಂತ ಹೇಳಿದ್ರೆ. ರೆಡಿ ಮೇಡಮ್ ಟೆಲಿ. ಗೊತ್ತಾಗ್ಲಿಲ್ಲ ನಿಮ್ಗೆ ಕಾಪ್ 26 ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ಬರ್ಕೊಳ್ಳಿ. ಫಸ್ಟ್ ಬೆನಿಫಿಟ್, ಇಟ್ ವಿಲ್ ರೆಡ್ಯೂಸ್ ದಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. It will reduce the environmental pollution. Second, it will reduce environmental pollution. Aita. Second one, it will reduce our dependence on other sources of energy. It will reduce our dependence on other sources of energy such as fossil fuels, etc. It will reduce our dependence on other sources of energy such as fossil fuels, etc. Third point, our focus on electric vehicles can also be shifted to electric vehicles can also be shifted to hydrogen. ಹೌದು, ಹೋಗ್ಲಿ ಬಿಡಿ. ಓಕೆ, ಲೆಟ್ ಅಸ್ ಗಿವ್ ಸಮ್ ಕೈಂಡ್ ಆಫ್ ಗಿಫ್ಟ್ ಫಾರ್ ಹಿಮ್. ಕೊಡ್ರಿ, ಏನಾದ್ರು ಗಿಫ್ಟ್ ಕೊಡ್ರಿ, ಖುಷಿ ರೀ. ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್ ಇಸ್ ವೆರಿ ಗುಡ್ ಓನ್ಲಿ, ಬಟ್ ಕಂಪ್ಲೀಟ್ ಕ್ಲಾಸ್ಗೆ ಅದು ಅರ್ಥ ಆಗ್ಬೇಕು, ರಿಲೆವೆಂಟ್ ಇರಬೇಕು. ಬಟ್ ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್ ಇಸ್ ಗುಡ್ ಓನ್ಲಿ, ಕರೆಕ್ಟ್ ಓನ್ಲಿ. ಓಕೆ, ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಬೇರೆಯವ್ರಿಗೆಲ್ಲ ಅದು ಒಂದ್ ಸ್ವಲ್ಪ ಒಂಥರ ಆಗುತ್ತೆ. ಬಟ್ ನೀವ್ ಹೇಳ್ತಾ ಇರೋದು ಕರೆಕ್ಟೇ, ಅದ್ ನಾನು ಒಪ್ಕೊಂಡಿದ್ದೀನಿ. ಲೆಟ್ ಇಸ್ ಲೀವ್ ದಟ್ ಪಾಯಿಂಟ್. ಇದನ್ನ ಎಂತಕ್ಕಿನ್ನ ಎಲಾಬ್ರೇಟ್, ಐ ಡೋಂಟ್ ನೋ ವೈ ಯು ಆರ್ ಎಲಾಬ್ರೇಟಿಂಗ್. ಓಕೆ, ಲೀವ್ ಇಟ್ ದೇರ್ ಓನ್ಲಿ. ವಾಟ್ ಎವರ್ ಯು ಹ್ಯಾವ್ ಟೋಲ್ಡ್ ಇಸ್ ಕರೆಕ್ಟ್ ಓನ್ಲಿ. Our focus on EV can also be shifted to hydrogen. So ನಿನ್ನೆ ಒಂದು actually discussions ನಡೆಸ್ತಾ ಇದ್ವಿ. So one of the student was telling that ಈ ಸೋಲಾರ್ ಎನರ್ಜಿ ಸ್ಟೋರ್ ಮಾಡೋದು ತುಂಬಾ ಕಷ್ಟ ಸರ್, ಎಂತಕ್ಕೆ ಅಂತ ಹೇಳಿದ್ರೆ ಅದು ಡಿಸಿಪಿಯೇಟ್ ಬೇಗ ಆಗ್ಬಿಡುತ್ತೆ ಅಂತ. ಓಕೆ, ಡ್ರೈನ್ ಆಗ್ಬಿಡುತ್ತೆ ಬೇಗ ಅಂತ. ಸೊ ಅದೇ ರೀತಿ ಇಲ್ಲಿ ಏನಂತಾರೆ ಅಂದ್ರೆ ಇವಿಗಿಂತ ಹೈಡ್ರೋಜನ್ ಇಸ್ ವೆರಿ ಎಫಿಷಿಯಂಟ್ ಅಂತ ಹೇಳ್ತಾರೆ. ಆ ಪಾಯಿಂಟ್ ಲಿಂಕ್ ಮಾಡಿದೆ ಅಷ್ಟೇ. ಸೊ ಇವಿಗಿಂತ ಹೈಡ್ರೋಜನ್ ಇಸ್ ವೆರಿ ಎಫಿಷಿಯಂಟ್ ಬಿಕಾಸ್ ಡಿಸಿಪಿಯೇಷನ್ಸ್ ಕಮ್ಮಿ. ಓಕೆ, ಸ್ಟೋರೇಜ್ ಲಾಂಗ್ ಟೈಮ್ ಮಾಡಬಹುದು. ಸೊ ಆ ಪಾಯಿಂಟ್ ಏನಂತ ಹೇಳಿದೆ, ಅವರ್ ಫೋಕಸ್ ಆನ್ ಇವಿ ಕ್ಯಾನ್ ಆಲ್ಸೋ ಬಿ ಶಿಫ್ಟೆಡ್ ಟು ಹೈಡ್ರೋಜನ್. Next, geographically, fourth point, geographically, India has potential to make very good use of geographically, India has a potential to make very good use of hydrogen, in the future. Very good use of hydrogen in the future. Altogether, next paragraph. Very good use of hydrogen in the future. Altogether, next paragraph. The government of India in February 2022. The government of India in February 2022 released India's green hydrogen policy. Please stop. This policy addresses multiple challenges. Example, the waiver of
This policy addresses multiple challenges. Example, the waiver of interstate transmission charges. The waiver of interstate transmission charges. ಅಂದ್ರೆ ಇದ್ರ ಅರ್ಥ ಏನು, ಎಸೆನ್ಸ್ ಏನು? ಇವಾಗ ನಾವು ಬರ್ದವಲ್ಲ, ಈ ಲೈನ್ ಎಸೆನ್ಸ್ ಏನಿರ್ಬೋದು ಅಂದ್ರೆ ವೇವರ್ ಆಫ್ ಇಂಟರ್ ಸ್ಟೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ನಮ್ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೈಡ್ರೋಜನ್ ಆಸ್ ಎನರ್ಜಿ ಹೋಗ್ಬೇಕು ಅಂತ ಹೇಳಿದ್ರೆ ಅದ್ರದ್ದು ವೇವರ್ ಮಾಡ್ಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ರಿಸೋರ್ಸಸ್ ಕೆಲವು ಸ್ಟೇಟ್ ಅಲ್ಲಿ ಜಾಸ್ತಿ ಇರ್ಬೋದು, ಕೆಲವು ಸ್ಟೇಟ್ ಅಲ್ಲಿ ಕಮ್ಮಿ ಇರ್ಬೋದು. ಅವಾಗ ಏನ್ ಮಾಡುತ್ತೆ, ಜಾಸ್ತಿ ಅಬಂಡೆಂಟ್ ಇರೋ ಸ್ಟೇಟ್ಸ್ ದೇ ಕ್ಯಾನ್ ಆಕ್ಚುಲಿ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಹೈಡ್ರೋಜನ್ಸ್ ಅಂಡ್ ದೇ ವಾಂಟ್ ಟು ಆಕ್ಚುಲಿ ಸೆಲ್ ಟು ದಿ ಅದರ್ ಸ್ಟೇಟ್ಸ್. ಸೆಲ್ ಮಾಡಬಹುದು, ಬಟ್ ಟ್ರಾನ್ಸ್ಮಿಷನ್ ಫೀಸ್ ಇನ್ಕ್ಲೂಡ್ ಮಾಡ್ಬಿಟ್ರೆ ಬರ್ಡನ್ ಆಗ್ಬಿಡುತ್ತೆ ಯಾರಿಗೆ ತಗೊಳ್ಳೋ ಅಂತ ಒಂದು ಸ್ಟೇಟ್ಗೆ. ಅದಕ್ಕೆ ಆ ಟ್ರಾನ್ಸ್ಮಿಷನ್ ಚಾರ್ಜಸ್ ವೇವ್ ಮಾಡ್ಬಿಡೋಣ ಅಂತ ಒಂದು ಹೇಳ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಮಿಷನ್ ಅದಲ್ಲ, ಹೈಡ್ರೋಜನ್ ಆಸ್ ಎ ಫ್ಯೂಯಲ್ ದೇ ವಿಲ್ ಆಕ್ಚುಲಿ ಟ್ರಾನ್ಸ್ಮಿಟ್ ಥ್ರೂ ಚಾನಲ್ಸ್. ಓಕೆ, ಆ ಚಾನಲ್ಸ್ ಅಲ್ಲಿ ಫೀಸ್ ಇರುತ್ತೆ, ಸೊ ಅದನ್ನ ಆಕ್ಚುಲಿ ವೇ ಆಫ್ ಮಾಡೋಣ ಅಂತ ಇಂಟರ್ ಸ್ಟೇಟ್ ಫೀಸ್ ಅಂತ ಇರುತ್ತೆ. ಓಕೆ, ಆರ್ ನಾಟ್ ಗೆಟಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್. ನೀವು ನೋಡಿರ್ಬೇಕು, ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಅದು ಕಮ್ಮಿ ಆಗಿದೆಯೋ ಏನೋ ಗೊತ್ತಿಲ್ಲ. ಕೆಲವು ಸತಿ ಪಿಲಿಗ್ರಿಮೇಜಸ್ ಹೋಗ್ಬೇಕಂದ್ರೆ ಒಂದ್ ಸ್ಟೇಟ್ ಬಾರ್ಡರ್ ಕ್ರಾಸ್ ಮಾಡಿದ್ರೆ ಆ ಪಿಲಿಗ್ರಿಮೇಜ್ ಆ ಸ್ಟೇಟ್ ಆಕ್ಚುಲಿ ಫೀಸ್ ಕಟ್ಬೇಕಾಗಿತ್ತು. ಇವಾಗ ಆ ತರದ್ದು ಇದೆಯೋ ಇಲ್ವೋ ಅಂತ ನೀವ್ ಹೇಳಿ. ಟೋಲ್ ಫೀಸ್ ಇಸ್ ಓಕೆ, ಬಟ್ ಯಾವ್ದು ಜೋರ ಹೇಳಿ, ಇವೇ ಬಿಲ್ಲ. ನೋ 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 ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಮುಂಚೆ ಇತ್ತು, ಯಾವಾಗ ನಾನ್ ಚಿಕ್ಕವನ್ ಇದ್ಬೇಕಾದ್ರೆ ಇತ್ತು, ಇವಾಗ ಇಲ್ಲ ಅಂತ ಅನ್ಸುತ್ತೆ. ಆ ತರದೊಂದು ಇದು ಸ್ಟೇಟ್ಗೆ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಕರ್ನಾಟಕದಿಂದ ಐ ವಾಂಟ್ ಟು ಗೋ ಟು ಸಮ್ ಅದರ್ ಸ್ಟೇಟ್ಸ್, ಅವಾಗ ಆ ಸ್ಟೇಟ್ ಫೀಸಸ್ ಇತ್ತು, ಪರ್ಮಿಟ್ಸ್ ಕೊಟ್ಟಿದ್ದಾರೆ ಇವಾಗ. ಸೊ ಆ ರೀತಿ. ಓಕೆ, ಪ್ಲೀಸ್ ರೈಟ್ ಡೌನ್. The policy also, next line, the policy also talks about giving time bound clearances. The policy also talks about giving time bound clearances. ಅಂದ್ರೆ ಸ್ವಲ್ಪ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ತಗೊಂಡ್ವಿ ನಾವು, ಸೊ ಅದಕ್ಕೆ ಅಂದ್ರೆ ಒಂದು ಗವರ್ಮೆಂಟ್ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ಗೆ ಆಕ್ಚುಲಿ ದೇ ಬಾಟ್ ಸಮ್ ಹೈಡ್ರೋಜನ್ ಅಂಡ್ ದೇ ಗಿವ್ ಸಮ್ ಕೈಂಡ್ ಆಫ್ ಟೈಮ್ ಬೌಂಡ್ ಟು ಪೇ ದಟ್ ಅಮೌಂಟ್. ಓಕೆ, ಸೊ ದ ಪಾಲಿಸಿ ಆಲ್ಸೋ ಟಾಕ್ಸ್ ಅಬೌಟ್ ಗಿವಿಂಗ್ ಟೈಮ್ ಬೌಂಡ್ clearances. Next line. The policy also talks about moving towards green hydrogen. The policy also talks about moving towards green hydrogen as soon as possible. Green hydrogen as soon as possible. Note anta barkoli, green hydrogen andre ಏನು ಅಂತ ಬರ್ಕೊಳ್ಳಿ. Types of hydrogen ಅಂತ ಬರ್ಕೊಳ್ಳಿ first of all. Next line, note types of hydrogen. The first one, green hydrogen. It is generated from renewable energy. First one, green hydrogen. It is generated, important idu IMP anta barಕೊಳ್ಳಿ, important idu. Okay, exam point of view. Green hydrogen is generated from renewable energy like solar comma wind, like solar comma wind. In this process the electricity is splitted. In this process the electricity splits water into, not electricity splitted, nan heladu barkoli. In this process the electricity splits water into, in this process the electricity splits water into hydrogen and oxygen. The byproduct is water comma water vapor. The byproduct is water comma water vapor. Next second one, gray hydrogen. ಇದನ್ನು ಡಿಸ್ಕಸ್ ಮಾಡಿದೀನಿ ಹಳೆ ಆರ್ಟಿಕಲ್ಸ್ ಅಲ್ಲಿ. ಓಕೆ, ಗ್ರೇ ಹೈಡ್ರೋಜನ್, this constitutes India's bulk production. This constitutes India's bulk production. The gray hydrogen is extracted, article illa adu extra adu. Okay, the gray hydrogen is extracted from hydrocarbons. The gray hydrogen is extracted from hydrocarbons like fossil fuels, natural gas. The gray hydrogen is extracted from hydrocarbons like fossil fuels, natural gas. The byproduct is CO2, carbon dioxide. The byproduct is 2 carbon dioxide.
is extracted from hydrocarbons like fossil fuels, natural gas. The byproduct is CO2. Third one, blue hydrogen. Blue hydrogen. The blue hydrogen is sourced from fossil fuels. The blue hydrogen is sourced from fossil fuels. The byproduct is CO, CO2. The blue hydrogen is sourced from fossil fuel. The blue hydrogen is sourced from fossil fuel. The byproduct is CO and CO2, and carbon monoxide and carbon dioxide. Next, the byproducts are captured and stored. The byproducts are captured and stored, so they are better than gray hydrogen. The byproducts are captured and stored, so they are better than gray hydrogen. Altogether, next paragraph. As of now, India's per capita energy consumption as of now. First one point ಹೇಳಿನ ನಿಮಗೆ ನೋಡೋಣ. ಇಂಡಿಯಾದಲ್ಲಿ ಎನರ್ಜಿ ಕನ್ಸಂಪ್ಷನ್ಸ್ ಜಾಸ್ತಿ ಆಗ್ತಿದ್ಯಾ ಇಲ್ಲ ಅಮೆರಿಕಾದಲ್ಲಿ ಎನರ್ಜಿ ಕನ್ಸಂಪ್ಷನ್ಸ್ ಜಾಸ್ತಿ ಆಗ್ತಿದ್ಯಾ ಜನರದು? ಅದು ನಿಮ್ಗೆ ಏನಂತ ಅನ್ಸುತ್ತೆ? ಇಂಡಿಯಾದಲ್ಲಿ ನಾವು ತುಂಬಾ ಎನರ್ಜಿ ಯೂಸ್ ಮಾಡ್ತಾ ಇದೀವಿ. ಎನರ್ಜಿ ಅಂದ್ರೆ ಎಲೆಕ್ಟ್ರಿಸಿಟಿ ಇರ್ಬೋದು, ಓಕೆ, ಎನಿಥಿಂಗ್ ಇಟ್ ಮೈಟ್ ಬಿ. ಸೊ ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ ತಗೊಳ್ಳೋಣ. ಓಕೆ, ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿ ಜಾಸ್ತಿ ಯೂಸ್ ಮಾಡ್ತಾರ ಜನ, ಇಲ್ಲಾಂದ್ರೆ ಅಮೆರಿಕಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರ? America. Okay, so Western countries are using more power as compared to India, but nowadays India is picking up, but no way incomparable to Western countries. But ಅದಕ್ಕೆ ಅಂತಾನೆ ಇಂಡಿಯಾದಲ್ಲಿ ಎನರ್ಜಿ ಕಮ್ಮಿ ಇದೆ. ಸೊ ಅದನ್ನ ಡೆವಲಪ್ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಎಲೆಕ್ಟ್ರಿಫಿಕೇಶನ್ ಆಗಿದೆ ಇಂಡಿಯಾದಲ್ಲಿ? 94.4%. Okay, please write down the next point. ಏನಂತ ಬರ್ಕೊಟ್ರಿ? As of now ಬರ್ತಾರೆ, ಅದೇ ಕಂಟಿನ್ಯೂ ಮಾಡಿ. As of now, India's per capita energy consumption is 1/3 of the global average. As of now, India's per capita energy consumption is 1/3 of the global average, and 1/12 of the US and 1/12 of the US volatility in prices, and 1/12 of the US volatility in prices is a big problem. And 1/12 of the US volatility in prices is a big problem. Next paragraph, hydrogen. ಅಂದ್ರೆ ಈ ಹೈಡ್ರೋಜನ್ ಹೇಗೆ ಯೂಸ್ ಮಾಡ್ತಾರೆ ಅಂತ ಬರ್ಕೋಬೇಕು. ಸೊ ಹೈಡ್ರೋಜನ್ ಹಾಕಿ ಸ್ಮಾಲ್ ಅಂಡರ್ಲೈನ್ ಮಾಡ್ಕೊಳ್ಳಿ ಅದಕ್ಕೆ. ಸೊ ಇಟ್ ಈಸ್ ಅ ವೆರಿ ಲೈಟ್ ಎಲಿಮೆಂಟ್. ಹೈಡ್ರೋಜನ್ ಗೆ ಎಕ್ಸ್ಪ್ಲನೇಷನ್. ಇಟ್ ಈಸ್ ಅ ವೆರಿ ಲೈಟ್ ಎಲಿಮೆಂಟ್. So it is very difficult to get hydrogen. Hydrogen is a very light element, so it is difficult to get that element. So it is very difficult to get hydrogen in its pure form. Hydrogen is a very light element, so it is very difficult to get hydrogen in its pure form. Full stop. The water is subjected to electricity, which is called as electrolysis. The water is subject to electricity, which is called as electrolysis. This gives hydrogen and oxygen. This gives result of hydrogen and oxygen. Hydrogen plus oxygen anta barkoli. This hydrogen so obtained is the pure hydrogen. Okay. Hydrogen and oxygen. Okay, hydrogen plus oxygen anta barkoli. So this hydrogen is the pure hydrogen. This hydrogen what we get is the pure hydrogen. This can be used for energy generation. This can be used for energy generation. This hydrogen can be stored for very long duration. This hydrogen can be stored for very long duration and can be used very
this is a very good news for India because this is a very good news for India because this is a very good news for India because India plans to achieve 500 gigawatts because India had planned to achieve 500 gigawatt of renewable capacity, 500 gigawatt of renewable capacity by 2030. Also, hydrogen renewable capacity by 2030. By 2030. Full stop haki, continue ಮಾಡಿ. Also, hydrogen has a lot of industrial applications. Also, hydrogen has a lot of industrial applications. Full stop. It can be used in sectors of iron and steel. It can be used in sectors of iron and steel. It can be used in sectors of iron and steel, aluminium, copper, etc. Aluminium, copper, etc. Next line. In 2020, in 2020, India's hydrogen consumption was around in 2020, India's hydrogen consumption was around 7 million tons, and it is anticipated in 2020 India's consumption was around 7 million tons, and it is anticipated by 2050, and it is anticipated by 2050 it will be 28 million tons, and it is anticipated by 2050 it will be 28 million tons. Okay, so last three paragraphs are very important. Just have a look and you write the points which I tell. Okay, hydrogen could completely transform India's energy ecosystem by shifting its trajectory from energy importer to a dominant exporter over next few decades. India could export to projected future import centers like Japan, South Korea. Okay, Japan, South Korea ge hydrogen as a fuel future alli India export ಮಾಡಬಹುದು. So that paragraph is important. ನಿಮ್ಮ words ಅಲ್ಲಿ ಬರ್ಕೊಳ್ಳಿ. Okay, this paragraph, hydrogen could completely transform India's energy ecosystem by shifting trajectory from energy importer to dominant exporter. Importer ಇಂದ exporter ಆಗಬಹುದು hydrogen as a fuel ಯಾವ ಕಂಟ್ರಿಗೆ? ಜಪಾನ್ ಅಂಡ್ ಸೌತ್ ಕೊರಿಯಾ. ನಾರ್ತ್ ಕೊರಿಯಾಗೆ ಸೊ ಸೌತ್ ಕೊರಿಯಾದವರು US ಸಪೋರ್ಟರ್ಸಾ ಇಲ್ವಾ? Russian supporters, South Korea, USA. Okay, they are supporters of USA. So, byproducts and water vapor, carbon dioxide, carbon monoxide, greenhouse gas increase. Byproducts actually greenhouse ಅಷ್ಟು ಪ್ರಮಾಣದಲ್ಲಿ ಆಗಲ್ವಲ್ಲ ಅದು greenhouse gas increase ಆಗೋದು. Carbon gas effect ಆಗುತ್ತೆ, but we are actually using green ಇದಲ್ವಾ, green hydrogen. That is the reason they are telling green hydrogen. You are talking about gray hydrogen and blue hydrogen. Carbon monoxide and CO2 ಇರೋದು green hydrogen ಅಲ್ಲ, gray hydrogen and blue hydrogen talking about. ಇದರಲ್ಲಿ water and vapor is not too much harmful. types of hydrogen. ಇಲ್ಲ types of hydrogen ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ. gray hydrogen ಅಂತ ಒಂದು blue hydrogen ಪೀಪಲ್ ಬರಬಹುದು ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಅಷ್ಟೇ. ಓಕೆ, ಸೊ ಇದೊಂದು ಪ್ಯಾರಾಗ್ರಾಫ್
we'll discuss again. With hydrogen, India could lead the world in achieving Paris Agreement. So underline ಮಾಡ್ಕೊಳ್ಳಿ Paris Agreement ಒಂದು assignment. ನಾಳೆ ಹೇಳಿದ್ರು ಪರವಾಗಿಲ್ಲ, ಬಟ್ ನೋಡ್ಕೊಂಡ್ ಬನ್ನಿ ಒಂದ್ಸತಿ. Paris Agreement very important, ಇದು climate related concept. Okay. With hydrogen, India could lead a world in achieving Paris Agreement goal to limit global warming to 2%. Okay. Compared to pre-industrial level, hydrogen could lay the foundation of a new India, which would be energy independent, the global climate leaders, and international energy power sector. So, ನೀವು ಏನು ಬರ್ಕೋಬೇಕು ಅಂತ ಹೇಳಿದ್ರೆ Paris Agreement limit global warming 2% is very important. ಅದು ಬರ್ಕೊಳ್ಳಿ ಲೈನ್ ಸಾಕು. With hydrogen, India could lead the world in achieving Paris Agreement. With hydrogen, India could lead the world in achieving Paris Agreement goal to limit global warming by 2 degrees Celsius compared to pre-industrial level. Okay, so pollution ಎಲ್ಲ ಜಾಸ್ತಿ ಯಾವಾಗ ಆಯ್ತು ಅಂತ ಹೇಳಿದ್ರೆ ಈ ವಾರ್ಮಿಂಗ್ ಎಲ್ಲ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಸೇಷನ್. ಆರ್ ಯು ನಾಟ್ ಗೆಟಿಂಗ್? ಅದಕ್ಕೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಗೆ ಬರಬೇಕು ಅಂತ. To limit global warming to 2 degrees Celsius compared to pre-industrial level. That point is very important. Okay. Pre-industrial level, hydrogen could lay the foundation of new India, which would be energy independent, a global climate leader, and international energy power. Complete lines are important. Conclusion points, vella, concluding points. Aita. In COP26, COP26 ನೀವು ಓದಿದಿರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಅದು ಜನವರಿ ಅರೌಂಡ್ ಅಲ್ಲಿ ಬಂದಿದ್ದದು. ಸೊ ಹ್ಯಾವ್ ಯು ಸ್ಟಡಿಡ್ ಅಬೌಟ್ COP26 agreements? What has happened? ಓದಿದಿರಾ COP26 ಆರ್ಟಿಕಲ್ ಕಂಪ್ಲೀಟ್ ಆಗಿ? ಅವಾಗ ಓದಿದ್ರ, ಅಟ್ಲೀಸ್ಟ್ ಓದಿದಿರಾ ಅವಾಗ COP26 ಬಗ್ಗೆ, ಕ್ಲೈಮೇಟ್ ರಿಲೇಟೆಡ್ ಇಶ್ಯೂಸ್ ವಾಟ್ ಹ್ಯಾಸ್ ಹ್ಯಾಪೆಂಡ್? ಹಾಗಿದ್ರೆ ಪರವಾಗಿಲ್ಲ. ಓದೇ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ COP26 ಬಗ್ಗೆ ಓದ್ಬೇಕು. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಗ್ರಿಮೆಂಟ್. COP26, Prime Minister Narendra Modi in COP26, Prime Minister Narendra Modi had given a call of ಏನದು Panchamrit 5 goals. Panchamrit 5 goals with ambitious. ಈ ಫಾರಿನರ್ಸ್ ನಮ್ಮ ಎಡಿಟೋರಿಯಲ್ ಓದ್ಬೇಕಾದ್ರೆ ಸಖತ್ ತಲೆ ಕೆಡಿಸ್ಕೊಂತಾರೆ. ಪಂಚಶೀಲ್, ಪಂಚಮಟ್, ಓಕೆ ಏನಪ್ಪಾ ಇದು ಅಂತ ಅವ್ರು ತುಂಬಾ ತಲೆ, ಯಾಕಂದ್ರೆ ನಾವು ಅವ್ರು ಹೆಸರು ಓದಿ ನಮ್ಗೆ ಒಂಥರ ಕನ್ಫ್ಯೂಸ್ ಆಗುತ್ತಲ್ಲ. ಸೊ ಅವ್ರಿಗೂ ಕನ್ಫ್ಯೂಸ್ ಆಗ್ಬೇಕಾ ಬೇಡವಾ? ಪಂಚಮೃತ್ 5 goals. ಕ್ಯೂರಿಯಸ್. ಈಗ ನಾವ್ ನೋಡಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ವರ್ಡ್ ಜಾಂಚಿಂಗ್ ಚಾಮ್ ಅಂತ ಏನೋ ಒಂದು ಬಂತು ಅಂತ ಅನ್ಕೊಳ್ಳಿ, ಚೈನಾದು. ವಿಲ್ ನಾಟ್ ಅಗ್ರಿ ಟು ಮಚ್. ತಲೆ ಕೆಡ, ಅವ್ರಿಗೆ ಕಾಸ್ ಆಫ್ ಕನ್ಸರ್ನ್ ಇದ್ರೆ ಮಾತ್ರ ತಲೆ ಕೆಡಿಸ್ಕೊಳೋದು. ಓಕೆ, ಇಲ್ಲಾಂದ್ರೆ ಯಾಕೆ ತಲೆ ಕೆಡಿಸ್ಕೊಂತಾರೆ? ನನಗೆ ಬೇಡ ಬಿಡು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇದು ಬೇಕಾಗುತ್ತೆ ಅಂದ್ರೆ ತಲೆ ಕೆಡಿಸ್ಕೊಂತಾರೆ ಅಷ್ಟೇ. ವಿತ್ ಅನ್ ಆಂಬಿಷಿಯಸ್ ಟಾರ್ಗೆಟ್ ಟು ಅಚೀವ್ ನೆಟ್ ಝೀರೋ ಬೈ 2070. ಅವ್ರು ಏನ್ ಮಾಡಿದ್ರು COP26 ಅಲ್ಲಿ 2050 ಮಾಡಿ ಅಂತ ಹೇಳಿದ್ರು. ಇಂಡಿಯಾ ಏನ್ ಹೇಳಿದ್ರು 2050 ಮಾಡಕ್ಕಾಗಲ್ಲ ನಮ್ಮ ಕೈಲಿ, 2070 ಮಾಡ್ತೀವಿ ನೆಟ್ ಝೀರೋ ಅಂತ ಹೇಳಿದ್ರು ಇಂಡಿಯಾ. ಹೈಡ್ರೋಜನ್ ವಿಲ್ ಸರ್ಟನ್ಲಿ ಪ್ಲೇ ಎ ಡಿಸಿಸಿವ್ ರೋಲ್ ಇನ್ ಇಂಡಿಯಾಸ್ ನೆಟ್ ಝೀರೋ ಆಂಬಿಷನ್ and in making India Atmanirbhar in energy. Atmanirbhar in energy. ಆಯ್ತಾ? ಕಂಪ್ಲೀಟೆಡ್. ಸೊ ಆರಾಮಾಗಿ 2 ಕ್ವಶನ್ ಬರ್ಕೊಳ್ಳಿ. First question you write down. What problems the education sector in India faced? What problems the education in India faced due to the pandemic? What changes has been brought? What changes has been brought in this sector? What changes has been brought in this sector?
suggest measures to correct the problems involved. Suggest measures to correct the problems involved. Suggest measures to correct the problems involved. It is a 20 marks question. Okay. Odri onsati Vedika. What problems the education can be faced with the pandemic? What can be not discussed? Suggest measures to correct the problems involved. Okay. So 20 marks. The next question. Why hydrogen is taking prominence why hydrogen as a fuel is taking prominence in India? Why hydrogen as a fuel is taking prominence in India? What are the benefits involved for India? What are the benefits involved for India? Analyze India's position at the global level. Analyze India's position at the global level. 10 marks, 150 words. 10 marks, 150 words. Barkondra? Okay. 10 marks, 150 words. Odri adu onsati, you tell me. Forgot your name. Monisha, tell me. Why is hydrogen as a fuel taking prominence in India? What are the benefits involved for India? Analyze India's position at the global level. Okay. So these are the two questions from my side. Okay. Let's actually. ನೆನೆ ಏನಾದ್ರು ಕ್ವಶನ್ಸ್ ಕೊಟ್ಟಿದ್ದಕ್ಕೆ ಆನ್ಸರ್ ಏನಾದ್ರು ಬರ್ದಿದ್ದೀರಾ? ನೆನೆ ಕ್ವಶನ್ಸ್ಗೆ ಆನ್ಸರ್ ಬರ್ದಿದ್ರೆ ದಯವಿಟ್ಟು ಕೈ ಎತ್ತಿ. I have written answer. Very good. 1, 2, 3. Okay, let's wind up the session and continue tomorrow.